ಸೇರಿರ್ತಕ್ಕಂಥವರಾಗಿದ್ದಾರೆ. ಹಾಗೆ ಸೇರಿದ ಮೇಲೆ ರಾಮಚಂದ್ರ ದೇವರಿಗೆ ಸುಗ್ರೀವ ಹೇಳಿದಂತೆ, ಸ್ವಾಮಿ, ಎಲ್ಲ ನಿನ್ನ ಅನುಗ್ರಹದಿಂದ ಈ ರಾಜ್ಯ ಎಲ್ಲವೂ ಕೂಡ ನನಗೆ ಸಿಗ್ತಕ್ಕಂಥದ್ದಾಗಿದೆ. ಈ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಎಲ್ಲ ಕಪಿಗಳು ಬರ್ತಕ್ಕಂಥವರಾಗಿದ್ದಾರೆ. ಈ ಎಲ್ಲ ಕಪಿಗಳಿಗೆ ಮುಂದೆ ಏನು ಕೆಲಸ ಮಾಡಬೇಕೋ ಎಲ್ಲವನ್ನೂ ಕೂಡ ನೀನೇ ಆದೇಶ ಮಾಡು. ಯಾಕೆ ವಾನರಾಸ್ತವ ಕಿಂಕರಾಹ, ಎಲ್ಲ ಈ ವಾನರರೆಲ್ಲರೂ ಕೂಡ ಯಾತಕ್ಕಾಗಿ ಬಂದಿದ್ದಾರೆ? ನಿನ್ನ ಸೇವೆಗಾಗಿ ಬಂದಿದ್ದಾರೆ. ಆದ್ದರಿಂದ ಇವರೆಲ್ಲರೂ ಕೂಡ ನಿನ್ನ ಕಿಂಕರರು. ಆದ್ದರಿಂದ ನೀ ಏನು ಹೇಳ್ತೀಯೋ ಅದರಂತೆ ಇವರೆಲ್ಲರೂ ಕೂಡ ನಡೀತಾರೆ ಅಂತ ಸುಗ್ರೀವ ರಾಮಚಂದ್ರ ದೇವರಿಗೆ ಹೇಳಿದ ಮೇಲೆ ರಾಮಚಂದ್ರ ದೇವರು ಹೇಳಿದರಂತೆ, ಭವಾನ್ ಅಸ್ಮದ್ಹಿತೇ ಯುಕ್ತ ಸೃಕೃತಾರ್ಥೋರ್ಥ ವಿತ್ತಮಃ ಏವ ಮುಕ್ತಸ್ತು ಸುಗ್ರೀವೋ ವಿನತನ್ನಾಮ ಯೂಥಪಂ. ರಾಮಚಂದ್ರ ಹೇಳಿದಂತೆ, ನೋಡಪ್ಪ, ಯಾವತ್ತೂ ಕೂಡ ನಿನ್ನಂತಹ ಮಿತ್ರನಿದ್ದ ಅಂತಾದರೆ ಯಾವ ಚಿಂತೆನೂ ಇರೋದಿಲ್ಲ. ನೀನು ಎಂತಹ ಮಿತ್ರ ನನಗೆ ಅಂತಂದರೆ ಯಾವಾಗಲೂ ಕೂಡ ನನ್ನ ಹಿತಚಿಂತನೆಯನ್ನೇ ಮಾಡುವವನು ನೀನು. ಆದ್ದರಿಂದ ನೀನೇ ಆದೇಶವನ್ನು ಮಾಡ್ತಕ್ಕಂಥವನಾಗು. ನೀ ಏನು ಆದೇಶ ಮಾಡ್ತೀಯೋ ಅದೆಲ್ಲವೂ ಕೂಡ ನನ್ನ ಹಿತಕ್ಕಾಗೇ ಇರ್ತದೆ. ಆದ್ದರಿಂದ ನೀನೇ ಆದೇಶಗಳನ್ನು ಮಾಡಿ ಎಲ್ಲ ಕಾರ್ಯಗಳನ್ನು ನೀನೇ ನೋಡು ಅಂತ ಹೇಳಿ ಸುಗ್ರೀವನಿಗೆ ರಾಮಚಂದ್ರ ಹೇಳ್ತಕ್ಕಂಥವನಾಗ್ತಾನೆ. ಅದರಂತೆ ರಾಮಚಂದ್ರ ಈ ಮಾತನ್ನು ಹೇಳಿದ ತಕ್ಷಣ ಸುಗ್ರೀವ ಏನು ಮಾಡಿದ್ದಾನೆ? ವಿನತ ಎನ್ನುವಂತಹ ಒಂದು ಒಬ್ಬ ಕಪಿಯನ್ನು, ವೀರನಾದಂತಹ ಕಪಿಯನ್ನು ತಾನು ಕರಿತಕ್ಕಂಥವನಾಗಿದ್ದಾನೆ. ಕರಿತಕ್ಕಂಥವನಾಗಿ ರಾಮಚಂದ್ರ ದೇವರ ಮತ್ತು ಲಕ್ಷ್ಮಣನ ಇಬ್ಬರ ಸಾನ್ನಿಧ್ಯದಲ್ಲಿ ತಾನು ಮಾತನ್ನು ಆಡ್ತಕ್ಕಂಥವನಾಗಿದ್ದಾನೆ. ಸುಗ್ರೀವ ಅಬ್ರವೀದ್ ಸಾನ್ನಿಧ್ಯೆ ಲಕ್ಷ್ಮಣಸ್ಯ ಚ ಧೀಮತಃ ಶೈಲಾಭಂ ಮೇಘ ನಿರ್ಘೋಷ ಮೂರ್ಜಿತಂ ಪ್ಲವಗೇಶ್ವರ. ರಾಮಚಂದ್ರ ದೇವರ ಹಾಗೂ ಲಕ್ಷ್ಮಣ ದೇವರ ಇಬ್ಬರ ಎದುರಿನಲ್ಲಿ ತಾನು ಮಾತಾಡ್ತಕ್ಕಂಥವನಾಗಿದ್ದಾನೆ. ಯಾರು? ಸುಗ್ರೀವ. ಏನು ಅಂತಂದರೆ, ನೋಡಪ್ಪ ವಿನತ, ನೀನು ಎಲ್ಲ ಕಪಿವೀರರನ್ನು, ಎಷ್ಟು ಜನ ಅನ್ನೋದನ್ನು ಹೇಳ್ತಾರೆ, ಈ ಎಲ್ಲ ಕಪಿವೀರರನ್ನು ನೀನು ಕರ್ಕೊಂಡು ಪೂರ್ವ ದಿಕ್ಕಿಗೆ ಹೋಗ್ತಕ್ಕಂಥವನಾಗಬೇಕು. ಯಾತಕ್ಕೋಸ್ಕರ ಅಂತಂದರೆ, ಪೂರ್ವ ದಿಕ್ಕಿನಲ್ಲಿ ಸೀತೆ ಎಲ್ಲಾದರೂ ಉಳಿದಿದ್ದರೆ, ಎಲ್ಲಾದರೂ ಇದ್ದರೆ ಅದನ್ನು ನೋಡಿ ನೀನು ಪ್ರಮುಖನಾಗಿ ನನಗೆ ಈ ವಿಷಯಗಳನ್ನು ತಿಳಿಸಬೇಕು ಅಂತ ಹೇಳಿ ಸುಗ್ರೀವ ಆದೇಶವನ್ನು ಮಾಡ್ತಾನೆ. ಸೋಮ ಸೂರ್ಯಾತ್ಮಜೈ ಸಾರ್ಧಂ ವಾನರೀಹಿ ವಾನರೋತ್ತಮ ದಶಕಾಲ ನೈರ್ಯುಕ್ತ ಕಾರ್ಯಕಾರ್ಯ ವಿನಿಶ್ಚಯೇ ವೃತಃ ಶತಸಹಸ್ರೇಣ ವಾನರಾಣಾಂ ತರಸ್ವಿನಾಂ ಅಧಿಗಚ್ಚ ದಿಶಂ ಪೂರ್ವಂ ಸಶೈಲ ವನಕಾನನಾಂ. ಏನಂತ ಹೇಳಿದ್ದಾನೆ ಸುಗ್ರೀವ? ನೋಡಪ್ಪ ವಿನತ, ನೀನು ಶತಸಹಸ್ರ ಅಂದರೆ 1,00,000 ಕಪಿಗಳ ಸೈನ್ಯವನ್ನು ನೀನು ತಗೊಳ್ತಕ್ಕಂಥವನಾಗು. ಈ ಎಲ್ಲ ಕಪಿಗಳ ಸೈನ್ಯವನ್ನು ನೀನು ಹಿಡ್ಕೊಂಡು ಏನು ಮಾಡಬೇಕು ಅಂತಂದರೆ, ಅಧಿಗಚ್ಚ ದಿಶಂ ಪೂರ್ವ ದಿಕ್ಕಿಗೆ ನೀನು ಹೋಗ್ತಕ್ಕಂಥವನಾಗು. ಅಲ್ಲಿ ಹೋಗಿ ಏನಿದೆ ಅಲ್ಲಿ ಅನ್ನುವ ಮಾತನ್ನು ಕೂಡ ಸುಗ್ರೀವ ತಿಳಿಸಿಕೊಡ್ತಾನೆ. ಸಶೈಲ ವನಕಾನನಾಂ, ಅನೇಕ ಪರ್ವತಗಳು ಈ ದಿಕ್ಕಿನಲ್ಲಿ ಇರ್ತಕ್ಕಂಥದ್ದಾಗಿದೆ, ಅನೇಕ ವನಗಳು ಈ ಒಂದು ಪೂರ್ವ ದಿಕ್ಕಿನಲ್ಲಿ ಇರತಕ್ಕಂಥದ್ದಾಗಿದೆ. ಈ ಎಲ್ಲ ಪೂರ್ವ ದಿಕ್ಕಿಗೆ ನೀವೆಲ್ಲರೂ ಕೂಡ 1,00,000 ಕಪಿಗಳು ಸೇರಿ ನೀನು ಆ 1,00,000 ಕಪಿಗಳಿಗೆ ಪ್ರಮುಖನಾಗಿರ್ತೀಯ. ವಿನತ, ನೀನು ಆ 1,00,000 ಕಪಿಗಳನ್ನು ಕರ್ಕೊಂಡು ನೀನು ಪೂರ್ವ ದಿಕ್ಕಿಗೆ ಹೋಗ್ತಕ್ಕಂಥವನಾಗಬೇಕು ಅನ್ನುವ ಮಾತನ್ನು ಸುಗ್ರೀವ ಆ ವಿನತನಿಗೆ ಆಜ್ಞೆಯನ್ನು ಮಾಡ್ತಾನೆ. ತತ್ರ ಸೀತಾಂಚ ವೈದೇಹಿಂ ನಿಲಯಂ ರಾವಣಸ್ಯ ಚ ಮಾರ್ಗಧ್ವಂ ಗಿರುಶೃಂಗೇಶು ವನೇಶು ಚ ನದೀಶು ಚ. ಏನು ಮಾಡಬೇಕು ನೀನು? ಆ ಸೀತೆ ಎಲ್ಲಿದ್ದಾಳೆ, ಏನು ಮಾಡ್ತಾ ಇದ್ದಾಳೆ, ಎಲ್ಲವನ್ನೂ ಕೂಡ ನೀನು ಹುಡುಕ್ತಕ್ಕಂಥವನಾಗಬೇಕು. ಮತ್ತೆ ರಾವಣ ಇದ್ದಾನ ಏನು ಅಂತ, ಯಾಕೆ ಅವನನ್ನು ಕೂಡ ವಧೆ ಮಾಡಬೇಕಿದೆ. ಆದ್ದರಿಂದ ಆ ರಾವಣ ಯಾಕೆ ಅವನನ್ನು ವಧೆ ಮಾಡಬೇಕು ಅಂತಂದರೆ, ಯಾರು ಸ್ತ್ರೀಯರ ವಿಷಯದಲ್ಲಿ, ಧರ್ಮದ ವಿಷಯದಲ್ಲಿ ವ್ಯತ್ಯಾಸವಾಗಿ ನಡೀತಾರೋ ಅವರ ಹತ್ರ ಕಠೋರವಾಗಿ ನಡ್ಕೊಳ್ಬೇಕಾದ್ರಿಂದ ಮುಂದೆ ಆ ವಿಷಯ ಬರುತ್ತೆ. ವಜ್ಜನಾಗಿದ್ದಾನೆ ರಾವಣ ಅಂತ, ಅವನನ್ನು ಸಂಹಾರ ಮಾಡಲೇಬೇಕು ಅಂತ. ಆದ್ದರಿಂದ ಆ ರಾವಣ ಏನಿದ್ದಾನೋ ಅವನು ಎಲ್ಲಿದ್ದಾನೆ ಅದನ್ನು ಕೂಡ ನೀವು ಹುಡುಕ್ತಕ್ಕಂಥವರಾಗಬೇಕು. ಮತ್ತು ಸೀತೆಯನ್ನು ಕೂಡ ನೀವು ಹುಡುಕ್ತಕ್ಕಂಥವರಾಗಬೇಕು ಎಲ್ಲರೂ ಕೂಡ. ಮತ್ತು ಮಾರ್ಗ ಮಧ್ಯದಲ್ಲಿ ಏನೇನು ಸಿಗ್ತದೆ ನಿಮಗೆ ಅಂತಂದರೆ, ಒಳ್ಳೆ ಗಿರಿಗಳಿಂದ ಕೂಡಿದ, ಶೃಂಗಗಳಿಂದ ಕೂಡಿದಂತಹ ಪರ್ವತಗಳು ನಿಮಗೆ ಸಿಗ್ತಕ್ಕಂಥದ್ದಾಗುತ್ತೆ. ಅದಲ್ಲದೆ ಅನೇಕ ವನಗಳು ಮತ್ತು ನದಿಗಳು ಎಲ್ಲವೂ ಕೂಡ ನೀವು ಈ ಪೂರ್ವ ದಿಕ್ಕಿನಲ್ಲಿ ಹೋಗಬೇಕಾದ್ರೆ ಸಿಗ್ತಕ್ಕಂಥದ್ದಾಗುತ್ತೆ. ಇಲ್ಲೆಲ್ಲ ಕಡೆಯಲ್ಲೂ ಕೂಡ ಪ್ರತಿಯೊಂದು ಕಡೆ ನೀವು ಸೀತಾದೇವಿಯನ್ನು ಹುಡುಕ್ತಕ್ಕಂಥವರಾಗಬೇಕು ಎನ್ನುವ ಆದೇಶವನ್ನು ಸುಗ್ರೀವ ಮಾಡ್ತಕ್ಕಂಥವನಾಗ್ತಾನೆ. ಯಾವ್ಯಾವ ನದಿ ಸಿಗ್ತದೆ ಅದೆಲ್ಲವನ್ನೂ ಕೂಡ, ಯಾವ್ಯಾವ ಪರ್ವತಗಳಿದೆ, ಯಾವ್ಯಾವ ನದಿಗಳಿದೆ, ಅದೇ ಒಂದು ಅಧ್ಯಾಯಗಟ್ಟಲೆ ಇದೆ. ಒಂದು ಅಧ್ಯಾಯ ಪೂರ್ವ ದಿಕ್ಕಿಲ್ ಅಷ್ಟು ಸುಗ್ರೀವನಿಗೆ ದೇಶದ ಜ್ಞಾನ ಇತ್ತು, ಎಲ್ಲೆಲ್ಲಿ ಏನೇನಿತ್ತು ಅನ್ನೋದರ
ಜ್ಞಾನ ಅಷ್ಟು ಚೆನ್ನಾಗಿ ಸುಗ್ರೀವನಿಗಿತ್ತು. ರಾಜನಾದವನು ಹಾಗೆ ಇರಬೇಕು. ತಾನು ಆಳುವ ಭೂಮಿ ಆಗ್ಬೋದು, ಬೇರೆ ಬೇರೆ ಭೂಮಿ ಆಗ್ಬೋದು, ಎಲ್ಲೆಲ್ಲಿ ಏನೇನಿದೆ ಅಂತ ತಿಳಿಲಿಲ್ಲ ಅಂತ ಆದರೆ ಅವನು ಹೇಗೆ ರಾಜ್ಯವನ್ನು ಮಾಡಲಿಕ್ಕೆ ಸಾಧ್ಯ? ರಾಜ್ಯವನ್ನು ಆಳಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಚೆನ್ನಾಗಿ ದೇಶ ಹೇಗಿದೆ, ಏನು ಎತ್ತ ಅನ್ನುವುದರ ಜ್ಞಾನವೂ ಕೂಡ ರಾಜನಾದವನಿಗೆ ಚೆನ್ನಾಗಿರಬೇಕು. ಅದರಂತೆ ಸುಗ್ರೀವನಿಗೆ ಅದರ ಜ್ಞಾನ ಚೆನ್ನಾಗಿ ಇತ್ತು. ಆ ಸುಗ್ರೀವ ಹೇಳಿದ, ನೋಡಪ್ಪ, ನದೀಂ ಭಾಗೀರಥೀಂ ರಮ್ಯಾಂ ಸರಯೂಂ ಕೌಶಿಕೀಂ ತಥಾ ಕಾಲಿಂದೀಂ ಯಮುನಾಂ ರಮ್ಯಾಂ ಯಾಮುನಂಚ ಮಹಾಗಿರಿಂ. ನೀವು ಪೂರ್ವ ದಿಕ್ಕಿನಲ್ಲಿ ಹೋಗಬೇಕಾದ್ರೆ ಯಾವ್ಯಾವ ಪರ್ವತಗಳು ನಿಮಗೆ ಸಿಗ್ತಕ್ಕಂಥದ್ದಾಗುತ್ತೆ ಅನ್ನುವ ಮಾತನ್ನು ಹೇಳ್ತಾನೆ. ಇಲ್ಲಿ ಯಾವ ದಿಕ್ಕಿಗೆ ಕಳಿಸಿದ್ದಾನೆ ಮುಖ್ಯವಾಗಿ ಅಂತಂದರೆ ಆರ್ಯಾವರ್ತ ಮುಂತಾದ ದಿಕ್ಕಿಗಳಿಗೆ ಕಳಿಸಿಕೊಟ್ಟಿದ್ದಾನೆ. ಹಿಮಾಲಯ ಮತ್ತು ವಿಂಧ್ಯ ಗಿರಿಗಳ ಮಧ್ಯದಲ್ಲಿ ಇರ್ತಕ್ಕಂತಹ ಪ್ರದೇಶ. ಯಾಕಂದರೆ ನಾವು ಇರೋದೀಗ ಕರ್ನಾಟಕದ ಭಾಗದಲ್ಲಿ, ಈ ದಕ್ಷಿಣ ಭಾಗದಲ್ಲಿ ಇದ್ದೇವೆ. ಇಲ್ಲಿಂದ ಹೋಗಬೇಕು, ಅಲ್ಲೆಲ್ಲ ಕೂಡ ನೀವು ಚೆನ್ನಾಗಿ ಹುಡುಕಿ ಕರ್ಕೊಂಡು ಬನ್ನಿ ಎನ್ನುವ ಒಂದು ಬುದ್ಧಿಯಲ್ಲಿ ಇಟ್ಟುಕೊಂಡು ಸುಗ್ರೀವ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪರ್ವತಗಳು, ನದಿಗಳ ಬಗ್ಗೆ ಅವನು ಹೇಳ್ತಕ್ಕಂಥವನಾಗ್ತಾನೆ. ನದೀಂ ಭಾಗೀರಥೀಂ ರಮ್ಯಾಂ, ಏನು ನೀವು ಹೋಗಬೇಕಾದ್ರೆ ಇಲ್ಲಿ ಭಾಗೀರಥಿ, ಏನು ಗಂಗಾ ನದಿ ನಿಮಗೆ ಸಿಗ್ತಕ್ಕಂಥದ್ದಾಗುತ್ತೆ. ಈ ಗಂಗಾ ನದಿಯ ಸಮೀಪದಲ್ಲಿ ಅನೇಕ ವನಗಳು ಇರ್ತಕ್ಕಂಥದ್ದಾಗುತ್ತೆ. ಈ ಎಲ್ಲ ವನಗಳನ್ನು ನೀವು ಸರಿಯಾಗಿ ಹುಡುಕ್ತಕ್ಕದ್ದು. ಅಲ್ಲಿ ಸೀತೆ ಇದ್ದಾಳ ಅನ್ನೋದನ್ನು ನೀವು ಸರಿಯಾಗಿ ಹುಡುಕಿ. ಮುಂದೆ ಲಂಕಾಪಟ್ಟಣ ಎಲ್ಲಿದೆ ಅಂತ ಸುಗ್ರೀವನಿಗೆ ಗೊತ್ತಿಲ್ವಾ? ಗೊತ್ತೇ ಇದೆ. ಆದರೂ ಕೂಡ ಯಾಕೆ 4 ದಿಕ್ಕು ಕಳಿಸ್ತಾ ಇದ್ದಾನೆ ಅಂದರೆ ಅವನು ಮಾಯಾವಿ ರಾಕ್ಷಸ, ಎಲ್ಲಿ ಬೇಕಾದರೂ ಇಡ್ಬೋದು. ಇಲ್ಲೇ ಇಡ್ತಾನೆ ಅನ್ನೋದು ಗ್ಯಾರಂಟಿ ಇಲ್ಲವಲ್ಲ. ಸೀತೆಯನ್ನು ಲಂಕೆಯಲ್ಲೇ ಇಟ್ಟಿದ್ದಾನೆ ಅನ್ನೋಕ್ಕೇನು ಗ್ಯಾರಂಟಿ? ಹನುಮಂತ ಹೋಗಿ ನೋಡೋವರೆಗೂ ಸೀತೆ ಲಂಕೆಯಲ್ಲಿದ್ದಾರೆ. ಮತ್ತೆ ಸಂಪಾತಿ ಹೇಳ್ತಾನೆ, ಮುಂದೆ ಆ ವಿಷಯವೂ ಕೂಡ ಬರ್ತಕ್ಕಂಥದ್ದಾಗುತ್ತೆ. ಅಲ್ಲಿವರೆಗೂ ನಿಶ್ಚಯ ಇಲ್ಲವಲ್ಲ. ಹಾಗಾಗಿ 4 ದಿಕ್ಕು ಕಳಿಸ್ಬೇಕು. ಮಾಯಾವಿ ಆದಂಥವನವನು ರಾವಣ, ಏನು ಬೇಕಾದರೂ ಮಾಡ್ಬೋದು. ಹಾಗಾಗಿ ತಾನೇನು ಮಾಡಿದ್ದಾನೆ ಮುಂದೆ ಹೇಳ್ತಾನೆ ಸುಗ್ರೀವ. ಲಂಕಾಪಟ್ಟಣ ಎಲ್ಲಿದೆ ಅನ್ನೋದನ್ನು ಕೂಡ ದಕ್ಷಿಣ ಭಾಗಕ್ಕೆ ಯಾರನ್ನ ಕಳಿಸ್ತಾನೋ ಅವರಿಗೆ ಹೇಳ್ತಕ್ಕಂಥವನಾಗ್ತಾನೆ. ಆದರೂ ಈ ದಿಕ್ಕಿಗೆಲ್ಲ ಯಾಕೆ ಕಳಿಸ್ಬೇಕು ಅಂತಂದರೆ ಅವನು ಮಾಯಾವಿ ಆದ್ದರಿಂದ ರಾವಣ ಎಲ್ಲಿ ಬೇಕಾದರೂ ಇಟ್ಟಿರ್ಬೋದು ಸೀತೆಯನ್ನು. ಆದ್ದರಿಂದ ಎಲ್ಲ ದಿಕ್ಕುಗಳಲ್ಲೂ ಕೂಡ ಸೀತೆಯನ್ನು ಹುಡುಕಲೇಬೇಕಾದ ಸ್ಥಿತಿ. ಆದ್ದರಿಂದ ಸುಗ್ರೀವ ಏನು ಮಾಡಿದ್ದಾನೆ, ಭಾಗೀರಥಿ ನದಿ ಇರ್ತಕ್ಕಂಥದ್ದಾಗಿದೆ ಗಂಗಾ, ಅದರ ಸುತ್ತಮುತ್ತಲ ಅನೇಕ ವನಗಳಿದೆ. ಅಲ್ಲೆಲ್ಲ ಕಡೆಯಲ್ಲೂ ಕೂಡ ನೀವು ಸೀತಾದೇವಿಯನ್ನು ಹುಡುಕತಕ್ಕದ್ದು ಅನ್ನುವ ಮಾತನ್ನು ಹೇಳ್ತಾನೆ. ಅಷ್ಟೇ ಅಲ್ಲ, ಸರಯೂ ನದಿ ಇದೆ, ಅಲ್ಲೂ ಕೂಡ ನೀವು ಹುಡುಕಬೇಕು. ಸರಯೂ ನದಿ ಸುತ್ತಮುತ್ತಲೂ ಕೂಡ ಆ ನದಿಯ ಭಾಗದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ನೀವು ಹುಡುಕ್ತಕ್ಕಂಥವರಾಗಬೇಕು. ಮತ್ತು ಕೌಶಿಕಿ ಎನ್ನುವಂತಹ ನದಿ, ಅಲ್ಲೂ ಕೂಡ ನೀವು ಸೀತಾನ್ವೇಷಣವನ್ನು ಮಾಡತಕ್ಕದ್ದು ಅನ್ನುವ ಮಾತನ್ನು ಸುಗ್ರೀವ ತಿಳಿಸ್ತಾ, ಅದಲ್ಲದೆ ಕಾಲಿಂದಿ ಅನ್ನುವಂತಹ ನದಿ, ಅದು ಕೂಡ ಸಿಗ್ತಕ್ಕಂಥದ್ದಾಗುತ್ತೆ. ಕಾಲಿಂದೀಂ ಯಮುನಾಂ, ಏನು ಈ ಯಮುನಾ ನದಿ, ಆ ಯಮುನಾ ನದಿ ಸ್ವಲ್ಪ ಕಪ್ಪು ಬಣ್ಣನೆ. ನಾವು ಗುರುಗಳೊಟ್ಟಿಗೆ ವೃಂದಾವನ ಕ್ಷೇತ್ರಕ್ಕೆ ನಾವೆಲ್ಲರೂ ಕೂಡ ಯಾತ್ರೆಗೆ ಹೋದಾಗ ನೋಡಿದ್ವಿ, ಯಮುನೆ ಹೇಗೆ ಹರಿತಾಳೆ ಅಂತಂದರೆ ಸ್ವಲ್ಪ ಕಪ್ಪು ಬಣ್ಣದಲ್ಲೇ ಹರಿಯೋದು ಯಮುನೆ. ಆದ್ದರಿಂದ ಇಂತಹ ಯಮುನಾ ನದಿ ಏನಿದೆಯೋ, ಈ ಯಮುನಾ ನದಿಯನ್ನು ಕೂಡ ಅಲ್ಲಿ ಸುತ್ತಮುತ್ತಲೂ ಕೂಡ ನೀವು ಸೀತಾದೇವಿಯನ್ನು ಹುಡುಕಬೇಕು. ಮತ್ತು ಅಷ್ಟೇ ಅಲ್ಲ, ಯಾಮುನಾ ಎನ್ನುವಂತಹ ಒಂದು ಮಹತ್ತರವಾದಂತಹ ಒಂದು ಪರ್ವತ ಇದೆ. ಆ ಪರ್ವತದಲ್ಲೂ ಕೂಡ ನೀವು ಹುಡುಕ್ತಕ್ಕಂಥವರಾಗಬೇಕು. ಈ ಎಲ್ಲ ಪ್ರದೇಶಗಳನ್ನು ಹುಡುಕ್ತಾ ಈ ನದಿಗಳನ್ನು ಎಲ್ಲವನ್ನೂ ಕೂಡ ನೀವು ದಾಟುತ್ತಾ ಸೀತಾನ್ವೇಷಣವನ್ನು ಮಾಡಬೇಕು ಅನ್ನುವ ಮಾತನ್ನು ಯಾರು ಸುಗ್ರೀವ ಆ ಎಲ್ಲ ಕಪಿಗಳಿಗೆ, ವಿನತ ಎನ್ನುವಂತಹ ಕಪಿಯನ್ನು ಮುಂದಿಟ್ಟುಕೊಂಡು ಏನು 1,00,000 ಜನ ಕಪಿಗಳು ಎಲ್ಲರೂ ಕೂಡ ಹೋಗ್ತಾ ಇದ್ದಾರೋ ಅವರಿಗೆ ಆದೇಶವನ್ನು ಮಾಡ್ತಕ್ಕಂಥವನಾಗ್ತಾನೆ. ಅಷ್ಟೇ ಅಲ್ಲ, ಇನ್ಯಾವ ನದಿ ಬರುತ್ತೆ, ಸರಸ್ವತೀಂಚ ಸಿಂಧುಂಚ ಶೋಣಂ ಮಣಿನಿಬೋಧಕಂ ಮಹೀಂ ಕಾಲಮಹೀಂ ಚೈವ ಶೈಲಕಾಲನ ಶೋಭಿತಾಂ. ಇನ್ನೂ ಅಲ್ಲದೆ ಇನ್ನೂ ಬಹಳಷ್ಟು ನದಿಗಳು ಸಿಗ್ತಕ್ಕಂಥದ್ದಾಗುತ್ತೆ ನಿಮಗೆ. ಯಾವುದು? ಸರಸ್ವತಿ, ಏನು ಸರಸ್ವತಿ ನದಿ ನಿಮಗೆ ಸಿಗ್ತಕ್ಕಂಥದ್ದಾಗುತ್ತೆ. ಏನು ಮಾನಾವಳಿ ನಾವು ಹೋದರೆ ಆ ಸರಸ್ವತಿ ನದಿಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಅಂತಹ ಸರಸ್ವತಿ ನದಿ ಅಲ್ಲೂ ಕೂಡ ನೀವು ಹುಡುಕಬೇಕು. ಆ ನದಿ ಸುತ್ತಮುತ್ತಲೂ ಇರತಕ್ಕಂತಹ ಎಲ್ಲ ವನಗಳಲ್ಲಿ, ಪರ್ವತಗಳಲ್ಲಿ, ಎಲ್ಲ ಕಡೆಯಲ್ಲೂ ಕೂಡ. ಯಾಕೆ ಅಂತಂದರೆ ಒಂದು ನದಿ ಹೇಳಿಬಿಟ್ಟಿದ್ದಾರೆ ಅಂತಂದರೆ ಸುತ್ತಮುತ್ತ ಬಿಡಬೇಕು ಅಂತ ಅರ್ಥ ಅಲ್ಲ. ಆ ನದಿಗೆ ಸಂಬಂಧಪಟ್ಟಂತೆ ಅನೇಕ ವನಗಳಿರ್ತವೆ, ಆ ನದಿಯ ಸುತ್ತಮುತ್ತ ಅನೇಕ ಪರ್ವತಗಳಿರ್ತವೆ. ಎಲ್ಲವನ್ನೂ ಕೂಡ ಹೇಳ್ತಾ ಕೂಡಲ್ಲ. ಆದ್ದರಿಂದ ಆ ನದಿಯ ಹೆಸರನ್ನು, ಒಂದು ನದಿಯನ್ನು ಗುರುತಾಗಿ ಮಾಡಿಕೊಂಡು ಈ ನದಿಯ ಸುತ್ತಮುತ್ತಲೂ ಇರತಕ್ಕಂತಹ ಎಲ್ಲ ವನಗಳು ಮತ್ತು ಪರ್ವತಗಳು ಎಲ್ಲೆಡೆಯಲ್ಲೂ ನೀವು ಹುಡುಕಬೇಕು ಅನ್ನುವ ಅರ್ಥದಲ್ಲಿ ಈ ನದಿ, ಏನು ಸರಸ್ವತಿ ನದಿ, ಆ ನದಿಯ ಬಳಿಯಲ್ಲೂ ಸಹಿತ ನೀವೆಲ್ಲರೂ ಕೂಡ ಸೀತಾನ್ವೇಷಣವನ್ನು ಮಾಡಬೇಕು. ಸಿಂಧು ನದಿ ಬಳಿಯಲ್ಲೂ ಕೂಡ
ನೀವೆಲ್ಲರೂ ಕೂಡ ಸೀತಾನ್ವೇಷಣವನ್ನು ಮಾಡಬೇಕು. ಮಹಿ ಮತ್ತು ಕಾಲಾಮಹಿ ಮುಂತಾದ ಅನೇಕ ನದಿಗಳು ಹರಿತಕ್ಕಂಥದ್ದಾಗುತ್ತೆ. ಆ ಎಲ್ಲ ನದಿಗಳ ಬಳಿಯಲ್ಲಿ ಇರ್ತಕ್ಕಂತಹ ಶೈಲಕಾನನ ಶೋಭಿತ, ಏನು ಅಂತಂದರೆ ಅಲ್ಲಿ ಅನೇಕ ಪರ್ವತಗಳಿದೆ, ಅನೇಕ ವನಗಳಿದೆ. ಅಲ್ಲೆಲ್ಲವೂ ಕೂಡ ನೀವು ಹೋಗ್ತಕ್ಕಂಥವರಾಗಿ ಸೀತೆಯನ್ನು ಸರಿಯಾಗಿ ಹುಡುಕ್ತಕ್ಕದ್ದು ಅನ್ನುವ ಮಾತನ್ನು ಸುಗ್ರೀವ ಪೂರ್ವ ದಿಕ್ಕಿಗೆ ಕಳಿಸ್ತಾ ಇರ್ತಕ್ಕಂತಹ ವಿನತಾ ಎನ್ನುವಂತಹ ಕಪಿಯನ್ನು ಮುಂದೆ ಮಾಡಿಕೊಂಡು ಏನು 1,00,000 ಜನ ಕಪಿಗಳು ಹೋಗ್ತಾ ಇದ್ದಾರೋ ಅವರೆಲ್ಲರಿಗೂ ಕೂಡ ಸುಗ್ರೀವ ಆದೇಶವನ್ನು ಮಾಡಿದ್ದಾನೆ. ಎಲ್ಲ ನೀವು ಹುಡುಕಿ ಅಧಿಗಮ್ಯತು ವೈದೇಹಿಂ ನಿಲಯಂ ರಾವಣಶ್ಚ ಮಾಸೇ ಪೂರ್ಣೇ ನಿವರ್ತದ್ಧಂ ಉದಯಂ ಪ್ರಾಪ್ಯ ಪರ್ವತಂ. ಏನು ಅಂತಂದರೆ 1 ಮಾಸದ ಒಳಗಾಗಿ ನೀವೆಲ್ಲರೂ ಕೂಡ ನಾನು ಹೇಳಿದ ಜಾಗ, ಇನ್ನೂ ಅನೇಕ ಜಾಗಗಳನ್ನು ಹೇಳಿದ್ದಾನೆ ಸುಗ್ರೀವ. ಅದೆಲ್ಲವೂ ಹೇಳ್ತಾ ಕೂತ್ರೆ ಅದಕ್ಕೆ ಒಂದಿನ ಬೇಕು, ಯಾವ್ಯಾವ ಜಾಗಗಳನ್ನು ಹೇಳಿದ್ದಾನೆ ಅಂತ. ಅದರಿಂದ ಅನೇಕ, ಅದರಲ್ಲಿ ಪ್ರಮುಖವಾದಂತಹ ನದಿಗಳು ಪರ್ವತಗಳ ಬಗ್ಗೆ ಮಾತ್ರ ಇಲ್ಲಿ ಪ್ರಸ್ತುತಪಡಿಸಿದ್ದೇನೆ. ಅನೇಕ ಪರ್ವತಗಳ ಹೆಸರನ್ನು ಹೇಳ್ತಾನೆ. ಅದಲ್ಲದೆ ಅಲ್ಲಿ ಯಾರ್ಯಾರು ವಾಸವಾಗಿದ್ದಾರೆ ಅದನ್ನೂ ಕೂಡ ಸುಗ್ರೀವ ಹೇಳ್ತಾನೆ. ಅಷ್ಟು ಚೆನ್ನಾಗಿ ಇಡೀ ಪ್ರದೇಶವನ್ನು ಬಲ್ಲಂತಹ ರಾಜ ಸುಗ್ರೀವ. ಆದ್ದರಿಂದ ಇದೆಲ್ಲ ನೀವು ಪ್ರದೇಶಗಳನ್ನು ದಾಟ್ತಾ 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 ನೀವು ಹೋಗ್ತಕ್ಕಂಥವರಾಗಬೇಕು. ಹೋಗಿ ಎಲ್ಲಿಯವರೆಗೂ ಸೂರ್ಯಪ್ರಕಾಶ ಇರ್ತದೋ ಅಲ್ಲಿಯವರೆಗೂ ನೀವು ಹೋಗಿ ಹುಡ್ಕೊಂಡು ಬರಬೇಕು. ಎಲ್ಲಿಂದ ಮುಂದೆ ಸೂರ್ಯಪ್ರಕಾಶ ಇರೋದಿಲ್ವೋ ಅದರ ಮುಂದೆ ಹೋಗೋದು ಬೇಡ. ಯಾಕೆ? ಅಲ್ಲಿ ಜನಸಂಚಾರ ಇರೋದಿಲ್ಲ. ಆದ್ದರಿಂದ ಅಲ್ಲಿಂದ ಮುಂದೆ ನೀವು ಹೋಗ್ತಕ್ಕಂಥವರಾಗಬೇಡಿ. ಅಲ್ಲಿಯವರೆಗೂ ಕೂಡ ನೀವು ಹೋಗಲೇಬೇಕು. ಹೋಗಿ ಏನು ಮಾಡಬೇಕು? ಆ ಸೀತಾದೇವಿ ಎಲ್ಲಿದ್ದಾಳೋ ಅವಳ ನೆಲೆ ಏನಾದರೂ ಇದೆಯಾ ಅದೆಲ್ಲವನ್ನು ಕೂಡ ಕಂಡುಕೊಂಡು ರಾವಣನೆಲ್ಲಿದ್ದಾನೆ ಇತ್ಯಾದಿಗಳನ್ನು ಎಲ್ಲ ವಿಷಯಗಳನ್ನು ನೀವು ಕಂಡುಕೊಂಡು ಏನು ಮಾಡಬೇಕು? 1 ಮಾಸದ ಒಳಗಾಗಿ ನೀವೆಲ್ಲರೂ ಕೂಡ ಬರತಕ್ಕದ್ದು. ಯಾರು 1 ಮಾಸದ ಒಳಗೆ ಬರೋದಿಲ್ವೋ ಏನು ಮಾಡ್ತೇನೆ ಅನ್ನುವ ಮಾತನ್ನು ಕೂಡ ಸುಗ್ರೀವ ತಿಳಿಸಿಕೊಡ್ತಾನೆ. ಊರ್ಧ್ವಂ ಮಾಸಾನ್ ನವಾಸ್ತವ್ಯಂ ವಸನ್ ವಜ್ಜೋ ಭವೇನ್ಮಮ ಸಿದ್ಧಾರ್ಥಾ ಸನ್ನಿವರ್ತಧ್ಯ ಅಧಿಗಮ್ಯ ಚ ಮೈಥಿಲಿ. ಏನು ಮಾಡ್ತಾನೆ? ಯಾರು ಮಾಸದ ಒಳಗಾಗಿ ಬರೋದಿಲ್ವೋ ಅವರು ನನಗೆ ವಧ್ಯರಾಗ್ತಾರೆ. ಅಂದರೆ ನಾನು ಅವರನ್ನು ಏನು ಮಾಡ್ತೇನೆ? ಸಂಹಾರ ಮಾಡ್ತೇನೆ. ಹಾಗಾಗಿ ಎಲ್ಲರೂ ಕೂಡ 1 ತಿಂಗಳುಗಳ ಒಳಗೆ ಎಲ್ಲರೂ ಕೂಡ ಈ ಎಲ್ಲ ವಾರ್ತೆಗಳನ್ನು, ಸರಿಯಾದ ಸೀತೆಯ ಮತ್ತು ರಾವಣನ ವಾರ್ತೆಯನ್ನು ತಿಳ್ಕೊಂಡು ನೀವೆಲ್ಲರೂ ಕೂಡ ಬರತಕ್ಕದ್ದು ಅಂತ ಹೇಳಿ ಸುಗ್ರೀವ ತಾನು ಪೂರ್ವ ದಿಕ್ಕಿಗೆ ಕಳಿಸ್ತಕ್ಕಂತಹ ಎಲ್ಲ ಕಪಿಗಳಿಗೆ ಆದೇಶವನ್ನು ಮಾಡ್ತಕ್ಕಂಥವನಾಗಿದ್ದಾನೆ. ಮತ್ತು ಇನ್ನೊಂದು ಮಾತನ್ನು ಹೇಳ್ತಾನೆ. ಯಾರು ಈ ಪೂರ್ವ ದಿಕ್ಕಿಗೆ ನಿಯಾಮಕರು ಅಂತಂದರೆ ಮಹೇಂದ್ರಕಾಂತ. ಮಹೇಂದ್ರ ಈ ಪೂರ್ವ ದಿಕ್ಕಿಗೆ ವಿಶೇಷವಾಗಿ ನಿಯಾಮಕ. ಅಂತಹ ಮಹೇಂದ್ರ ಈ ದಿಕ್ಕಿಗೆ ನಿಯಾಮಕನಾಗಿದ್ದಾನೆ. ಇಂತಹ ದಿಕ್ಕಿಗೆ ನೀವು ಹೋಗಬೇಕು, ಪೂರ್ವ ದಿಕ್ಕಿಗೆ. ಮತ್ತೇನಾಗಿದೆ ಈ ಪೂರ್ವ ದಿಕ್ಕು ಅಂತಂದರೆ ಅನೇಕ ಪರ್ವತಗಳಿಂದ ವನಗಳಿಂದ ಕೂಡಿದಂತಹ ದಿಕ್ಕು ಈ ಪೂರ್ವ ದಿಕ್ಕು. ಈ ದಿಕ್ಕಿಗೆ ನೀವೆಲ್ಲರೂ ಕೂಡ ಚೆನ್ನಾಗಿ ಎಲ್ಲರೂ ಕೂಡ ನಿಪುಣರಾಗಿದ್ದೀರಿ, ಅಂದರೆ ಒಳ್ಳೆ ಬಲಿಷ್ಠರಾಗಿದ್ದೀರಿ. ಎಲ್ಲರಿಗೂ ಕೂಡ ಒಳ್ಳೆ ಬಲವಿದೆ, ಬುದ್ಧಿ ಇದೆ, ಎಲ್ಲವೂ ಕೂಡ ಇರತಕ್ಕಂಥದ್ದಾಗಿದೆ. ನೀವೆಲ್ಲರೂ ಕೂಡ ಚೆನ್ನಾಗಿ ಈ ದಿಕ್ಕಲ್ಲಿ ಹೋಗಿ ಸೀತೆಯನ್ನು, ಎಲ್ಲರನ್ನು ಸೀತೆಯ ವಾರ್ತೆಯನ್ನು ಚೆನ್ನಾಗಿ ತಿಳ್ಕೊಂಡು ಸೀತೆ ಇರೋದನ್ನು ನೀವು ತಿಳ್ಕೊಂಡು ಬಂದ್ರಿ ಅಂತ ಆದರೆ ನನಗೂ ಕೂಡ ತುಂಬ ಸುಖವಾಗ್ತದೆ. ಯಾಕೆ? ಈ ಸೀತೆಯ ಏನು ನನಗೆ ರಾಮಚಂದ್ರ ಉಪಕಾರವನ್ನು ಮಾಡಿದ್ದಾನೋ ಅದಕ್ಕೆ ಉಪಕಾರವನ್ನು ಮಾಡಿದಂತಹ ಒಂದು ಧನ್ಯತಾ ಭಾವ ನನ್ನಲ್ಲಿ ಮೂಡಿ ಬರ್ತದೆ. ಆದ್ದರಿಂದ ನೀವೆಲ್ಲರೂ ಕೂಡ 1 ಮಾಸದ ಒಳಗಾಗಿ ಸೀತಾನ್ವೇಷಣವನ್ನು ಮಾಡಿ ಎಲ್ಲರೂ ಕೂಡ ಬರತಕ್ಕದ್ದು ಅಂತ ಹೇಳಿ ವಿನತಾ ಎನ್ನುವಂತಹ ಕಪಿಯನ್ನು ಮುಂದೆ ಮಾಡಿ 1,00,000 ಕಪಿಗಳನ್ನು ಸುಗ್ರೀವ ತಾನು ಪೂರ್ವ ದಿಕ್ಕಿಗೆ ಕಳಿಸ್ತಕ್ಕಂಥವನಾಗಿದ್ದಾನೆ. ಇವರೆಲ್ಲರೂ ಕೂಡ ಪೂರ್ವ ದಿಕ್ಕಿಗೆ ಹೋದ ಮೇಲೆ, ಇದಾದ ಮೇಲೆ ದಕ್ಷಿಣ ದಿಕ್ಕಿಗೆ ಅನೇಕ ಕಪಿಗಳನ್ನು ತಾನು ಸುಗ್ರೀವ ಕಳಿಸ್ತಕ್ಕಂಥವನಾಗ್ತಾನೆ. 4 ದಿಕ್ಕಿಗೂ ಕಳಿಸಿದ್ದಾನೆ. ತತಃ ಪ್ರಸ್ಥಾಪ್ಯ ಸುಗ್ರೀವ ತನ್ಮಹಾತ್ ವಾನರಂ ಬಲಂ ದಕ್ಷಿಣಾಂ ಪ್ರೇಷಯಾಮಾಸ ವಾನರಾನ್ ಅಲಭಿಕ್ಷಿತಾನ್. ಯಾವಾಗ ಈ ಸುಗ್ರೀವ ಏನು ಮಾಡಿದ್ದಾನೆ? ಆ ಪೂರ್ವ ದಿಕ್ಕಿಗೆ ಕಳಿಸಬೇಕಾದಂತಹ ಎಲ್ಲ ಕಪಿಗಳನ್ನು ತಾನು ಕಳಿಸ್ತಕ್ಕಂಥವನಾಗಿ ದಕ್ಷಿಣ ದಿಕ್ಕಿಗೆ ಈಗ ಕೆಲವೊಂದು ಕಪಿಗಳನ್ನು ಕಳಿಸಿಕೊಡಬೇಕು. ಆದ್ದರಿಂದ ತಾನೇನು ಮಾಡಿದ್ದೇನೆ? ಒಳ್ಳೆ ಲಕ್ಷ್ಯ ಇಟ್ಟುಕೊಂಡಂತಹ ಅನೇಕ ಕಪಿಗಳು, ಬಲಿಷ್ಠರಾದಂತಹ ಕಪಿಗಳನ್ನು ಅವನು ಮಾತಾಡ್ತಕ್ಕಂಥವನಾಗಿ ದಕ್ಷಿಣ ದಿಕ್ಕಿಗೆ ಅನೇಕ ಕಪಿಗಳನ್ನು ಕಳಿಸಬೇಕು. ಯಾರ್ಯಾರನ್ನು ಕಳಿಸಿದ್ದಾನೆ ದಕ್ಷಿಣ ದಿಕ್ಕಿಗೆ ಸುಗ್ರೀವ ಅಂತಂದರೆ ನೀಲಂ ಅಗ್ನಿಸುತಂ, ನೀಲಾ ಎನ್ನುವಂತಹ ಕಪಿ, ಅಗ್ನಿಯ ಮಗ ನೀಲಾ ಎನ್ನುವಂತಹ ಕಪಿ, ಮತ್ತು ಹನುಮಂತಂಚ ವಾನರಂ. ಏನು ಮಾಡಿದ್ದಾನೆ? ಹನುಮಂತ ದೇವರನ್ನು ಆಯ್ಕೆ ಮಾಡಿದ್ದಾನೆ ಸುಗ್ರೀವ. ದಕ್ಷಿಣ ದಿಕ್ಕಿಗೆ ಹೋಗಲಿಕ್ಕೆ ನೀಲಾ ಎನ್ನುವಂತಹ ಕಪಿಯನ್ನು ಆಯ್ಕೆ ಮಾಡಿದ. ಮೊದಲಿಗೆ ಇದೇ ನೀಲಾ ಎನ್ನುವಂತಹ ಕಪಿನೇ ಹಿಂದೆ ಬಂತು. ನಮಗೆ ಎಷ್ಟು ಒಂದು ದೀಕ್ಷೆ ಇತ್ತು ರಾಜ್ಯದ ಮೇಲೆ ಆ ನೀಲಾ ಎನ್ನುವಂತಹ ಕಪಿಗೆ ಅಂತ ಬಂತು. ಸುಗ್ರೀವ ತಾನು ಅಲ್ಲಿ
ಲೋಲುಪತೆಯಲ್ಲಿ ಇದ್ದಾಗ ಆಜ್ಞೆ ಮಾಡೋದು ಇದೇ ನೀಲ ಎನ್ನುವಂತಹ ಕಪಿಗೆ, ಎಲ್ಲ ಸೈನ್ಯವನ್ನು ಬರಲಿಕ್ಕೆ ಹೇಳುವಂತ. ಯಾಕೆ ಅಷ್ಟಿದ್ರೂ ಕೂಡ ಎಂದೂ ಈ ನೀಲ ಎನ್ನುವಂತಹ ಕಪಿ ರಾಜ್ಯ ಸಂರಕ್ಷಣೆಯನ್ನು ಎಂದೂ ಕೂಡ ಬಿಟ್ಟಿಲ್ಲ, ಸೇನಾಧಿಪತಿ. ಆದ್ದರಿಂದ ಎಂದೂ ಕೂಡ ತಾನು ರಾಜ್ಯ ಸಂರಕ್ಷಣೆಯನ್ನು ಬಿಟ್ಟವನಲ್ಲ ಅಂತಹ ಕಪಿ, ಪ್ರೀತ್ಯಾಸ್ಪದನಾದ ಕಪಿ. ಆದ್ದರಿಂದನೇ ಆ ನೀಲನನ್ನ ಅಗ್ನಿಸುತಂ, ಅಗ್ನಿಯ ಮಗನಾದಂತಹ ಆ ನೀಲ ಎನ್ನುವಂತಹ ಕಪಿಯನ್ನ ಆ ಸುಗ್ರೀವ ಕರಿತಕ್ಕಂಥವನಾಗಿದ್ದಾನೆ. ಅದಾದ ಮೇಲೆ ಹನುಮಂತಂ, ಹನುಮಂತ ದೇವರನ್ನ ಕರಿತಕ್ಕಂಥವನಾಗ್ತಾನೆ ಸುಗ್ರೀವ. ಮತ್ತೆ ಪಿತಾಮಹ ಸುತಂ ಚೈವ ಜಾಂಬವಂತಂ ಮಹಾಬಲ. ಪಿತಾಮಹ ಸುತ, ಪಿತಾಮಹ ಯಾರು? ಸುಗ್ರೀವನಿಗೆ ಬ್ರಹ್ಮದೇವರೇ. ಹಿಂದೆ ಅವತ್ತೇ ನಾವು ಚಿಂತನೆ ಮಾಡಿದ್ವಿ ಅದನ್ನು. ಬ್ರಹ್ಮದೇವರ ಮಕ್ಕಳು ವೃಕ್ಷರಾಜ ಮತ್ತು ಕೇಸರಿ ಅಂತ ಆ ಇಬ್ಬರು ಮಕ್ಕಳು. ಆ ವೃಕ್ಷರಾಜನ ಏನು ಹೆಣ್ಣು ಶರೀರ ಬರ್ತದೋ ಆವಾಗ ಸೂರ್ಯ ಮತ್ತು ಇಂದ್ರರು ನೋಡಿದ ಮೇಲೆ ಈ ವಾಲಿ ಮತ್ತು ಸುಗ್ರೀವರು ಹುಟ್ಟಿದ್ದು. ಆಮೇಲೆ ಅವರಿಗೆ ಮುಂಜಿ ಬಂಧನ ಮುಂತಾದವುಗಳನ್ನೆಲ್ಲ ಮಾಡಿ ಮತ್ತೆ ಅವನಿಗೆ ಹೆಣ್ಣು ಶರೀರ ಏನು ಬಂದಿತ್ತೋ ಅದನ್ನು ಪರಿಹಾರ ಮಾಡ್ತಾರೆ ಬ್ರಹ್ಮದೇವರು. ಪರಿಹಾರ ಮಾಡಿ ಒಳ್ಳೆ ಉತ್ತಮವಾದಂತಹ ಸಾಮ್ರಾಜ್ಯ ಏನು ಈ ಕಿಷ್ಕಿಂಧಾ ಪಟ್ಟಣ ಇತ್ತೋ ಅದರಲ್ಲಿ ನೀವು ವಾಸ ಮಾಡಿ ಅಂತ ಕಳಿಸಿಕೊಟ್ರು ಅಂತ. ಅಂದರೆ ವೃಕ್ಷರಾಜ ತಾನು ಆಳ್ತಾ ಇದ್ದಂತಹ ಒಂದು ದೇಶ ಕಿಷ್ಕಿಂಧಾ ಪಟ್ಟಣ, ಆ ವೃಕ್ಷರಾಜನ ಮಗನೇ ಸುಗ್ರೀವ. ಆದ್ದರಿಂದ ಪಿತಾಮಹ ಆಗಬೇಕು ಬ್ರಹ್ಮದೇವರು. ಆ ಪಿತಾಮಹರಾದಂತಹ ಆ ಬ್ರಹ್ಮದೇವರ ಮಕ್ಕಳು ಯಾರಪ್ಪ ಅಂತಂದರೆ ಜಾಂಬವಂತಂ. ಆ ಜಾಂಬವಂತ ಏನಿದ್ದಾನೋ ಅವನನ್ನು ಸಹಿತ ದಕ್ಷಿಣ ದಿಕ್ಕಿಗೆ ಕಳಿಸಬೇಕು ಅಂತ ತಾನು ಆಯ್ಕೆ ಮಾಡಿಕೊಂಡಿದ್ದಾನೆ ಸುಗ್ರೀವ. ಅದಾದ ಮೇಲೆ ಸುಹೋತ್ರಂಚ ಶರಾರಿಂಚ ಶರಗುಲ್ಮಂ ತಥೈವ ಚ ಗಜಂ ಗವಾಕ್ಷಂ ಗವಯಂ ಸುಷೇಣಂ ವೃಷಭಂ ತಥಾ ಮೈಂದಂಚ ದ್ವಿವಿಧಂ ಚೈವ ವಿಜಯಂ ಗಂಧಮಾದನಂ ಉಲ್ಕಾಮುಖಮಸಂಗಂಚ ಹುತಾಶನ ಸುತಾವುಭೌ. ಇಷ್ಟು ಜನರನ್ನು ಕಳಿಸಿಕೊಟ್ಟಿದ್ದಾನೆ. ಯಾರ್ಯಾರು? ಪಿತಾಮಹನಾದಂತಹ ಜಾಂಬವಂತನನ್ನ ಇಲ್ಲಿ ಕಳಿಸಿಕೊಟ್ಟಿದ್ದಾನೆ. ಮತ್ತೆ ಸುಹೋತ್ರ ಎನ್ನುವಂತಹ ಕಪಿ, ಶರಾರಿ ಎನ್ನುವಂತಹ ಕಪಿ, ಶರಗುಲ್ಮ ಎನ್ನುವಂತಹ ಇನ್ನೊಬ್ಬ ಕಪಿ, ಗಜ ಎನ್ನುವಂತಹ ಕಪಿ, ಗವಾಕ್ಷ ಮತ್ತೆ ಗವಯ, ಸುಷೇಣ ಮುಂತಾದ. ಇಲ್ಲಿ ಸುಷೇಣ ಅಂತಂದರೆ ನಾವು ಮತ್ತೆ ಈ ತಾರಾ ತಂದೆನೂ ಸುಷೇಣ ಅಂತಿದ್ದಾರೆ, ಅವರು ಕೂಡ ಕಪಿಗಳೇ, ಒಳ್ಳೆ ಪ್ರಮುಖರಾದಂತಹ ಕಪಿ. ಅವರು ಅಂತ ನಾವು ಇಟ್ಕೊಂಡು ಬಿಡಬಾರ್ದು. ಸುಷೇಣ ಅಂತ ಇನ್ನೊಬ್ಬ ಕಪಿ. ಆ ಸುಷೇಣ ಎನ್ನುವಂತಹ ಕಪಿಯನ್ನ ಮತ್ತೆ ವೃಷಭ ಎನ್ನುವಂತಹ ಕಪಿಯನ್ನ, ಮೈಂದ ದಿವಿದ ವಿಜಯ ಗಂಧಮಾದನ. ಯಾಕೆಂದರೆ ಯಾಕೆ ನಾ ಹೆಸರನ್ನು ಓದ್ತಾ ಇದ್ದೀನಿ ಅಂತಂದರೆ ಈ ಎಲ್ಲ ಮಹಾಕವಿಗಳು ಶ್ರೀರಾಮದೇವರ ಸೇವೆಯಲ್ಲಿ ತೊಡಗಿದ್ರು. ಈ ಎಲ್ಲ ಕಪಿಗಳ ಹೆಸರು ನಮ್ಮ ಕಿವಿ ಮೇಲೆ ಬಿದ್ದರೆ ನಮಗವತ್ತು ದಿನ ಪಾವನವಾಗುತ್ತೆ. ಆದ್ದರಿಂದ ಅವರು ಏನು ಸೇವೆ ಮಾಡಿದ್ದಾರೆ ಇವರೆಲ್ಲ ಅಂತ ನಾವು ಸ್ಮರಣೆ ಮಾಡಿದರೆ ನಮಗೆ ಪುಣ್ಯ ಒದಗಿ ಬರುತ್ತೆ. ಆ ಸೌಭಾಗ್ಯ ನಮಗಿಲ್ಲ, ಅಷ್ಟು ಬಲವೂ ಇಲ್ಲ, ಅಷ್ಟು ಯೋಗ್ಯತೆಯೂ ಇಲ್ಲ. ಅವರು ಸ್ಮರಣೆಯನ್ನಾದರೂ ಮಾಡುವ ಯೋಗ್ಯತೆ ಕೊಟ್ಟಿದ್ದಾನಲ್ಲ ಸ್ವಾಮಿ. ಆದ್ದರಿಂದ ಹೆಸರು ಕಿವಿಗೆ ಬೀಳಲಿ ಅಂತ ಓದ್ತಾ ಇದ್ದೇನೆ. ಮತ್ತೆ ಉಲ್ಕಾಮುಖ ಅಸಂಗ, ಇವರಿಬ್ಬರೂ ಕೂಡ ಅಗ್ನಿಯ ಪುತ್ರರೇ. ಮತ್ತೆ ಇವರಿಬ್ಬರು ಇಷ್ಟು ಜನರನ್ನ ಸುಗ್ರೀವ ಆಯ್ಕೆ ಮಾಡಿದ್ದಾನೆ. ಯಾರ್ಯಾರು? ನೀಲ, ಹನುಮಂತ, ಜಾಂಬವಂತ, ಸುಹೋತ್ರ, ಶರಾರಿ, ಶರಗುಲ್ಮ, ಗಜ, ಗವಾಕ್ಷ, ಗವಯ, ಸುಷೇಣ, ವೃಷಭ, ಮಹಿಂದ, ದ್ವಿವಿಧ, ವಿಜಯ, ಗಂಧಮಾದನ, ಉಲ್ಕಾಮುಖ, ಅಸಂಗ. ಇಷ್ಟು ಜನರನ್ನ ದಕ್ಷಿಣ ದಿಕ್ಕಿಗೆ ಕಳಿಸಬೇಕು ಅಂತ ಹೇಳಿ ಸುಗ್ರೀವ ತಾನು ಆಯ್ಕೆ ಮಾಡಿದ್ದಾನೆ. ಆಯ್ಕೆ ಮಾಡಿ ಇವರಿಗೆಲ್ಲರಿಗೂ ಒಬ್ಬರನ್ನ ಪ್ರಮುಖರನ್ನಾಗಿ ಮಾಡಬೇಕಲ್ಲ. ಯಾರನ್ನ ಪ್ರಮುಖರನ್ನಾಗಿ ಮಾಡಿದ ಅಂತಂದರೆ ಅಂಗದ ಪ್ರಮುಖಾನ್ ವೀರಾನ್ ವೀರಃ ಕಪಿ ಗಣೇಶ್ವರ ವೇಗ ವಿಕ್ರಮ ಸಂಪನ್ನಾನ್ ಸಂಧಿದೇಶ ವಿಶೇಷವಿತ್. ಯಾಕೆ? ಸುಗ್ರೀವ ವಿಶೇಷಗಳನ್ನೆಲ್ಲವನ್ನು ತಿಳ್ಕೊಂಡವನು. ಅಂದರೆ ಈ ದೇಶದ ವಿಶೇಷಗಳನ್ನೆಲ್ಲ ತಿಳ್ಕೊಂಡಿದ್ದಾನಲ್ಲ, ಇದೇನು ಕಡಿಮೆನಾ? ಒಳ್ಳೆ ಜ್ಞಾನಿ ಹೌದು. ಧರ್ಮದ ಬಗ್ಗೆ ಜ್ಞಾನ ಇದೆ, ರಾಜ್ಯದ ಬಗ್ಗೆ ಜ್ಞಾನ ಇದೆ, ದೇಶದ ಬಗ್ಗೆ ಜ್ಞಾನ ಇದೆ, ಎಲ್ಲ ಜ್ಞಾನವೂ ಅವನಿಗಿದೆ. ಯಾರಿಗೆ? ಸುಗ್ರೀವನಿಗೆ. ಆದ್ದರಿಂದ ವಿಶೇಷವಿತ್, ಎಲ್ಲವನ್ನ ವಿಶೇಷವಾಗಿ ತಿಳ್ಕೊಂಡಂತಹ ವ್ಯಕ್ತಿ ಆ ಸುಗ್ರೀವ. ಏನು ಮಾಡ್ತಾ ಇದ್ದಾನೆ ಅಂದರೆ ಅಂಗದನನ್ನು ಸಹಿತ ಈ ದಕ್ಷಿಣ ದಿಕ್ಕಿಗೆ ಕಳಿಸಬೇಕು ಅಂತ ಅವನನ್ನು ಸೇರಿಸಿದ್ದಾನೆ. ಈ ಒಂದು ಸಮೂಹದಲ್ಲಿ ಸೇರಿಸಿ ಏನು ಮಾಡಿದ್ದಾನೆ? ಇವರೆಲ್ಲರೂ ಹೇಗಿದ್ದರು ಅಂತಂದರೆ ವೇಗ ವಿಕ್ರಮ ಸಂಪನ್ನ. ಎಲ್ಲರೂ ಕೂಡ ವೇಗವಾಗಿ ಹೋಗೋದರಲ್ಲಿ ಒಳ್ಳೆ ಒಂದು ಸಾಮರ್ಥ್ಯವನ್ನು ಪಡೆದಂಥವರು. ಮತ್ತಷ್ಟೇ ಅಲ್ಲ, ವಿಕ್ರಮ, ಒಳ್ಳೆ ಬಲಿಷ್ಠರು ಇವರೆಲ್ಲರೂ ಕೂಡ. ಯಾಕೆ ಅಂತಂದರೆ ಇಂಥ ಕೆಲಸ ಆಗಬೇಕು ಅಂದರೆ ಹಾಗೇ ಆಗಬೇಕು. ಹಿಂದೆ ಏನು ಪೂರ್ವ ದಿಕ್ಕಿಗೆ ಕಳಿಸ್ತಾನಲ್ಲ ಯಾರು? ಸುಗ್ರೀವ. ಅದರಲ್ಲಿ ಇನ್ನೂ ಕೆಲವೊಂದು ವಿಷಯಗಳನ್ನು ಹೇಳ್ತಾನೆ. ಏನು ಅಂದರೆ ನೀವು ಹೋಗಬೇಕಾದ್ರೆ ಮಧ್ಯ ಅನೇಕ ರಾಕ್ಷಸರು ಸಿಗ್ತಾರೆ, ಅಂದರೆ ಅವರನ್ನು ಎದುರಿಸಿ ಹೋಗಬೇಕು. ಆದ್ದರಿಂದ ಸುಮ್ಮನೆ ಯಾವುದೋ ಸಾಮಾನ್ಯ ಕವಿಗಳನ್ನು ಕಳಿಸ್ಲಿಕ್ಕಾಗೋದಿಲ್ಲ. ಅನೇಕ ಋಷಿಮಣಿಗಳು ಸಿಗ್ತಾರೆ, ಅನೇಕ ರಾಕ್ಷಸರು ಸಿಗ್ತಾರೆ. ಯಾವತ್ತೂ ಕೂಡ ಎರಡೂ ಇದ್ದೇ ಇರುತ್ತೆ.
ಯಾವುದೇ ಒಂದು ಪ್ರದೇಶವಾದರೂ ಎರಡೂ ಥರ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಆದ್ದರಿಂದ ಎಲ್ಲ ತರಹದ ಜನ ಇರ್ತಾರಾದ್ರಿಂದ ಆಯಾಯ ಜನಕ್ಕೆ ತಕ್ಕಂತೆ ಎದುರಿಸಿ ಹೋಗಬೇಕು ಕಪಿಗಳು. ಅನೇಕ ರಾಕ್ಷಸರನ್ನು ಎದುರಿಸಬೇಕು. ಅಷ್ಟೇ ಅಲ್ಲ, ಅನೇಕ ಪರ್ವತಗಳನ್ನು ಹಾರಬೇಕು. ಅಂದರೆ ಇವರಿಗೆ ನಡಿಲಿಕ್ಕೂ ಗೊತ್ತಿರಬೇಕು, ಹಾರಲಿಕ್ಕೂ ಗೊತ್ತಿರಬೇಕು, ಬಲಿಷ್ಠರೂ ಆಗಿರಬೇಕು, ವೇಗವಾಗೂ ಹೋಗಬೇಕು. ಇಂಥವರನ್ನ ತಾನು ಆಯ್ಕೆ ಮಾಡಿ ಕಳಿಸ್ತಾ ಇದ್ದಾನೆ ಸುಗ್ರೀವ. ಸಾಮಾನ್ಯದ ಕೆಲಸವಲ್ಲ. ಆದ್ದರಿಂದ ಅನೇಕ ಜನ ರಾಕ್ಷಸರನ್ನು ಕೂಡ ಸಂಹಾರ ಮಾಡಬೇಕಾದ್ರೆ ಒಳ್ಳೆ ಬಲವೂ ಬೇಕು, ವೇಗವೂ ಬೇಕು, ಬಲವೂ ಬೇಕು. ಅದಕ್ಕೆ ವೇಗ ವಿಕ್ರಮ ಸಂಪನ್ನ. ಎಂಥವರು ಈ ಕಪಿಗಳೆಲ್ಲರೂ ಕೂಡ ಅಂದರೆ ವೇಗವಾಗಿ ಹೋಗುವಂತಹ ಸಾಮರ್ಥ್ಯ ಇರ್ತಕ್ಕಂಥವರು, ವಿಕ್ರಮ, ಒಳ್ಳೆ ಬಲಿಷ್ಠರಾದಂತಹ ಈ ಎಲ್ಲ ಕಪಿಗಳನ್ನು ತಾನೇನು ಮಾಡಿದ್ದಾನೆ, ಆದೇಶ ಮಾಡಿದ್ದಾನೆ. ಯಾರು? ಈ ಸುಗ್ರೀವ. ಚೇಷಾಂ ಅಗ್ರೇಸರಂ ಚೈವ ಮಹಾಬಲ ಮಥಾಂಗದಂ. ಏನು ಮಾಡಿದ್ದಾನೆ? ಇವರೆಲ್ಲರಿಗೂ ಸಹಿತ ಪ್ರಮುಖನನ್ನಾಗಿ ಅಂಗದನನ್ನು ಆಯ್ಕೆ ಮಾಡಿದ್ದಂತೆ. ಯಾಕೆ ಅಂತಂದರೆ ತನ್ನ ಅಣ್ಣನ ಮಗನೇ ಒಳ್ಳೆ ಬಲಿಷ್ಠರಾದಂತಹ ವ್ಯಕ್ತಿ. ಆದ್ದರಿಂದ ಇವರೆಲ್ಲರಿಗೂ ಕೂಡ ಈ ಸಮೂಹಕ್ಕೆ ಅಲ್ಲಿ ಹೇಗೆ ವಿನತನನ್ನು ಮಾಡಿದ್ನೋ ಹಾಗೆ ಈ ಸಮೂಹಕ್ಕೆ ಅಂಗದನನ್ನು ಸುಗ್ರೀವ ಪ್ರಮುಖನನ್ನಾಗಿ ಮಾಡ್ತಕ್ಕಂಥವನಾಗಿದ್ದಾನೆ. ವಿಧಾಯ ಹರಿ ವೀರಾಣ ಆದಿಜ ದಕ್ಷಿಣಾಂ ದಿಶಂ. ಏನು ಮಾಡಿದ್ದಾನೆ? ಈ ಎಲ್ಲ ಕವಿಗಳನ್ನು ಕೂಡಿಸಿ ಒಟ್ಟು ಮಾಡಿ ತಾನು ಆದೇಶವನ್ನು ಮಾಡಿದ್ದಂತೆ ನೀವೆಲ್ಲರೂ ಕೂಡ ದಕ್ಷಿಣ ದಿಕ್ಕಿಗೆ ಹೋಗ್ತಕ್ಕಂಥವರಾಗಬೇಕು, ಅಲ್ಲಿ ಹೋಗಿ ಸೀತಾನ್ವೇಷಣವನ್ನು ಮಾಡ್ತಕ್ಕಂಥವರಾಗಬೇಕು ಅಂತ ಹೇಳಿ ಸುಗ್ರೀವ ತಾನು ಆದೇಶವನ್ನು ಮಾಡಿದ್ದಾನೆ. ಈಗ ದಕ್ಷಿಣ ದಿಕ್ಕಿನ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡಬೇಕು ಆ ಎಲ್ಲ ಕವಿಗಳಿಗೂ. ಅದನ್ನು ಮುಂದೆ ಮಾಡ್ತಕ್ಕಂಥವನಾಗ್ತಾನೆ. ಸಹಸ್ರ ಏಕೇಚನ ಸಮುದ್ದೇಶ್ಯಾ ತಸ್ಯಾಂ ದಿಶಿ ಸುದುರ್ಗಮಾಹ ಕಪೀಶಃ ಕಪಿಮುಖ್ಯಾನ ಸತೇಷಾಂ ತಾನುದಾಹರತೆ. ಏನು ಮಾಡಿದ್ದಾನೆ ಸುಗ್ರೀವ ಅಂತಂದರೆ, ಈ ಒಂದು ದಕ್ಷಿಣ ದಿಕ್ಕಿಗೆ ಹೋಗ್ತಕ್ಕಂತಹ ಈ ಎಲ್ಲ ಏನು ಕಪಿಗಳಿದ್ದಾರೋ ಅವರಿಗೆ ಸುದುರ್ಗಮಾಹ, ಏನು ಹೋಗಲಿಕ್ಕೆ ಕಷ್ಟವಾದಂತಹ ಪರ್ವತಗಳು, ನದಿಗಳು, ವನಗಳ ಬಗ್ಗೆ ಎಲ್ಲವನ್ನೂ ಕೂಡ ಸುಗ್ರೀವ ತಿಳಿಸಿಕೊಡಬೇಕು. ಅದು ಕರ್ತವ್ಯ ಸುಗ್ರೀವನದ್ದು. ಅಂದರೆ ರಾಜನಾದವನು ಹೇಗಿರಬೇಕು ನೋಡ್ರಿ. ಕೇವಲ ಆದೇಶ ಮಾಡಿಬಿಡೋದು, ಸಿಂಹಾಸನದಲ್ಲಿ ಕೊಡೋದು ಅಂತಲ್ಲ. ಎಲ್ಲದರ ಜ್ಞಾನ ಅವನಿಗಿದ್ದರೆ ಮಾತ್ರ ಈ ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಮನೆ ಯಜಮಾನನಿಗೆ ಪ್ರತಿಯೊಂದು ಗೊತ್ತಿರಬೇಕು. ಅವನಿಗೆ ಎಲ್ಲ ರೀತಿಯ ಕೆಲಸಗಳು ಗೊತ್ತಿದ್ದರೆ ಮಾತ್ರ ಬರೀ ದುಡಿದ್ವಿ ತಂದ್ವಿ ಅಂತ ಆಗಲ್ವಲ್ಲ. ಎಲ್ಲವೂ ಕೂಡ ಗೊತ್ತಿದ್ದರೆ ಅವನು ನಿಜವಾಗ್ಲೂ ಮನೆ ಯಜಮಾನ ಅಂತ ಅನಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅದರಂತೆ ಒಬ್ಬ ರಾಜ ಅನಿಸ್ಕೊಳ್ಬೇಕಾದ್ರೆ ಎಲ್ಲವನ್ನು ತಿಳ್ಕೊಂಡಿರಬೇಕು. ಆದ್ದರಿಂದ ಅದೆಲ್ಲವನ್ನೂ ಕೂಡ ಉದಾಹರಿಸಿ ಹೇಳ್ತಾನಂತೆ ಯಾರು? ಸುಗ್ರೀವ. ಎಲ್ಲೆಲ್ಲಿ ಹೋಗಬೇಕು, ಹೆಂಗೆಂಗೆ ಹೋಗಬೇಕು, ಯಾರ್ಯಾರಿದ್ದಾರೆ ಎಲ್ಲವನ್ನು ಸಹಿತ ಸುಗ್ರೀವ ತಾನು ಉದಾಹರಿಸಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಸಹಸ್ರ ಶಿರಸಂ ವಿಂಧ್ಯಂ ನಾನಾದ್ರುಮ ಲತಾಯುತಂ ನರ್ಮದಾಂಚ ನದೀಂ ದುರ್ಗಾಂ ಮಹೋರಗ ನಿಷೇವಿತಾಂ. ಏನು ಅಂತಂದರೆ, ಸಹಸ್ರ ಶಿರಸಂ ವಿಂಧ್ಯ ಪರ್ವತ, 1,000 ಶಿಖರಗಳಿಂದ ಕೂಡಿದಂತಹ ವಿಂಧ್ಯ ಪರ್ವತ ನಿಮಗೆ ಸಿಗ್ತಕ್ಕಂಥದ್ದಾಗುತ್ತೆ. ದಕ್ಷಿಣ ದಿಕ್ಕಿಗೆ ನೀವು ಹೊರಟಾಗ ಅಲ್ಲಿ ಹೋದ ಮೇಲೆ ಹೇಗಿದೆ ಆ ವಿಂಧ್ಯ ಪರ್ವತ ಅಂತಂದರೆ, ನಾನಾ ವೃಕ್ಷಗಳಿಂದ ಕೂಡಿದೆ. ಅನೇಕ ಶಿಖರಗಳಿಂದ ಆ ವಿಂಧ್ಯ ಪರ್ವತ ಇದೆ. ಯಾಕೆಂತಂದರೆ ಸುಮ್ಮನೆ ಪರ್ವತ ಇದೆ ಅಂದರೆ ಆಗಲ್ವಲ್ಲ, ಅದರ ಲಕ್ಷಣವನ್ನು ಹೇಳಬೇಕು. ಯಾಕೆಂತಂದರೆ ಇವಾಗ ಏನು ಗೂಗಲ್ ಮ್ಯಾಪ್ ಏನಿಲ್ವಲ್ಲ ಅವಾಗ. ಇವಾಗೆಲ್ಲ ಎಲ್ಲ ಮೊಬೈಲ್ ಒತ್ತಿ ನಾವು ಹೋಗಿಬಿಡ್ತೇವೆ. ಅವಾಗೇನಿಲ್ಲ. ಆ ಭೂಮಿಯಲ್ಲಿ ಇರ್ತಕ್ಕಂತಹ ಯಾವ ಒಂದು ಪ್ರದೇಶವನ್ನು ಹೇಳಿರ್ತಾನೋ ಆ ಪ್ರದೇಶದಲ್ಲಿರ್ತಕ್ಕಂತಹ ಪರ್ವತಗಳ ಬಗ್ಗೆನೂ ಮಾಹಿತಿ ಕೊಟ್ಟು ಆ ಪರ್ವತ ಹೇಗಿದೆ ಅಂತಲೂ ಹೇಳಬೇಕು. ಹೇಳಿದಾಗಲೇ ಅವರಿಗೆ ಚೆನ್ನಾಗಿ ಗೊತ್ತಾಗ್ತದೆ. ಓ, ಈ ಪರ್ವತ ಸುಗ್ರೀವ ಹೇಳಿದ್ದ, ಹೋದಾಗ ಅವ್ರಿಗೆ ಗೊತ್ತಾಗುತ್ತೆ. ಆದ್ದರಿಂದ ಆ ಪರ್ವತದ ಮಾಹಿತಿಯನ್ನು ಕೂಡ ಕೊಡಬೇಕು. ಆ ಜವಾಬ್ದಾರಿನೂ ಸುಗ್ರೀವನದ್ದೇ. ಆದ್ದರಿಂದ ಈ ವಿಂಧ್ಯ ಪರ್ವತ ಅನ್ನೋದು ನಿಮಗೆ ದಕ್ಷಿಣ ಭಾಗಕ್ಕೆ ಹೋದ ತಕ್ಷಣ ಸಿಗ್ತಕ್ಕಂಥದ್ದಾಗುತ್ತೆ. ಹೇಗಿದೆ ಈ ವಿಂಧ್ಯ ಪರ್ವತ ಅಂತಂದರೆ, ಸಹಸ್ರ ಶಿರಸಂ, 1,000 ಶಿಖರಗಳಿಂದ ಈ ಪರ್ವತ ಕೂಡ್ತಕ್ಕಂಥದ್ದಾಗಿದೆ. ನಾನಾ ದ್ರುಮ ಲತಾಯುತ, ಅನೇಕ ವೃಕ್ಷಗಳು ಈ ಪರ್ವತದಲ್ಲಿ ಇರ್ತಕ್ಕಂಥದ್ದಾಗಿದೆ. ಒಳ್ಳೆ ಬಳ್ಳಿಗಳು ಈ ಪರ್ವತದಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ ಅಂತ ಹೇಳಿ ಎಲ್ಲ ಪರ್ವತದ ಲಕ್ಷಣಗಳನ್ನು ಹೇಳ್ತಾ ಇದ್ದಾನೆ. ನರ್ಮದಾಂಚ ನದಿ, ನರ್ಮದಾ ಎನ್ನುವಂತಹ ನದಿ ನಿಮಗೆ ಸಿಗ್ತಕ್ಕಂಥದ್ದಾಗುತ್ತೆ. ಮತ್ತೆ ಆ ನದಿಯಲ್ಲಿ ಏನಿದೆ ಅಂತಂದರೆ ಅನೇಕ ಸರ್ಪಗಳು ಇವೆ. ಯಾವುದು? ಆ ನದಿಯಲ್ಲಿ. ಅದರಿಂದ ಹುಷಾರಾಗಿ ಹೋಗಬೇಕು ಅಂತ ಅರ್ಥ. ನೋಡ್ರಿ, ಸುಗ್ರೀವ ಎಷ್ಟು ಚೆನ್ನಾಗಿ ಎಚ್ಚರಿಸ್ತಾನೆ ಎಲ್ಲ ಕಪಿಗಳನ್ನು. ಈ ವಿಂಧ್ಯ ಪರ್ವತವನ್ನು ದಾಟ್ಕೊಂಡು ಹೋಗಬೇಕು ನೀವು. ವಿಂಧ್ಯ ಪರ್ವತವನ್ನು ದಾಟಿ ಹೋದರೆ ನರ್ಮದಾ ನದಿ ನಿಮಗೆ ಸಿಗ್ತಕ್ಕಂಥದ್ದಾಗುತ್ತೆ. ಆ ನರ್ಮದಾ ನದಿಯಲ್ಲಿ ಅನೇಕ ಸರ್ಪಗಳಿವೆ, ಅದರಿಂದ ಹುಷಾರಾಗಿ ನೀವು ಹೋಗ್ತಕ್ಕಂಥದ್ದು ಅನ್ನುವ ಮಾತನ್ನು ಸುಗ್ರೀವ ತಿಳಿಸ್ತಕ್ಕಂಥವನಾಗ್ತಾನೆ. ಅನೇಕ ಪ್ರದೇಶಗಳು ನೀವು ಆ ನದಿಯನ್ನು ದಾಟಿದ ಮೇಲೆ ನಿಮಗೆ ಸಿಗ್ತಕ್ಕಂಥದ್ದಾಗುತ್ತೆ. ಯಾವುದು ಅಂತಂದರೆ,
ವಿದರ್ಭ ದೇಶ ನಿಮಗೆ ಸಿಗ್ತಕ್ಕಂಥದ್ದಾಗುತ್ತೆ. ಅಶ್ವವಂತಿ, ಅವಂತಿ ಮುಂತಾದ ಅನೇಕ ದೇಶಗಳು ನಿಮಗೆ ಸಿಗ್ತಕ್ಕಂಥದ್ದಾಗುತ್ತೆ. ತಥಾ ವಂಗಾನ್ ಕಲಿವಂಗಾಂಶ್ಚ ಕೌಶಿಕಾಂಶ್ಚ ಸಮಂತತಃ ಅಂಥೇಳಿ ಈ ಎಲ್ಲ ಪ್ರದೇಶಗಳು ಕೂಡ ನಿಮಗೆ ಸಿಗ್ತಕ್ಕಂಥದ್ದಾಗುತ್ತೆ. ಯಾವುದು ವಂಗ ಮುಂತಾದ ಎಲ್ಲ ಪ್ರದೇಶಗಳು ನಿಮಗೆ ಸಿಗ್ತಕ್ಕಂಥದ್ದಾಗುತ್ತೆ ಅಂತ ಹೇಳಿ ಅವನೇನು ಮಾಡ್ತಾನೆ, ಆ ಸುಗ್ರೀವ ಎಲ್ಲ ನಾನಾ ವಿಧವಾದಂತಹ ಪರ್ವತಗಳ ಮತ್ತು ನದಿಗಳ ಎಲ್ಲ ಒಂದು ಮಾಹಿತಿಗಳನ್ನು ಆ ಎಲ್ಲ ಕಪಿಗಳಿಗೆ ಕೊಡ್ತಕ್ಕಂಥವನಾಗ್ತಾನೆ. ಈ ಎಲ್ಲ ನದಿಗಳನ್ನು ಎಲ್ಲ ಪರ್ವತಗಳನ್ನು ನೀವು ದಾಟಿ ಹೋದ್ರಿ ಅಂತಾದರೆ ನಿಮಗೇನು ಸಿಗತ್ತೆ ಅಂತಂದರೆ ದಂಡಕಾರಣ್ಯ ನಿಮಗೆ ಸಿಗ್ತಕ್ಕಂಥದ್ದಾಗುತ್ತೆ. ಅನ್ವೀಕ್ಷ್ಯ ದಂಡಕಾರ್ಯಣ್ಯಂ ಸಪರ್ವತ ನದೀಗುಹಂ ನದೀಂ ಗೋದಾವರೀಂ ಚೈವ ಸರ್ವಮೇವಾನುಪಶ್ಯತ. ನೀವು ಈ ಎಲ್ಲ ವಿಂಧ್ಯ ಪರ್ವತ ಮುಂತಾದವುಗಳನ್ನೆಲ್ಲ ದಾಟಿ ನದಿಗಳನ್ನು ದಾಟಿ ನೀವು ಮುಂದೆ ಹೋದ್ರಿ ಅಂತಾದರೆ, ನದಿ ದಾಟಬೇಕಾದ್ರೆ ಹುಷಾರು, ಯಾಕೆ ಅನೇಕ ಸರ್ಪಗಳಿವೆ. ಆ ಎಚ್ಚರಿಕೆಯನ್ನು ಕೂಡ ಕಪಿಗಳಿಗೆ ತಾನು ಕೊಡ್ತಕ್ಕಂಥವನಾಗಿ ಮುಂದೆ ನೀವು ಹೋಗಬೇಕಾದ್ರೆ ನಿಮಗೆ ದಂಡಕಾರಣ್ಯ ಅನ್ನೋದು ಸಿಗ್ತಕ್ಕಂಥದ್ದಾಗುತ್ತೆ. ಹೇಗಿದೆ ಈ ದಂಡಕಾರಣ್ಯ ಅಂತಂದರೆ, ಅನೇಕ ನದಿಗಳು ಇಲ್ಲಿ ಇವೆ, ಮತ್ತು ಅನೇಕ ಪರ್ವತಗಳಿದೆ. ಪರ್ವತದಲ್ಲಿ ನಾನಾ ವಿಧವಾದಂತಹ ಗುಹೆಗಳಿವೆ. ಅಲ್ಲೆಲ್ಲ ಹುಡುಕಬೇಕು ಅಂತ ಅರ್ಥ. ಬರೀ ಪರ್ವತ ನೋಡಿ ಮುಂದೆ ಹೋಗೋದು ಅಂತಲ್ಲ. ನಾನಾ ಪರ್ವತಗಳು ಆ ದಂಡಕಾರಣ್ಯದಲ್ಲಿ ಇವೆ, ನದಿಗಳಿವೆ, ವನಗಳಿವೆ, ಗುಹೆಗಳಿವೆ. ಆ ಪರ್ವತಗಳಲ್ಲಿ ಆ ಎಲ್ಲ ಗುಹೆಗಳಲ್ಲೂ ಕೂಡ ನೀವು ಸೀತೆಯನ್ನು ಹುಡುಕಬೇಕು ಅಂತ ಅರ್ಥ. ಅಷ್ಟು ಚೆನ್ನಾಗಿ ಸುಗ್ರೀವ ಹೇಳ್ತಾ ಇದ್ದಾನೆ. ಅಲ್ಲೆಲ್ಲ ಮತ್ತೆ ಯಾವ ನದಿ ಇದೆ ಇಲ್ಲಿ ವಿಶೇಷವಾಗಿ, ಮುಂದೆ ನೀವು ಆ ಎಲ್ಲ ದಂಡಕಾರಣ್ಯ ಮುಂತಾದವುಗಳನ್ನು ದಾಟಿ ಮುಂದೆ ಬಂದ್ರಿ ಅಂತಾದರೆ ನಿಮಗೆ ಯಾವ ನದಿ ಸಿಗ್ತಕ್ಕಂಥದ್ದಾಗುತ್ತೆ. ನದೀಂ ಗೋದಾವರೀಂ ಚೈವ, ಗೋದಾವರಿ ನದಿ ನಿಮಗೆ ಸಿಗ್ತಕ್ಕಂಥದ್ದಾಗುತ್ತೆ. ಈ ಎಲ್ಲ ನದಿಗಳ ಮತ್ತು ಪರ್ವತಗಳ ಮತ್ತು ದಂಡಕಾರಣ್ಯದ ಎಲ್ಲ ಸುತ್ತಮುತ್ತಲೂ ಇರತಕ್ಕಂತಹ ಎಲ್ಲ ಪ್ರದೇಶಗಳಲ್ಲಿ ನೀವು ಸೀತಾನ್ವೇಷಣವನ್ನು ಮಾಡತಕ್ಕದ್ದು ಅಂತ ಹೇಳಿ ಸುಗ್ರೀವ ಹೀಗೆ ಆ ಎಲ್ಲ ಕಪಿಗಳಿಗೆ ಅಂಗದನನ್ನು ಪ್ರಮುಖನನ್ನಾಗಿಟ್ಟುಕೊಂಡು ಬಂದಂತಹ, ಅದರಲ್ಲೂ ಕೂಡ ಈ ದಕ್ಷಿಣ ದಿಕ್ಕಿಗೆ ಹೋದಂತಹ ಕಪಿಗಳು ಮಹಾವೀರರು, ಮಹಾವೀರರು ಎಲ್ಲರೂ ಕೂಡ, ಅವರಿಗೆ ಎಲ್ಲವನ್ನು ಆದೇಶ ಮಾಡ್ತಾನೆ. ಅದಕ್ಕೋಸ್ಕರನೇ ಮುಂದೆ ತುಂಬ ಚೆನ್ನಾಗಿ ಹೇಳ್ತಾನೆ, ನೀವು 1 ತಿಂಗಳೊಳಗೆ ಬಂದ್ಬಿಡಬೇಕು ಇತ್ಯಾದಿ ಆದೇಶಗಳನ್ನೇನು ಮಾಡಲ್ಲ ಈ ಎಲ್ಲ ದಕ್ಷಿಣ ದಿಕ್ಕಿಗೆ ಹೋಗುವಂತಹ ಕಪಿಗಳಿಗೆ. ಮುಂದೆ ಸುಗ್ರೀವ ಅಲ್ಲಿ ಮಾತಾಡೋದೇ ಬೇರೆ ಥರ. ಈ ವಿನತ ಎನ್ನುವಂತಹ ಕಪಿಯನ್ನು ಏನು ಪೂರ್ವ ದಿಕ್ಕಿಗೆ ಕಳಿಸಿಕೊಟ್ಟೋ ಆವಾಗ ತುಂಬ ಜೋರಾಗಿ ದೃಢವಾಗಿ ಹೇಳಿದ, ಏನು ನೀವು ಬರಲೇಬೇಕು ಅಂತ. ಹಾಗೆ ಹೇಳೋದಿಲ್ಲ, ಮುಂದೆ ನಾವು ನೋಡಿದಾಗ ಗೊತ್ತಾಗುತ್ತೆ. ಹಾಗೆ ಈ ಎಲ್ಲ ಗೋದಾವರಿ ನದಿಯನ್ನು ಎಲ್ಲ ಕಡೆ ನೀವು ಹುಡುಕ್ತಕ್ಕಂಥವರಾಗಿ ಈ ಗೋದಾವರಿ ನದಿಯನ್ನು ದಾಟಿ ನೀವು ಮುಂದೆ ಬರ್ತಕ್ಕಂಥವರಾಗಬೇಕು. ಯಾವ್ಯಾವ ಪ್ರದೇಶಗಳು ನಿಮಗೆ ಸಿಗ್ತಕ್ಕಂಥದ್ದಾಗುತ್ತೆ ಅನ್ನುವುದನ್ನು ಹೇಳ್ತಾನೆ. ತಥೈವ ಆಂಧ್ರಾಶ್ಚ ಪುಂಡ್ರಾಶ್ಚ ಚೋಲಾನ್ ಪಾಂಡ್ಯಾನ್ ಸಕೇರಲಾನ್ ಅಯೋಮುಖಶ್ಚ ಗಂತವ್ಯ ಪರ್ವತೋ ಧಾತು ಮಂಡಿತ. ಈ ಪ್ರದೇಶಗಳು ನಿಮಗೆ ಸಿಗ್ತಕ್ಕಂಥದ್ದಾಗುತ್ತೆ. ವಿಂಧ್ಯ ಪರ್ವತವನ್ನು ದಾಟಿ ಮುಂದೋಗ್ತೀರಿ, ಅನೇಕ ನದಿಗಳನ್ನು ದಾಟಿ ಮುಂದೆ ಹೋಗ್ತೀರಿ. ಅನೇಕ ನದಿಗಳನ್ನು ದಾಟಿ ಹೋದ ಮೇಲೆ ನಿಮಗೆ ದಂಡಕಾರಣ್ಯ ಸಿಗ್ತಕ್ಕಂಥದ್ದಾಗುತ್ತೆ. ದಂಡಕಾರಣ್ಯದಲ್ಲಿ ಅನೇಕ ಪರ್ವತಗಳಿದೆ, ನದಿಗಳಿದೆ. ಆ ಪರ್ವತಗಳಲ್ಲಿ ಅನೇಕ ಗುಹೆಗಳಿದೆ. ನೋಡ್ರಿ ಹೇಗಿದೆ, ನೋಡ್ರಿ ಹೆಂಗೆ ಹೋಗಿದ್ದಾರೆ ನೋಡ್ರಿ ಆ ಕಪಿಗಳೆಲ್ಲ. ಅಲ್ಲೆಲ್ಲವೂ ಕೂಡ ನೀವು ಹುಡುಕಬೇಕು. ಹೀಗೆ ಹುಡುಕಿ ನೀವು ಗೋದಾವರಿ ನದಿಯನ್ನು ದಾಟಿ ಮುಂದೆ ಹೋದ ಮೇಲೆ ನಿಮಗೆ ಏನು ಸಿಗುತ್ತೆ ಅಂತಂದರೆ ಆಂಧ್ರ ಪ್ರದೇಶ ಎನ್ನುವಂತಹ ಒಂದು ದೇಶ ನಿಮಗೆ ಸಿಗ್ತಕ್ಕಂಥದ್ದಾಗತ್ತೆ. ಅಲ್ಲಿ ನೀವೆಲ್ಲವನ್ನು ಕೂಡ, ಇಲ್ಲಿ ಕರ್ನಾಟಕ ಹೇಳಿಲ್ಲಲ್ಲ ಆಚಾರ್ಯ ಅಂತ ಕೇಳಬೇಡಿ, ಅವ್ರು ಇರೋದೇ ಈ ಕರ್ನಾಟಕದಲ್ಲಿ ಈಗಿನ ಲೆಕ್ಕದಲ್ಲಿ ಹೇಳ್ತಾ ಇರೋದು. ಯಾಕಂತಂದರೆ ಆ ಕಿಷ್ಕಿಂಧ ಪಟ್ಟಣ ಇದ್ದ ಪ್ರದೇಶವೇ ನಮ್ಮ ಇವತ್ತಿನ ಕರ್ನಾಟಕ ಪ್ರದೇಶ. ಹಂಪಿ ಮುಂತಾದ ಏನು ಪ್ರಾಂತ್ಯಗಳು ಏನಿದ್ದವೋ ಕರ್ನಾಟಕ ಪ್ರಾಂತ್ಯವೇ. ಆ ಎಲ್ಲ ಮುಖ್ಯವಾಗಿ ಕಿಷ್ಕಿಂಧ ಪಟ್ಟಣ ಇದ್ದಂತಹ ಪ್ರಾಂತ್ಯ, ಅನೇಕ ರಾಜರುಗಳು ಆಳ್ತಾ ಇದ್ದಂತಹ ಪ್ರಾಂತ್ಯ. ಆದ್ದರಿಂದ ಅದನ್ನು ವಿಶೇಷವಾಗಿ ಉಲ್ಲೇಖ ಮಾಡಿಲ್ಲ. ಯಾಕೆ, ಎಲ್ಲದಕ್ಕಿಂತಲೂ ಅದು ವಿಶೇಷವಾಗಿ ಗೊತ್ತಿರ್ತಾ ಇದ್ದಿಲ್ಲ. ಅಲ್ಲೆಲ್ಲ ಅನ್ವೇಷಣೆ ಆಗೇ ಇದೆ ಅಂತ ಅರ್ಥ. ಆದ್ದರಿಂದ ಆಂಧ್ರ ಪ್ರದೇಶ ಎನ್ನುವಂತಹ ಜಾಗ ಸಿಗ್ತಕ್ಕಂಥದ್ದಾಗುತ್ತೆ. ಅಲ್ಲಿ ನೀವು ಚೆನ್ನಾಗಿ ಹುಡುಕ್ತಕ್ಕಂಥವರಾಗಬೇಕು. ಅದಾದ ಮೇಲೆ ಪುಂಡ್ರ ಎನ್ನುವಂತಹ ಪ್ರದೇಶ ಸಿಗತ್ತೆ. ಚೋಳ ಪ್ರದೇಶ, ರಾಜರು ಕೂಡ ಕಾವೇರಿ ನದಿ ಎಲ್ಲಿ ವಿಶೇಷವಾಗಿ ಹರಿಯುತ್ತೆ ಅಂತಂದರೆ ಕಾವೇರಿ ಚೋಳಭೂಮಾತ, ಅಲ್ಲೂ ಕೂಡ ಇದೇ ಪದವನ್ನು ಹಾಕಿದ್ದಾರೆ ವಾದಿರಾಜಗುರು ಸಾರ್ವಭೌಮರು. ತೀರ್ಥಪ್ರಬಂಧದಲ್ಲಿ ಅದನ್ನು ಚೋಳಭೂಮಿ ಅಂತಲೇ ಕರೆಯೋದು. ಆದ್ದರಿಂದ ಈ ಚೋಳಭೂಮಿ ಅಲ್ಲೂ ಕೂಡ ನೀವು ವಿಶೇಷವಾಗಿ ಹುಡುಕ್ತಕ್ಕಂಥವರಾಗಬೇಕು. ಮತ್ತು ಪಾಂಡ್ಯರು ಇರ್ತಕ್ಕಂತಹ ಜಾಗ ಪಾಂಡ್ಯ ದೇಶ, ಅಲ್ಲೂ ಕೂಡ ವಿಶೇಷವಾಗಿ ನೀವು ಸೀತಾನ್ವೇಷಣವನ್ನು ಮಾಡತಕ್ಕದ್ದು. ಸಕೇರಲಾನ್, ಕೇರಳ ಪ್ರದೇಶ ಏನಿದೆಯೋ ಅಲ್ಲೆಲ್ಲ ಕಡೆಯಲ್ಲೂ ಕೂಡ ನೀವು ಸೀತಾನ್ವೇಷವನ್ನು ವಿಶೇಷವಾಗಿ ಮಾಡತಕ್ಕದ್ದು ಅಂತ ಹೇಳಿ ಸುಗ್ರೀವ ಹೇಳ್ತಾನೆ. ಮುಂದೆ ಅಯೋಮುಖ ಎನ್ನುವಂತಹ ಪರ್ವತ, ಅಲ್ಲಿಗೆ ಹೋಗತಕ್ಕದ್ದು ನೀವು. ಇಲ್ಲೆಲ್ಲ ಇಷ್ಟು ಎಲ್ಲ ಪ್ರದೇಶಗಳಲ್ಲಿ ಹುಡುಕಿ ಆದ ಮೇಲೆ ನೀವು ಮುಂದೆ ಹೋದರೆ ಅಯೋಮುಖ ಎನ್ನುವಂತಹ ಒಂದು ಪರ್ವತ ಸಿಗ್ತಕ್ಕಂಥದ್ದಾಗುತ್ತೆ. ಆ ಪರ್ವತ ಹೇಗಿದೆ ಅಂತಂದರೆ
ಧಾತು ಮಂಡಿತ, ಅನೇಕ ವಿಧವಾದಂತಹ ಧಾತುಗಳು, ಲೋಹ ಮುಂತಾದ ಅನೇಕ ಧಾತುಗಳಿಂದ ಕೂಡಿದಂತಹ ಈ ಪರ್ವತ, ಅಂದರೆ ಅಷ್ಟೆಲ್ಲ ಗಣಿಗಳೇ ಅಲ್ಲಿದೆ ಅಂತ ಅರ್ಥ. ಆ ಎಲ್ಲ ಲೋಹಗಳು ಸಿಗ್ತಕ್ಕಂತಹ ಪ್ರದೇಶ ಅಂತ. ಇವತ್ತೇನೋ ಗೊತ್ತಿದ್ರೆ ಎತ್ತೇ ಬಿಡ್ತಾ ಇದ್ರು ಅದನ್ನು. ಆದ್ದರಿಂದ ಅವಾಗೇನು ಅಂಥದ್ದೇನು ಮಾಡ್ತಾ ಇರಲಿಲ್ಲ. ಯಾಕಂತಂದರೆ ಬಂಗಾರವನ್ನು ಸಹಿತ ಮನೆಯಲ್ಲೇ ಮಾಡ್ತಾ ಇದ್ದಂತಹ ದೊಡ್ಡವರು ಇರ್ತಾ ಇದ್ರು. ಬಂಗಾರವನ್ನು ಮನೆಯಲ್ಲೇ ಮಾಡ್ತಾ ಇದ್ರಂತೆ, ಏನು ಗಣಿಗಾರಿಕೆ ಮಾಡಲೇಬೇಕು ಅಂತಿಲ್ಲ. ಅಂತಹ ಒಂದು ಹಿರಿಯರು, ಅಂತಹ ಸಾಮರ್ಥ್ಯ ಇದ್ದವರು ಕೂಡ ನಮ್ಮಲ್ಲಿದ್ದರು. ಆದ್ದರಿಂದ ಬಂಗಾರಕ್ಕೆ ಬೆಳ್ಳಿಗೆ ಲೆಕ್ಕನೇ ಇಲ್ಲ ಈ ಸಂದರ್ಭದಲ್ಲಿ. ಆದ್ದರಿಂದ ಅನೇಕ ಧಾತುಗಳಿಂದ ಕೂಡಿದಂತಹ ಈ ಪರ್ವತ ಸಿಗತ್ತೆ. ಈ ಪರ್ವತವನ್ನು ಅಯೋಮುಖ ಎನ್ನುವಂತಹ ಈ ಪರ್ವತದಲ್ಲೂ ಕೂಡ ನೀವು ಸೀತಾನ್ವೇಷಣವನ್ನು ಮಾಡತಕ್ಕದ್ದು. ಇಲ್ಲೂ ಕೂಡ ಸೀತಾದೇವಿ ಇದ್ದಾಳ ಅನ್ನೋದನ್ನು ನೀವು ಹುಡುಕಿ ಅಲ್ಲಿಂದ ನೀವು ಮುಂದೆ ಹೋಗ್ತಕ್ಕಂಥವರಾಗಬೇಕು. ಎಲ್ಲಿ ಹೋಗಬೇಕು? ವಿಚಿತ್ರ ಶಿಖರ ಶ್ರೀಮಾನ್ ಚಿತ್ರ ಪುಷ್ಪಿತ ಕಾನನಃ ಸಚಂದನ ವನೋದ್ದೇಶೋ ಮಾರ್ಗಿತವ್ಯೋ ಮಹಾಗಿರಿಹಿ. ಹೀಗೆ ನೀವು ಅದರಿಂದ ಮುಂದೆ ಹೋದ್ರಿ ಅಂತಂದರೆ ಒಳ್ಳೆ ವಿಚಿತ್ರವಾದಂತಹ ಶಿಖರಗಳಿಂದ ಕೂಡಿದಂತಹ ಪರ್ವತಗಳು ನಿಮಗೆ ಸಿಗ್ತಕ್ಕಂಥದ್ದಾಗುತ್ತೆ. ಈ ಎಲ್ಲ ಪರ್ವತಗಳನ್ನು ನೀವು ದಾಟ್ತಾ ಹೋದ್ರಿ ಅಂತಂದರೆ ಒಳ್ಳೆ ಪುಷ್ಪಗಳಿಂದ ಕೂಡಿದೆ. ಯಾಕಂದರೆ ಲಕ್ಷಣ ಹೇಳಬೇಕು. ಅದರಂತೆ ಅನೇಕ ಪುಷ್ಪಗಳು ನಿಮಗೆ ಇಲ್ಲಿ ಸಿಗ್ತಕ್ಕಂಥದ್ದಾಗುತ್ತೆ. ಮತ್ತು ಅನೇಕ ಚಂದನವನಗಳು ಸಿಗ್ತಕ್ಕಂಥದ್ದಾಗುತ್ತೆ. ಯಾವ ಪ್ರದೇಶ ಗೊತ್ತಾ? ಪ್ರಮುಖವಾಗಿ ನಮ್ಮ ಕರ್ನಾಟಕ ಪ್ರದೇಶವೇ. ಆ ಲೆಕ್ಕದಲ್ಲಿ ನೋಡಿದರೆ ಇದಾದ ತಕ್ಷಣ ಕಾವೇರಿ ನದಿಯ ವರ್ಣನೆಯನ್ನೇ ಮಾಡ್ತಾರೆ. ಆದ್ದರಿಂದ ಈ ನಮ್ಮ ಕರ್ನಾಟಕ ಪ್ರದೇಶ ಏನಿದೆಯೋ ಈ ಪ್ರದೇಶದಲ್ಲಿ ಒಳ್ಳೆ ಗಂಧ ಸಿಗೋದು ಬಹಳ ವಿಶೇಷ. ಆದ್ದರಿಂದ ಇಲ್ಲಿ ಉಲ್ಲೇಖ ಮಾಡ್ತಾರೆ ನೋಡ್ರಿ, ಸಚಂದನ ವನೋದ್ದೇಶೋ, ಒಳ್ಳೆ ಚಂದನ ವೃಕ್ಷಗಳಿರ್ತಕ್ಕಂತಹ ವನಗಳು ನಿನಗೆ ಸಿಗ್ತಕ್ಕಂಥದ್ದಾಗುತ್ತೆ. ಎಲ್ಲವೂ ಕೂಡ ನಮ್ಮ ಪ್ರದೇಶದಲ್ಲೇ ಇರ್ತಕ್ಕಂಥದ್ದು. ಆದ್ದರಿಂದ ಎಲ್ಲ ಚಂದನ ವೃಕ್ಷಗಳಿರ್ತಕ್ಕಂತಹ ನಿನಗೆ ವನ ಸಿಗತ್ತೆ. ಅಲ್ಲೂ ಕೂಡ ನೀನು ಹುಡುಕಬೇಕು. ಮತ್ತು ಅಷ್ಟೆಲ್ಲ ಆದ ಮೇಲೆ ಅದೆಲ್ಲವನ್ನು ಹುಡುಕ್ತಾ ನೀನು ದಾಟಿದಿ ಅಂತಾದರೆ ಮುಂದೆ ಏನು ಸಿಗತ್ತೆ? ಸ್ತಮಾಪಕಾಂ ದಿವ್ಯಾಂ ಪ್ರಸನ್ನ ಸಲಿಲಾಂ ಶಿವಾಂ ತತ್ರ ಜಕ್ಷತ ಕಾವೇರಿಂ ವಿಹಿತಾಪ್ಸರ ಗೋಗಣೀಹಿ. ಏನು ಮಾಡಿದ್ದಾರೆ? ಈ ಒಂದು ಚಂದನ ಮತ್ತು ವೃಕ್ಷಗಳಿರ್ತಕ್ಕಂತಹ ಈ ಎಲ್ಲ ಏನು ವನಗಳಿದೆಯೋ ಈ ಎಲ್ಲ ವನಗಳನ್ನು ದಾಟಿ ನೀವು ಮುಂದೆ ಹೋದ್ರಿ ಅಂತಾದರೆ ನಿಮಗೆ ಒಳ್ಳೆ ಶುಭ್ರವಾದಂತಹ ಅನೇಕ ಅಪ್ಸರಾ ಸ್ತ್ರೀಯರೇ ಮುಂತಾದ ಅನೇಕ ಜನರು ಜ್ಞಾನಿಗಳು ಸೇವಿಸುವಂತಹ ಕಾವೇರಿ ನದಿ ನಿಮಗೆ ಸಿಗ್ತಕ್ಕಂಥದ್ದಾಗುತ್ತೆ. ಆ ಕಾವೇರಿ ನದಿಯ ಬಳಿಯಲ್ಲಿ ಇರ್ತಕ್ಕಂತಹ ಅನೇಕ ವನಗಳನ್ನು ಎಲ್ಲವನ್ನೂ ಕೂಡ ನೀವು ಶೋಧಿಸ್ತಕ್ಕಂಥವರಾಗಬೇಕು. ಸೀತಾ ಇದ್ದಾಳ ಇಲ್ಲವಾ ಅನ್ನೋದನ್ನು ನೀವು ಶೋಧಿಸಬೇಕು ಎನ್ನುವ ಮಾತನ್ನು ಸುಗ್ರೀವ ಹೇಳ್ತಾ ಇದ್ದಾನೆ. ಅದಾದ ಮೇಲೆ ತಸ್ಯಾಸೀನಂ ನಗಸ್ಯಾಗ್ರೆ ಮಲಯಸ್ಯ ಮಹೂಜಸಂ ದ್ರಕ್ಷಯಥಾದ್ಯ ಆದಿತ್ಯ ಸಂಕಾಶಂ ಅಗಸ್ತ್ಯ ಮೃಷಿ ಸಪ್ತಮಂ. ಏನು? ಈ ಕಾವೇರಿ ನದಿಯನ್ನು ಸ್ವಲ್ಪ ನೀವು ದಾಟಿ ಮುಂದೆ ಬಂದ್ರಿ ಅಂತಾದರೆ ನಿಮಗೆ ಮಲಯ ಪರ್ವತ ಅನ್ನುವಂತಹ ಒಂದು ಪರ್ವತ ಸಿಗ್ತಕ್ಕಂಥದ್ದಾಗುತ್ತೆ. ಅದು ಒಳ್ಳೆ ಪ್ರಕಾಶಮಾನವಾದಂತಹ ಪರ್ವತವದು. ಆ ಪರ್ವತದಲ್ಲಿ ಯಾರಿದ್ದಾರಪ್ಪ ಅಂತಂದರೆ ದ್ರಕ್ಷಥ ಆದಿತ್ಯ ಸಂಕಾಶ, ಒಳ್ಳೆ ಸೂರ್ಯನಂತೆ ಪ್ರಕಾಶಮಾನವಾಗಿ ಇರ್ತಕ್ಕಂತಹ ಅಗಸ್ತ್ಯ ಋಷಿಗಳಿದ್ದಾರೆ. ನೋಡ್ರಿ, ನಮ್ಮ ಭಾರತ ದೇಶ ಎಂತೆಂಥ ಋಷಿಗಳಿಗೆ ಮುನಿಗಳಿಗೆ ಬೀಡಾಗಿತ್ತು. ಎಲ್ಲ ಇವತ್ತು ವ್ಯತ್ಯಾಸವಾಗಿದೆ. ಇವತ್ತಿಗೂ ಕೂಡ ಕಾಣದಂತಹ ಋಷಿಗಳು ಎಷ್ಟು ಜನ ಇದ್ದು ತಪಸ್ಸು ಮಾಡ್ತಾ ಇದ್ದಾರೋ ನಮ್ಮ ಪ್ರದೇಶಗಳಲ್ಲಿ. ಅವರು ತಪಸ್ಸು ಮಾಡ್ತಾ ಇರೋದಕ್ಕೆ ಇಷ್ಟರ ಮಟ್ಟಿಗಾದರೂ ಒಂದು ಸತ್ಕಥಾ ಮುಂತಾದವುಗಳು, ಎಲ್ಲ ಪರಮಾತ್ಮನ ಸ್ಮರಣೆ, ಜ್ಞಾನ ಕಾರ್ಯ ಮುಂತಾದವುಗಳೆಲ್ಲವೂ ಕೂಡ ಏನು ಒಂದಿಷ್ಟಾದರೂ ಧರ್ಮ ನಡೀತಿದೆಯೋ ಕಾಣಿಸದೇ ಉಳಿದಂತಹ ಅನೇಕ ಋಷಿಗಳು ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ. ಹಾಗೆ ಆ ಋಷಿಗಳೆಲ್ಲ ಮಾಡ್ತಾ ಇರೋದಕ್ಕೆ ಎಷ್ಟಾದರೂ ಉಳಿದಿದೆ. ಆದ್ದರಿಂದ ಆ ಕಾವೇರಿಯನ್ನು ದಾಟಿ ನೀವು ಮುಂದೆ ಬಂದ್ರಿ ಅಂತಂದರೆ ಆ ಒಂದು ಪರ್ವತ ಸಿಗ್ತಕ್ಕಂಥದ್ದಾಗುತ್ತೆ. ಅಲ್ಲಿ ಒಳ್ಳೆ ಸೂರ್ಯನಂತೆ ಪ್ರಕಾಶಮಾನರಾದಂತಹ ಅಗಸ್ತ್ಯ ಋಷಿಗಳು ಅಲ್ಲಿ ಇರ್ತಕ್ಕಂಥವರಾಗ್ತಾರೆ. ಅವರನ್ನು ನೀವು ಸಂಧಿಸ್ರಿ, ನೀವೆಲ್ಲರೂ ಕೂಡ ಅವರ ಬಳಿಗೆ ಹೋಗ್ತಕ್ಕಂಥವರಾಗಬೇಕು ಅನ್ನುವ ಮಾತನ್ನು ತಿಳಿಸಿಕೊಡ್ತಾನೆ. ಹಿಂದೂ ಕೂಡ ಅನೇಕ ಋಷಿಗಳ ಉಲ್ಲೇಖವನ್ನು ಮಾಡ್ತಾನೆ ಸುಗ್ರೀವ. ಆ ಎಲ್ಲ ಋಷಿಗಳ ಬಳಿಗೆ ಹೋಗ್ರಿ ಅಂತ. ಯಾವುದೇ ಒಂದು ಸತ್ಕಾರ್ಯವಾಗಬೇಕಾದ್ರೆ ದೊಡ್ಡವರ ಅನುಗ್ರಹ, ಮೇಲಿಂದ ಮೇಲೆ ಅವರ ಆಶೀರ್ವಾದ ಎಷ್ಟು ಮುಖ್ಯ ಅಂತಲೂ ಗೊತ್ತಾಗುತ್ತೆ ಇದರಿಂದ. ಆದ್ದರಿಂದ ಏನೇ ಒಳ್ಳೆ ಕೆಲಸಗಳಾಗಬೇಕಾದರೂ ದೊಡ್ಡವರ ಆಶೀರ್ವಾದವನ್ನು ಪಡೆದು ಮಾಡಿದ್ವಿ ಅಂತಾದರೆ ಅದು ನಮಗೆ ಪೂರ್ಣವಾಗುತ್ತೆ ಅಂತ. ಆ ನಂಬಿಕೆಯಿಂದಲೂ ಕೂಡ ಹಿಂದೆನೂ ಕೂಡ ಪೂರ್ವ ದಿಕ್ಕಿಗೆ ಹೋದಂತಹ ಎಲ್ಲ ಕಪಿಗಳಿಗೂ ಕೂಡ ಋಷಿಗಳಿದ್ದದ್ದನ್ನು ಉಲ್ಲೇಖ ಮಾಡ್ತಾರೆ, ಸುಗ್ರೀವ ಮಾಡ್ತಾನೆ. ಅದರಂತೆ ಇಲ್ಲೂ ಕೂಡ ಅಗಸ್ತ್ಯ ಋಷಿಗಳಿದ್ದಾರೆ, ಅವರನ್ನು ಹೋಗಿ ನೀವೆಲ್ಲರೂ ಕೂಡ ಭೇಟಿ ಮಾಡಬೇಕು ಅನ್ನುವ ಮಾತನ್ನು ಸುಗ್ರೀವ ತಿಳಿಸಿಕೊಟ್ಟು, ತತಸ್ತೇನಾಭ್ಯನುಜ್ಞಾತಾ ಪ್ರಸನ್ನೇನ ಮಹಾತ್ಮನ ತಾಮ್ರಪರ್ಣೀಂ ಗ್ರಹಾದುಷ್ಟಾಂ ತರಿಷ್ಯಥ ಮಹಾನದಿ. ಆಮೇಲೆ ನೀವೇನು ಮಾಡಬೇಕು? ಆ ಒಂದು ಅಗಸ್ತ್ಯ ಋಷಿಗಳ ಆಜ್ಞೆಯನ್ನು ಪಡಿತಕ್ಕಂಥವರಾಗಿ
ಯಾಕೆ ಅಂತಂದರೆ ಆ ಪ್ರದೇಶಕ್ಕೆಲ್ಲ ವಿಶೇಷವಾಗಿ ಧರ್ಮಾಚರಣೆಗಳನ್ನು ಮಾಡಿ ಆ ಪ್ರದೇಶದಲ್ಲಿ ಒಳ್ಳೆ ಚೆನ್ನಾಗಿ ಮಳೆ ಬೆಳೆ ಬರುವಂತೆ ಮಾಡಿದ ಮಹಾನುಭಾವರು ಈಗ ಅಗಸ್ತ್ಯ ಋಷಿಗಳು. ಆ ಅಗಸ್ತ್ಯ ಋಷಿಗಳನ್ನು ಕಂಡು ಅವರ ಆಶೀರ್ವಾದವನ್ನು ನೀವೆಲ್ಲರೂ ಕೂಡ ಪಡಿತಕ್ಕಂಥವರಾಗಿ ಅವರ ಆಜ್ಞೆಯನ್ನು ಪಡ್ಕೊಳ್ಬೇಕು. ಎಂಥವರವರು ಅಂತಂದರೆ ಒಳ್ಳೆ ಮಹಾತ್ಮರಾಗಿದ್ದಾರೆ, ಒಳ್ಳೆ ತಪಸ್ಸು ಎಲ್ಲವೂ ಕೂಡ ಆ ಋಷಿಗಳಲ್ಲಿ ಇರ್ತಕ್ಕಂಥದ್ದಾಗಿದೆ. ಅವರನ್ನು ಪ್ರಸನ್ನೀಕರಿಸಿಕೊಂಡು ಅವರ ಆಜ್ಞೆಯನ್ನು ನೀವು ಪಡೆದುಕೊಂಡು ಅವರ ಆಜ್ಞೆಯಂತೆ ನೀವು ಎಲ್ಲಿಗೆ ಬರಬೇಕು, ಮುಂದೆ ಬಂದ್ರಿ ಅಂತಾದರೆ ತಾಮ್ರಪರ್ಣಿ ನದಿ ನಿಮಗೆ ಸಿಗ್ತಕ್ಕಂಥದ್ದಾಗತ್ತೆ. ಅದರಲ್ಲೂ ಕೂಡ ಭಾಗವತದಲ್ಲಿ ಬರುವಂತಹ ಮಾತು, ಕಾವೇರಿ ನದಿ, ತಾಮ್ರಪರ್ಣಿ ನದಿ, ಇವೆರಡು ನದಿ ತೀರದಲ್ಲಿ ಎಷ್ಟೇ ವ್ಯತ್ಯಾಸಗಳಾದರೂ ಜ್ಞಾನಿಗಳು ಸ್ವಲ್ಪ ಇರ್ತಾರಂತೆ. ಭಾಗವತದಲ್ಲಿ ಬರುವಂತಹ ಮಾತು, ಕಾವೇರಿ ನದಿ ತೀರ, ತಾಮ್ರಪರ್ಣಿ ನದಿ ತೀರ, ಈ ತೀರಗಳಲ್ಲಿ ಸ್ವಲ್ಪ ಧರ್ಮವನ್ನು ಚೆನ್ನಾಗಿ ತಿಳಿದುಕೊಂಡಂತಹ ವ್ಯಕ್ತಿಗಳಲ್ಲಿ ಇರ್ತಾರೆ. ಸ್ವಲ್ಪ ಆದರೂ ಅಲ್ಲಿ ಧರ್ಮ ನಡೆಯುತ್ತೆ ಅಂತ, ಸ್ವಲ್ಪ ಎಲ್ಲ ದೇಶ ಕೆಟ್ಟರೂ ಕೂಡ ಅಂತ. ಹಾಗೆ ಅಷ್ಟು ಒಂದು ಮಹಾತ್ಮೆ ಇರ್ತಕ್ಕಂತಹ ನದಿಗಳು ಈ ಕಾವೇರಿ ನದಿ ಮತ್ತು ತಾಮ್ರಪರ್ಣಿ ನದಿ. ಈ ತಾಮ್ರಪರ್ಣಿ ನದಿಯಲ್ಲಿ ಅನೇಕ ಮೊಸಳೆಗಳಿರ್ತಕ್ಕಂಥದ್ದಾಗಿದೆ. ಆದ್ದರಿಂದ ಈ ತಾಮ್ರಪರ್ಣಿ ನದಿಯನ್ನು ನೀವು ದಾಟಿ ಹೋಗಬೇಕಾದ್ರೆ ನೋಡಿ ಹುಷಾರಾಗಿ ನೀವು ಹೋಗತಕ್ಕದ್ದು ಅನ್ನೋ ಮಾತನ್ನು ಕೂಡ ಸುಗ್ರೀವಾಡ್ತಾ, ಈ ತಾಮ್ರಪರ್ಣಿ ನದಿ ಮುಂತಾದವುಗಳನ್ನು ಎಲ್ಲವನ್ನ ದಾಟಿ ನೀವು ಮುಂದೆ ಬಂದ್ರಿ ಅಂತಾದರೆ ಪಾಂಡ್ಯರ ಒಂದು ಒಳ್ಳೆ ಅಲಂಕೃತವಾದಂತಹ ಪಾಂಡ್ಯ ದೇಶಕ್ಕೆ ಸಂಬಂಧಪಟ್ಟಂತಹ ಒಂದು ದ್ವಾರವೂ ಕೂಡ ನಿಮಗೆ ಸಿಗ್ತಕ್ಕಂಥದ್ದಾಗತ್ತೆ. ಅಂದರೆ ಪಾಂಡ್ಯ ಪ್ರದೇಶ, ಆ ಎಲ್ಲ ಪಾಂಡ್ಯ ಪ್ರದೇಶವನ್ನು ಎಲ್ಲವನ್ನೂ ಕೂಡ ನೀವು ದಾಟಿ ಬಂದ್ರಿ ಅಂತಾದರೆ ನಿಮಗೆ ಸಮುದ್ರ ಸಿಗ್ತಕ್ಕಂಥದ್ದಾಗತ್ತೆ ಅನ್ನುವ ಮಾತನ್ನು ಸುಗ್ರೀವ ಹೇಳ್ತಾನೆ. ತತಂ ಸಮುದ್ರ ಮಾಸಾದ್ಯ ಸಂಪ್ರದಾಯಾರ್ಥ ನಿಶ್ಚಯಂ ಅಗಸ್ತ್ಯೇನಾಂತರೇ ತತ್ರ ಸಾಗರೇ ವಿನಿವೇಶಿತಃ ಚಿತ್ರಸಾನುಗಃ ಶ್ರೀಮಾನ್ ಮಹೇಂದ್ರ ಪರ್ವತೋತ್ತಮಃ ಜಾತರೂಪಮಯ ಶ್ರೀಮಾನ್ ಅವಗಾಢೋ ಮಹಾರ್ಣವಂ. ನೀವು ಈ ತಾಮ್ರಪರ್ಣಿ ನದಿಯನ್ನು ದಾಟಿ ಮುಂದೆ ಹೋದ್ರಿ ಅಂತಾದರೆ ಪಾಂಡ್ಯ ಪ್ರದೇಶ ಸಿಗ್ತಕ್ಕಂಥದ್ದಾಗುತ್ತೆ. ಪಾಂಡ್ಯ ಪ್ರದೇಶವನ್ನು ನೀವು ಬಿಟ್ಟು ಮುಂದೆ ಹೋದ್ರಿ ಅಂದರೆ ನಿಮಗೆ ಸಮುದ್ರ ಸಿಗ್ತಕ್ಕಂಥದ್ದಾಗುತ್ತೆ. ಆ ಸಮುದ್ರಕ್ಕೆ ಹೋದ ಮೇಲೆ ನಿಮಗೆ ಮುಂದೆ ಏನು ಮಾಡಬೇಕು ಅನ್ನೋದನ್ನು ನೀವು ಆಲೋಚನೆ ಮಾಡಿ. ಮುಂದೆ ಹೇಗೆ ಹೋದರೆ ಏನಾಗ್ಬೋದು ಎಲ್ಲವನ್ನೂ ಕೂಡ ಈಗ ಸೈನ್ಯಕ್ಕೆ ಆದೇಶವನ್ನು ಕೊಡ್ತಾರೆ. ಸೈನ್ಯಕ್ಕೆ ಆದೇಶವನ್ನು ಕೊಟ್ಟ ಮೇಲೆ ಯುದ್ಧ ಮಾಡುವ ಸಂದರ್ಭದಲ್ಲಿ ಆ ಸಮಯಕ್ಕೆ ತಕ್ಕಂತೆ ಪರಿವರ್ತನೆಗಳನ್ನು ಆಯಾಯ ಸೈನಿಕರೇ ಮಾಡ್ಕೊಳ್ತಾರೆ. ಅಲ್ಲಲ್ಲಿ ಅವ್ರು ಹೇಳಿದಂಗೆ ಮಾಡ್ತಾ ಕೂತ್ರೆ ಮತ್ತೆ ಸೋಲಾಗ್ಲಿಕ್ಕೂ ಅವಕಾಶ ಇರುತ್ತೆ. ಹಾಗಾಗಿ ಒಂದು ಆದೇಶವನ್ನು ಕೊಡ್ತಾರೆ, ಆ ಆದೇಶದಂತೆ ಪಾಲನೆ ಮಾಡ್ತಾ ಆ ಕಾಲದ ತಕ್ಕಂತೇನು ಹೇಗೆ ಪರಿವರ್ತನೆಗಳನ್ನು ಸೈನಿಕರು ಮಾಡ್ಕೊಳ್ತಾರೋ ಅದರಂತೆ ಏನು ನನ್ನ ಆದೇಶದಂತೆ ಎಲ್ಲ ಕೂಡ ನೀವು ಸೀತಾನ್ವೇಷಣವನ್ನು ಮಾಡ್ತಾ ಸಮುದ್ರದವರೆಗೂ ಹೋಗಿ ಆ ಸಮುದ್ರದವರೆಗೂ ಹೋದ ಮೇಲೆ ಮುಂದೆ ಏನು ಮಾಡಬೇಕು ಅನ್ನೋದನ್ನು ನೀವೇ ಆಲೋಚನೆ ಮಾಡಿಕೊಂಡು ನಿಶ್ಚಯ ಮಾಡಿಕೊಳ್ಳಿ ಅನ್ನುವ ಮಾತನ್ನು ಯಾರು ಈ ಸುಗ್ರೀವ ಹೇಳ್ತಕ್ಕಂಥವನಾಗ್ತಾನೆ. ಹಾಗೆ ನೀವು ಸಮುದ್ರದ ಬಳಿಗೆ ಹೋದ್ರಿ ಅಂತಾದರೆ ಅಗಸ್ತ್ಯ ಋಷಿಗಳು ಸ್ಥಾಪನೆ ಮಾಡಿದಂತಹ ಒಂದು ಮಹೇಂದ್ರ ಎನ್ನುವಂತಹ ಪರ್ವತ ನಿಮಗೆ ಸಿಗ್ತಕ್ಕಂಥದ್ದಾಗತ್ತೆ. ಅಲ್ಲಿ ಈ ಮಹೇಂದ್ರ ಎನ್ನುವಂತಹ ಪರ್ವತ ಏನಿದೆ ಆ ಸಮುದ್ರದ ಒಳಗೂ ಸ್ವಲ್ಪ ಹೋಗ್ತಕ್ಕಂಥದ್ದಾಗಿದೆ. ಅಂದರೆ ಭೂಮಿ ಮೇಲೂ ಸ್ವಲ್ಪ ಈ ಪರ್ವತ ಇದೆ, ಸಮುದ್ರದ ಒಳಗೂ ಕೂಡ ಈ ಪರ್ವತ ಹೋಗ್ತಕ್ಕಂಥದ್ದಾಗಿದೆ. ಈ ಮಹೇಂದ್ರ ಎನ್ನುವಂತಹ ಪರ್ವತ ಸಿಗ್ತಕ್ಕಂಥದ್ದಾಗತ್ತೆ. ಈ ಪರ್ವತದಲ್ಲಿ ಒಳ್ಳೆ ಪ್ರಫುಲ್ಲತೆಯಿಂದ ಕೂಡಿದಂತಹ ಅಂದರೆ ಚೆನ್ನಾಗಿ ಅರಳಿದಂತಹ ಶೋಭಾಯಮಾನವಾದಂತಹ ಒಳ್ಳೆ ಬಳ್ಳಿಗಳು ಎಲ್ಲವೂ ಕೂಡ ನಿಮಗೆ ಕಾಣ್ತಕ್ಕಂಥದ್ದಾಗತ್ತೆ. ಮತ್ತು ದೇವರ್ಷಿ ಯಕ್ಷ ಪ್ರವರೈಹಿ ಅಪ್ಸರೋಭಿಷ್ಟ ಸೇವಿತಂ. ಏನು ಈ ಪರ್ವತದಲ್ಲಿ ಯಾರ್ಯಾರು ಇರ್ತಾರೆ ಅಂತಂದರೆ ದೇವರ್ಷಿಗಳು, ಅಂದರೆ ಮಹಾ ಋಷಿಗಳು, ಜ್ಞಾನಿಗಳು, ತಪಸ್ವಿಗಳೆಲ್ಲರೂ ಕೂಡ ತಪಸ್ಸನ್ನು ಆಚರಣೆ ಮಾಡಲಿಕ್ಕೆ ಈ ಪರ್ವತದಲ್ಲಿ ಇರ್ತಾರೆ. ಮತ್ತು ಯಕ್ಷರು, ಪ್ರವರರು ಮುಂತಾದ ಎಲ್ಲರೂ ಕೂಡ ಈ ಪರ್ವತದಲ್ಲಿ ವಾಸ ಮಾಡ್ತಕ್ಕಂಥವರಾಗ್ತಾರೆ. ಮತ್ತು ಅಪ್ಸರಾ ಸ್ತ್ರೀಯರು ಇವರೆಲ್ಲರೂ ಕೂಡ ಈ ಪರ್ವತಕ್ಕೆ ಮೇಲಿಂದ ಮೇಲೆ ಬರ್ತಾ ಹೋಗ್ತಾ ಇರ್ತಾರೆ, ಈ ಪರ್ವತದಲ್ಲಿ ವಾಸ ಮಾಡ್ತಾರೆ. ಅಂತಹ ಪರ್ವತ ಈ ಮಹೇಂದ್ರ ಪರ್ವತ. ಮತ್ತಷ್ಟೇ ಅಲ್ಲ, ಸಿದ್ಧಚಾರಣ ಸಂಘೈಶ್ಚ ಪ್ರಕೀರ್ಣಂ ಸುಮನೋಹರ. ಒಳ್ಳೆ ಸಿದ್ಧರು, ಚಾರಣರು ಎಲ್ಲರೂ ಕೂಡ ಈ ಪರ್ವತದಲ್ಲಿ ಚೆನ್ನಾಗಿ ಸುತ್ತುವರೆದು ಚೆನ್ನಾಗಿ ತಮ್ಮ ತಪಸ್ಸನ್ನು ಆಚರಣೆ ಮಾಡ್ತಾ ಇಲ್ಲಿ ಇರ್ತಕ್ಕಂಥವರಾಗಿದ್ದಾರೆ. ಮತ್ತಷ್ಟೇ ಇಲ್ಲ, ತಮುಪೈತಿ ಸಹಸ್ರಾಕ್ಷ ಸದಾ ಪರ್ವಸು. ಈ ಒಂದು ದಿವ್ಯವಾದಂತಹ ಪ್ರದೇಶಕ್ಕೆ ಮಹೇಂದ್ರ ಯಾರು ಆ ದೇವೇಂದ್ರನೂ ಕೂಡ ಪರ್ವಕಾಲಗಳಲ್ಲಿ ಬಂದು ಸ್ನಾನ ಮಾಡ್ತಾನೆ. ಅಂದರೆ ಎಂಥ ಪುಣ್ಯಭೂಮಿ ನಮ್ಮ ಭಾರತ ದೇಶ ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕು. ದೇವತೆಗಳು ಕೂಡ ತಮ್ಮ ಸಾಧನೆಗೋಸ್ಕರ ಈ ಭೂಮಿಗೆ ಬರ್ತಕ್ಕಂಥವರಾಗ್ತಾರೆ. ಈ ಭೂಮಿಗೆ ಬಂದು ತಮ್ಮ ಸಾಧನೆಯನ್ನು ಮಾಡ್ತಾರೆ ಅಂತಂದರೆ ಎಂತಹ ಕರ್ಮಭೂಮಿ, ಎಂತಹ ಪುಣ್ಯಭೂಮಿ ನಮ್ಮ ದೇಶ ಅಂತ ನಮಗೆ ಗೊತ್ತಾಗುತ್ತೆ. ಇಲ್ಲದೇ ಉಲ್ಲೇಖ ಮಾಡಿದ್ರು ಏನು, ಅನೇಕ ಪರ್ವಕಾಲಗಳಲ್ಲಿ ಇಂದ್ರ ತಾನು ಬಂದು ಇಲ್ಲಿ ಸ್ನಾನ ಮಾಡ್ತಕ್ಕಂಥವನಾಗಿ ಈ ಪರ್ವತದಲ್ಲಿ ತಾನು ಎಲ್ಲ ತಪಸ್ಸನ್ನು ಆಚರಣೆ ಮಾಡ್ತಾನೆ.
ಅಂತಹ ದಿವ್ಯವಾದಂತಹ ಪರ್ವತ ಅಗಸ್ತ್ಯ ಋಷಿಗಳು ಸ್ಥಾಪನೆ ಮಾಡಿದಂತಹ ಈ ಮಹೇಂದ್ರ ಎನ್ನುವಂತಹ ಪರ್ವತ. ಈ ಪರ್ವತದ ಬಳಿ ನೀವು ಹೋಗ್ತಕ್ಕಂಥವರಾಗಬೇಕು. ಈ ಪರ್ವತದ ಇನ್ನೊಂದು ಕಡೆ ನೀವು ನೋಡಿದ್ರಿ ಅಂತಾದರೆ ಅಲ್ಲಿ ದ್ವೀಪಸ್ಥಸ್ಯ ಅಪರೇ ಪಾರೆ, ಇನ್ನೊಂದು ಕಡೆ ಆ ದ್ವೀಪ ಏನಿದೆಯೋ ಆ ದ್ವೀಪದ ಇನ್ನೊಂದು ಕಡೆ ನೀವು ನೋಡಿದಿರಿ ಅಂತಾದರೆ ಅಲ್ಲಿ ಶತಯೋಜನ ವಿಸ್ತೃತ ಅಗಮ್ಯೋ ಮಾನುಷೈರ್ದೀಪ್ತಂ ತಮ್ಮ ಮಾರ್ಗದ್ಧಂ ಸಮಂತತಃ. ಈ ಭಾಗದಲ್ಲಿ ನೀವು ನೋಡಿದಿರಿ ಅಂತಾದರೆ 100 ಯೋಜನ ವಿಸ್ತೀರ್ಣವಾದಂತಹ ಒಂದು ದ್ವೀಪ ನಿಮಗೆ ಕಾಣ್ತಕ್ಕಂಥದ್ದಾಗುತ್ತೆ. ಆ ದ್ವೀಪ ಎಂಥದ್ದು ಅಂತಂದರೆ ಮನುಷ್ಯರಿಂದ ಹೋಗಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನಮ್ಮನ್ನು ಕರ್ಕೊಂಡೋಗಿಲ್ಲ ಸೀತಾನ್ವೇಷಣೆಗೆ. ಯಾಕಂತಹ ಕಪಿವೀರರನ್ನು ಕಳಿಸಿದ್ದಾರೆ ಅಂತಂದರೆ ಮನುಷ್ಯರಿಂದ ಹೋಗ್ಲಿಕ್ಕೆ ಸಾಧ್ಯವಿಲ್ಲವಾದ್ದರಿಂದ. ಅದರಿಂದ ಮನುಷ್ಯರಿಗೆ ಅಗಮ್ಯವಾದಂತಹ ಪ್ರದೇಶವದು, ಮಹಾವೀರರೇನೇ ಹೋಗುವಂತಹ ಪ್ರದೇಶ. ಏನು ಅದು ಅಂತಂದರೆ ತತ್ರ ಸರ್ವಾತ್ಮನ ಸೀತಾ ಮಾರ್ಗಿತವ್ಯ ವಿಶೇಷತಃ. ಅಲ್ಲಿ ಆ ಎಲ್ಲ ಪ್ರದೇಶಗಳಲ್ಲಿ ನೀವು ವಿಶೇಷವಾಗಿ ಸೀತಾದೇವಿಯನ್ನು ಅನ್ವೇಷಣೆ ಮಾಡಿ ಸಹಿ ದೇಶಸ್ತು ವಜ್ರಸ್ಯ ರಾವಣಸ್ಯ ದುರಾತ್ಮನಃ. 100 ಯೋಜನ ನೀವು ಏನು ಮುಂದೆ ಅಲ್ಲಿ ಕಾಣ್ತಕ್ಕಂತಹ ಏನು 100 ಯೋಜನ ಆದಮೇಲೆ ಕಾಣುವಂತಹ ಏನು ಪ್ರದೇಶವಿದೆಯೋ ಆ ಪ್ರದೇಶ ಯಾವುದು ಅಂತಂದರೆ ರಾವಣನದ್ದು. ವಜ್ರಸ್ಯ ರಾವಣಸ್ಯ, ಏನು ನಾವು ಅವನನ್ನು ಕೊಲ್ಲಬೇಕು ಅಂತ ಈಗಿರೋದು. ಅಂದರೆ ಲಂಕಾಪಟ್ಟಣ ರಾವಣದ್ದು ಅಂತ ಗೊತ್ತಿದೆ. ಇಷ್ಟು ಗೊತ್ತಿದ್ದರೂ ಯಾಕೆ ಕಳಿಸಿದ್ದಾರೆ ಅಂದರೆ ಮಾಯಾವಿ ಎಲ್ಲಿ ಬೇಕಾದರೂ ಇಡ್ಬೋದಲ್ಲ, ಅದಕ್ಕೋಸ್ಕರ. ಆದ್ದರಿಂದ ಈ ವಜ್ರನಾದಂತಹ ಏನು ರಾವಣ ಇದ್ದಾನೋ ರಾವಣನ ಪ್ರದೇಶವದು 100 ಯೋಜನ ನೀವು ದಾಟಿ ಹೋದರೆ ಆ ರಾವಣನ ಪ್ರದೇಶ ಅನ್ನೋದು ನಿಮಗೆ ಸಿಗ್ತಕ್ಕಂಥದ್ದಾಗುತ್ತೆ. ಮತ್ತಷ್ಟೇ ಅಲ್ಲ, ರಾಕ್ಷಸಾಧಿಪತೇರ್ ವಾಸಃ. ಯಾರು ರಾಕ್ಷಸಾಧಿಪತಿಯಾದಂತಹ ಏನು ಆ ರಾವಣ ಇದ್ದಾನೋ ಆ ರಾವಣನ ವಾಸಸ್ಥಾನವದು. 100 ಯೋಜನ ದಾಟಿ ಹೋದರೆ ಆ ರಾವಣನ ವಾಸಸ್ಥಾನ ಅನ್ನೋದು ನಿಮಗೆ ಸಿಗ್ತಕ್ಕಂಥದ್ದಾಗುತ್ತೆ. ಹೇಗಿದೆ ಆ ದೇಶ ಅಂತಂದರೆ ಇಂದ್ರನ ಸಭೆಯಂತೆ ಹೇಗೆ ಇಂದ್ರನ ಪ್ರದೇಶ ಹೇಗಿರ್ತದೋ ಅದರಂತೆ ಶೋಭಾಯಮಾನವಾದಂತಹ ಪ್ರದೇಶ. ದಕ್ಷಿಣಸ್ಯ ಸಮುದ್ರಸ್ಯ ಮಧ್ಯೇತು ತಸ್ಯತು ರಾಕ್ಷಸಿ. ಮುಂದೆ ಏನು ಅಂತಂದರೆ ಈ ಸಮುದ್ರವನ್ನು ದಾಟಿ ನೀವು ಆ 100 ಯೋಜನ ದಾಟಬೇಕಾದ್ರೆ ಆ ರಾವಣನಿರ್ತಕ್ಕಂತಹ ಪ್ರದೇಶಕ್ಕೆ ನೀವು ಹೋಗಬೇಕು ಅಂತಾದರೆ ಅನೇಕ ಅಸುರರು, ರಾಕ್ಷಸಿಯರು ನಿಮಗೆ ಸಿಗ್ತಕ್ಕಂಥವರಾಗ್ತಾರೆ. ಹಾಗಾಗಿ ಹುಷಾರಾಗಿ ನೀವು ಹೋಗ್ತಕ್ಕಂಥವರಾಗಬೇಕು. ಅದರಲ್ಲಿ ಪ್ರಮುಖವಾದಂತಹ ರಾಕ್ಷಸಿ ಯಾರು? ಯಾಕಂದರೆ ಮಹಾ ಡೇಂಜರ್ ಅಂತಾರಲ್ಲ, ಹಾಗೆ ಬಹಳಷ್ಟು ಭಯವನ್ನು ಉಂಟು ಮಾಡುವಂತಹ ರಾಕ್ಷಸಿ ಯಾರು ಅಂತಂದರೆ ಅಂಗಾರಕೇತಿ ವಿಖ್ಯಾತ ಛಾಯಾಮಾಕ್ಷಿಪ್ಯ ಭೋಜನಿ. ಅಂಗಾರಕ ಎನ್ನುವಂತಹ ಒಬ್ಬಳು ರಾಕ್ಷಸಿ ಇದ್ದಾಳೆ. ಅವಳು ಏನು ಅಂತಂದರೆ ಅವಳಿದ್ದ ಸ್ಥಳಕ್ಕೆ ನೆರಳು ಬಿದ್ದರೆ ಸಾಕು ಆ ಎಲ್ಲ ಪ್ರಾಣಿಗಳನ್ನು ಆಕರ್ಷಣೆ ಮಾಡಿ ಭಕ್ಷಿಸಿಬಿಡ್ತಾ ಇದ್ಲಂತೆ. ಅಂದರೆ ಅವಳು ಸಮುದ್ರದಲ್ಲಿ ಇದ್ದಾಳೆ, ಮೇಲೆ ಏನಾದರೂ ಒಂದು ಪಕ್ಷಿನೋ ಪ್ರಾಣಿನೋ ಯಾವುದಾದ್ರೂ ಹಾರತು ಅಂತಾದರೆ ಅದರ ನೆರಳು ಬಿದ್ದರೆ ಸಾಕು ಆಕರ್ಷಣೆ ಆಗಿಬಿಡ್ತಾ ಇತ್ತು. ಆಕರ್ಷಣೆಯಾಗಿ ಅವಳು ಆ ಎಲ್ಲ ಪ್ರಾಣಿಗಳನ್ನು ತಾನು ತಿಂತಕ್ಕಂಥವಳಾಗಿದ್ಲು. ಇಂತಹ ರಾಕ್ಷಸರು ಎಲ್ಲರೂ ಕೂಡ ಅಲ್ಲಿ ಇರ್ತಕ್ಕಂಥವರಾಗಿದ್ದಾರೆ. ಹಾಗಾಗಿ ನೀವೆಲ್ಲರೂ ಕೂಡ ಹುಷಾರಾಗಿ ಹೋಗಿ ಈ ಸೀತಾನ್ವೇಷಣವನ್ನು ಸರಿಯಾಗಿ ಮಾಡತಕ್ಕದ್ದು ಅನ್ನುವ ಮಾತನ್ನು ಸುಗ್ರೀವ ಹೇಳ್ತಾನೆ. ಇಷ್ಟೆಲ್ಲ ಆದಮೇಲೆ ನೀವು ವೃಷಭ ಪರ್ವತದವರೆಗೂ ನೀವು ಹೋಗಲಿಕ್ಕೆ ಸಾಧ್ಯ ಇದೆ. ಅದಾದ ಮೇಲೆ ನಿಮಗೆ ಹೊರ ಹೋಗ್ಲಿಕ್ಕೆ ಆಗೋದಿಲ್ಲ. ಶಕ್ಯಂ ವಿಜೇತುಂ ಗಂತುಂಬ ನಾಥೋ ಗತಿಮತಾಂ ಗತಿ. ಈ ಒಂದು ವೃಷಭ ಪರ್ವತದವರೆಗೂ ನೀವು ಹೋಗಲಿಕ್ಕೆ ಸಾಧ್ಯ ಇದೆ. ಅದಾದ ಮೇಲೆ ಭೂಲೋಕ ಜನರು ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲಪ್ಪ. ಯಾಕೆ ಅಂತಂದರೆ ಅಲ್ಲಿ ಹುಡುಕುವುದು ಕೂಡ ದೂರತೋಪಾಸ್ತ. ಅಲ್ಲಿ ಹುಡುಕ್ಲಿಕ್ಕೂ ಸಾಧ್ಯ ಇಲ್ಲ, ಆ ಮುಂದಿನ ಪ್ರದೇಶದಲ್ಲಿ ಹೋಗಲಿಕ್ಕೂ ಸಾಧ್ಯ ಇಲ್ಲ. ಅಲ್ಲಿಯವರೆಗೂ ಕೂಡ ನೀವೆಲ್ಲರೂ ಕೂಡ ಹೋಗಬೇಕು. ಸರ್ವಮೇತತ್ ಸಮಾಲೋಕ್ಯ ಯಚ್ಚಾನ್ಯದಪಿ ದೃಶ್ಯತೆ. ಇಷ್ಟೇ ಅಲ್ಲ, ನಾ ಏನೇನು ಹೇಳಿದ್ದೇನೋ ಆ ಎಲ್ಲ ಪ್ರದೇಶಗಳಲ್ಲಿ ಹೋಗಲೇಬೇಕು. ಅದಲ್ಲದೆ ಬೇರೆ ಯಾವ ಪ್ರದೇಶಗಳು ನೀವು ಹೋಗಬೇಕಾದ್ರೆ ಕಣ್ಣಿಗೆ ಬೀಳ್ತಕ್ಕಂಥದ್ದಾಗುತ್ತೋ ಆ ಎಲ್ಲ ಪ್ರದೇಶಗಳಲ್ಲೂ ಕೂಡ ಸೀತೆಯನ್ನು ನೀವು ಚೆನ್ನಾಗಿ ಹುಡುಕಿ ನೀವು ನೋಡ್ರಿ ಅಂತ ಹೇಳಿ ಸುಗ್ರೀವ ಹೇಳ್ತಕ್ಕಂಥವನಾಗ್ತಾನೆ. ಗತಿಂ ವಿದಿತ್ವಾ ವೈದೇಹ್ಯಾಹ ಸನ್ನಿವರ್ತತು ಮರ್ಹಥ ಎಷ್ಟು ಮಾಸಾನ್ನಿವೃತ್ತೋಗ್ರೆ ದೃಷ್ಟಾ ಸೀತೆಯತಿ ವಕ್ಷ್ಯತಿ. ಯಾರು 1 ಮಾಸದ ಒಳಗೆ ಈ ಎಲ್ಲ ಅನ್ವೇಷಣವನ್ನು ಮಾಡಿ ನಾನು ಸೀತಾದೇವಿಯನ್ನು ನೋಡಿದ್ದೇನೆ ಅಂತ ಯಾರು ಮುಂದೆ ಹೇಳ್ತಾರೋ ಅವರಿಗೇನು ಮಾಡ್ತೇನೆ ನಾನು ಅಂತಂದರೆ ಮತ್ತುಲ್ಯ ವಿಭವೋ ಭೋಗೈಹಿ. ನನಗೆ ಯಾವ ಸುಖ ಯಾವ ಭೋಗಗಳು ನಾನು ಅನುಭವಿಸ್ತಾ ಇದ್ದೇನೋ ಆ ಎಲ್ಲ ಭೋಗಗಳ ಇಲ್ಲಿ ಬೈಲಿಲ್ಲ ನೋಡ್ರಿ ಅಲ್ಲಾದರೆ ಬೈದ. ಮಾಸದ ಒಳಗೆ ಬರಲಿಲ್ಲ ಅಂತಾದರೆ ವಿನತ 1,00,000 ಸೈನ್ಯವನ್ನು ನೀನು ಹಿಡ್ಕೊಂಡು ಹೋಗ್ತಾ ಇದ್ದಿ, ಮಾಸದ ಒಳಗೆ ನೀನು ಬರಲಿಲ್ಲ ಅಂತಾದರೆ, ನೀವೆಲ್ಲರೂ ಕಪಿಗಳು ಬರಲಿಲ್ಲ ಅಂತಾದರೆ
ನಾನು ಮರಣದಂಡನೆಯನ್ನು ಕೊಡ್ತೇನೆ ಅಂತ ಅಲ್ಲಿ ಎಚ್ಚರಿಸಿದ್ದಾನೆ. ಇಲ್ಲೇನು ಹೇಳ್ತಾ ಇದ್ದಾನೆ? ಮಾಸದ ಒಳಗಾಗಿ ಯಾರಾದರೂ ಬಂದು ಸೀತೆಯನ್ನು ನಾನು ನೋಡಿದ್ದೇನೆ ಅಂತ ಒಬ್ಬರು ಯಾರಾದರೂ ಹೇಳಿಬಿಟ್ರೆ ಸಾಕು, ನಾನು ಎಷ್ಟು ಸುಖ ಭೋಗಗಳನ್ನು ಅನುಭವಿಸ್ತೇನೋ ಆ ಎಲ್ಲ ಭೋಗಗಳನ್ನು ನಾನು ಅವರಿಗೆ ನೀಡತಕ್ಕಂಥವನಾಗ್ತೇನೆ ಅನ್ನುವ ಮಾತನ್ನು ಹೇಳ್ತಾನೆ. ಸುಖಂಚ ವಿಹರಿಷ್ಯತಿ ತತಃ ಪ್ರಿಯತರೋ ನಾಸ್ತಿ ಮಮ ಪ್ರಾಣಾದ್ ವಿಶೇಷತಃ. ಯಾರು ಸೀತೆಯನ್ನು ನಾನು ನೋಡಿದ್ದೇನೆ ಅಂತ ಬಂದು ಹೇಳ್ತಾನೋ ಅವನಷ್ಟು ಪ್ರೀತಿ ಪಾತ್ರನಾದಂಥವನು ಇನ್ನೊಬ್ಬನಿಲ್ಲ. ನನ್ನ ಪ್ರಾಣಕ್ಕಿಂತಲೂ ಅವರನ್ನು ನಾನು ಪ್ರೀತಿಸ್ತೇನೆ. ಅದರಿಂದ ಯಾರು ಹೇಳ್ತಿರೋ ನೋಡ್ರಿ ಎನ್ನುವ ಮಾತನ್ನು ತಾನು ಹೇಳ್ತಕ್ಕಂಥವನಾಗ್ತಾನೆ. ಮತ್ತಷ್ಟೇ ಅಲ್ಲ, ಕೃತಾಪರಾಧೋ ಬಹುಶೋ ಮಮ ಬಂಧುರು ಭವಿಷ್ಯತಿ. ಇಂತಹ ಯಾರು ಸೀತೆಯನ್ನು ನೋಡಿದ್ದೇನೆ ಅಂತ ಹೇಳ್ತಾನಲ್ಲ ಆ ವ್ಯಕ್ತಿ ಅನೇಕ ಅಪರಾಧಗಳನ್ನು ಮಾಡಿದ್ದರೂ ಸಹಿತ ಅವನನ್ನು ಕ್ಷಮಿಸ್ತೇನೆ. ನನ್ನ ಬಂಧುವಿನಂತೆ ನಾನು ಅವನನ್ನು ಕಾಣ್ತೇನೆ, ಎಲ್ಲ ಸುಖವನ್ನು ಕೊಡ್ತೇನೆ, ಎಲ್ಲವನ್ನೂ ಕೂಡ ಅವನಿಗೆ ಮಾಡ್ತಕ್ಕಂಥವನಾಗ್ತೇನೆ ಎನ್ನುವ ಮಾತನ್ನು ಸುಗ್ರೀವ ಹೇಳಿ ಈ ನೀಲ ಮತ್ತು ಮುಂತಾದ ಹನುಮಂತ ಮುಂತಾದ ಎಲ್ಲ ಈ ಕಪಿಸೈನ್ಯಕ್ಕೆ ಅಂಗದನನ್ನು ಪ್ರಮುಖನನ್ನಾಗಿ ಮಾಡಿ ಈ ಎಲ್ಲ ಕಪಿಸೈನ್ಯವನ್ನು ತಾನು ದಕ್ಷಿಣ ದಿಗ್ಭಾಗಕ್ಕೆ ಕಳಿಸ್ತಕ್ಕಂಥವನಾಗಿದ್ದಾನೆ. ಯಾರು ಹೋಗಿ ಅಂತ ಆದೇಶ ಮಾಡಿದ್ದಾನೆ. ಇನ್ನೂ ಯಾರು ಹೊರಟಿಲ್ಲ, ಇನ್ಮೇಲೆ ಹೊರಡ್ತಾರೆ. ಎಲ್ಲರೂ ಪ್ರತಿಜ್ಞೆಗಳನ್ನು ಮಾಡಿ ಇನ್ಮೇಲೆ ಹೊರಡಬೇಕು ಎಲ್ಲ ಕಪಿಗಳು. ಆದ್ದರಿಂದ ತಾನು ಹೀಗೆ ಆದೇಶ ಮಾಡಿದ ಮೇಲೆ ಅದರ ಈ ಎಲ್ಲ ಕಪಿಗಳಿಗೆ ಆದೇಶವನ್ನು ತಾನು ಸುಗ್ರೀವ ಮಾಡ್ತಕ್ಕಂಥವನಾಗ್ತಾನೆ. ಇಷ್ಟೆಲ್ಲ ಆದೇಶ ಆದ ಮೇಲೆ ಈಗ ಎಲ್ಲಿ ಕಳಿಸ್ಬೇಕು? ಪಶ್ಚಿಮ ದಿಕ್ಕಿಗೆ ಕಳಿಸ್ಬೇಕು. ಅಥ ಪ್ರಸ್ತಾಪ್ಯ ಸುಗ್ರೀವಾನ್ ಸ್ಥಾನ್ ಹರೀನ್ ದಕ್ಷಿಣಾಂ ದಿಶಂ ಅಬ್ರವೀನ್ ಮೇಘಸಂಕಾಶಂ ಸುಷೇಣಂ ನಾಮ ಯೂಥಪಂ ತಾರಾಯಾಹ ಪಿತರಂ ರಾಜ ಶ್ವಶುರಂ ಭೀಮ ವಿಕ್ರಮಂ ಅಬ್ರವೀತ್ ಪ್ರಾಂಜಲಿರ್ವಾಕ್ಯಂ ಅಭಿಗಮ್ಯ ಪ್ರಣಮ್ಯ ಚ. ಏನು ಮಾಡಿದ್ದಾನೆ? ಇಲ್ಲಿ ಸುಷೇಣನನ್ನು ಪ್ರಮುಖನನ್ನಾಗಿ ಮಾಡಿ ಪಶ್ಚಿಮ ದಿಕ್ಕಿಗೆ ಸುಗ್ರೀವ ಕಳಿಸ್ತಕ್ಕಂಥವನಾಗ್ತಾನೆ. ಈ ಸುಷೇಣ ಯಾರು ಅಂತಂದರೆ ತನ್ನ ಮಾವ, ತಾರಾವಿನ ತಂದೆ, ತನ್ನ ಮಾವನಾಗಿದ್ದಾನೆ. ಆದ್ದರಿಂದ ಸುಗ್ರೀವ ಏನು ಮಾಡಿದ್ದಾನೆ? ದಕ್ಷಿಣ ದಿಕ್ಕಿಗೆ ಹೋಗಬೇಕು ಅಂತ ನಿಶ್ಚಯಿಸಿದಂತಹ ಎಲ್ಲ ಕಪಿವೀರರಿಗೆ ಎಲ್ಲರಿಗೂ ತಾನು ಆದೇಶಗಳನ್ನು ಮಾಡ್ತಕ್ಕಂಥವನಾಗಿ ಒಳ್ಳೆ ಆ ಸುಷೇಣ ಎನ್ನುವಂತಹ ಕಪಿ, ಆ ಕಪಿಯನ್ನು ಕುರಿತು ಮಾತನಾಡ್ತಾನೆ. ಯಾರು ಈ ಕಪಿ ಅಂತಂದರೆ ತಾರಾಯಾಹ ಪಿತರಂ ರಾಜ, ಈ ತಾರಾವಿನ ತಂದೆಯಾಗಿದ್ದಾನೆ ಈ ಸುಷೇಣ ಎನ್ನುವಂತಹ ಕಪಿ. ಅಷ್ಟೇ ಅಲ್ಲ, ಶ್ವಶುರಂ ತನ್ನ ಮಾವನಾಗಿದ್ದಾನೆ. ಶ್ವಶುರಂ ಭೀಮ ವಿಕ್ರಮಂ ಬಲಿಷ್ಠನಾಗಿದ್ದಾನೆ ಈ ಸುಷೇಣ ಎನ್ನುವಂತಹ ಕಪಿ. ಆ ಕಪಿಯನ್ನು ಕುರಿತು, ಯಾಕೆ ಈಗ ಶ್ವಶುರ ನೋಡ್ರಿ, ಇವನ್ಕಿನ ದೊಡ್ಡವನು, ತಂದೆಯ ಸ್ಥಾನದಲ್ಲಿ ಇರುವಂಥವರು. ಆದ್ದರಿಂದ ಏನು ಮಾಡಿದ್ದಾನೆ ಸುಗ್ರೀವ? ಪ್ರಾಂಜಲಿ, ಎರಡೂ ಕೈಗಳನ್ನು ಜೋಡಿಸಿ ತಾನು ನಮಸ್ಕಾರವನ್ನು ಮಾಡ್ತಕ್ಕಂಥವನಾಗಿ ಅವರ ಹತ್ತಿರ ಹೋಗ್ತಕ್ಕಂಥವನಾಗಿ ತಾನು ಎಲ್ಲ ವೃತ್ತಾಂತವನ್ನು ಹೇಳಲಿಕ್ಕೆ ತಾನು ಶುರು ಮಾಡ್ತಾನೆ. ಮಹರ್ಷಿ ಪುತ್ರಂ ಮಾರೀಚಂ, ಯಾರ್ಯಾರನ್ನು ಕಳಿಸಿಕೊಟ್ಟ? ಸುಷೇಣ ಎನ್ನುವಂತಹ ಈ ಕಪಿ ಪ್ರಮುಖನ ಜೊತೆಗೆ ಮಹರ್ಷಿ ಪುತ್ರನಾದಂತಹ ಮರೀಚಿ ಋಷಿಗಳ ಮಗನಾದಂತಹ ಮಾರೀಚ ಎನ್ನುವಂತಹ ಕಪಿ. ಮಾರೀಚ ಎನ್ನುವಂತಹ ಅಸುರ ಅಲ್ಲ, ಮತ್ತೆ ಅವನು ಸತ್ತಾಗೋಗಿದೆ ಇವಾಗ. ಎಲ್ಲ ಅಲ್ಲಿ ಮಾಡಬಾರ್ದಿದ್ದು ಮಾಡಿ ಒಳ್ಳೆ ಬಂಗಾರದ ಜಿಂಕೆಯಾಗಿ ಏನು ಮಾಡಬೇಕೋ ಎಲ್ಲ ಮಾಡಿದ್ನಲ್ಲ, ಅದರಿಂದ ಅವನು ಹೋಗಾಗಿದೆ. ಇಲ್ಲಿ ಮರೀಚಿ ಋಷಿಗಳ ಮಗ ಕಪಿ ಮಾರೀಚ ಎನ್ನುವಂತಹ ಕಪಿವೀರ. ಇಂತಹ ಕಪಿವೀರ ಎಂಥವನು ಅಂತಂದರೆ ಒಳ್ಳೆ ಸೂರ್ಯನಂತೆ ಪ್ರಕಾಶಮಾನವಾಗಿದ್ದಾನಂತೆ ಈ ಕಪಿ. ಈ ಮಹಾಕಪಿ ಒಳ್ಳೆ ಎತ್ತರವಾದ ಅಗಲವಾದಂತಹ ದೃಢವಾದಂತಹ ಕಾಯ ಈ ಕಪಿಯದ್ದು. ಈ ಕಪಿ ಏನು ಮಾಡಿದ್ದಾನೆ ಅಂತಂದರೆ ಈ ಕಪಿಯನ್ನು ಸಹಿತ ಸುಷೇಣನ ಒಟ್ಟಿಗೆ ಸೇರಿಸ್ತಕ್ಕಂಥವನಾದಂತೆ. ಅಷ್ಟೇ ಅಲ್ಲ, ಬುದ್ಧಿ ವಿಕ್ರಮ ಸಂಪನ್ನಂ, ಅನೇಕ ಒಳ್ಳೆ ಬುದ್ಧಿಶಕ್ತಿ ಇದೆ, ಮತ್ತು ಒಳ್ಳೆ ಬಲಿಷ್ಠನೂ ಆಗಿದ್ದಾನೆ ಈ ಕಪಿ. ಈ ಎಲ್ಲ ಕಪಿಯನ್ನು ತಾನೇನು ಮಾಡಿದ್ದಾನೆ? ಸುಷೇಣನ ಒಟ್ಟಿಗೆ ಹೋಗಬೇಕು ನೀವೆಲ್ಲರೂ ಕೂಡ ಅಂತ ಹೇಳ್ತಕ್ಕಂಥವನಾಗಿದ್ದಾನೆ. ಅಷ್ಟಲ್ಲದೇನೆ ಮರೀಚಿ ಪುತ್ರಾನ್ ಮಾರೀಚಾನ್, ಮತ್ತಷ್ಟೇ ಅಲ್ಲದೆ ಮರೀಚಿ ಋಷಿಗಳಿಗೆ ಸಂಬಂಧಪಟ್ಟಂತೆ ಅನೇಕ ಬೇರೆ ಬೇರೆ ಕಪಿಗಳಿದ್ದರು. ಆ ಎಲ್ಲ ಅನೇಕ ಜನ ಕಪಿಗಳನ್ನು ತಾನೇನು ಮಾಡಿದ್ದಾನೆ? ನೀವೆಲ್ಲರೂ ಕೂಡ ಹೋಗ್ತಕ್ಕಂಥವರಾಗಬೇಕು ಅಂತ ಹೇಳಿ ಪ್ರತೀಚಿ, ಅಂದರೆ ಈ ಪಶ್ಚಿಮ ದಿಕ್ಕಿಗೆ ನೀವೆಲ್ಲರೂ ಕೂಡ ಹೋಗ್ತಕ್ಕಂಥವರಾಗಬೇಕು ಅಂತ ಆದೇಶ ಮಾಡಿದ. ಎಷ್ಟು ಜನ ಕಪಿಗಳನ್ನು ಕಳಿಸಿಕೊಟ್ಟ ಅಂತಂದರೆ ದ್ವಾಭ್ಯಾಂ ಶತಸಹಸ್ರಾಭ್ಯಾಂ ಕಪೀನಾಂ ಕಪಿಸತ್ತಮ. ಸುಷೇಣನನ್ನು ಮುಂದೆ ಮಾಡಿಕೊಂಡು ಮರೀಚಿ ಎನ್ನುವಂತಹ ಕಪಿಯನ್ನು ಸಹಿತ ಅಲ್ಲಿ ಸೇರಿಸ್ತಕ್ಕಂಥವನಾಗಿ ಇನ್ನು ಅನೇಕ ಕಪಿಗಳನ್ನು ಸೇರಿಸಿದ್ದಾನೆ. ಎಷ್ಟು ಜನ ಕಪಿಗಳು ಹೋದರು ಅಂತಂದರೆ 2,00,000 ಕಪಿಗಳನ್ನು ಕಳಿಸ್ತಕ್ಕಂಥವನಾಗಿದ್ದಾನೆ ಪಶ್ಚಿಮ ದಿಕ್ಕಿಗೆ. ಯಾರು? ಸುಗ್ರೀವ. ಅವರಿಗೂ ಕೂಡ ಎಲ್ಲ ವಿಧವಾದಂತಹ ಪಶ್ಚಿಮ ದಿಕ್ಕಿನ ಎಲ್ಲ ಭೂಪ್ರದೇಶಗಳನ್ನು, ನದಿಗಳನ್ನು, ವನಗಳನ್ನು, ಪರ್ವತಗಳ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೂಡ ಸುಗ್ರೀವ ಕೊಡ್ತಕ್ಕಂಥವನಾಗಿ ನೀವೆಲ್ಲರೂ ಕೂಡ ಪಶ್ಚಿಮ ದಿಕ್ಕಿಗೆ ಹೋಗ್ತಕ್ಕಂಥವರಾಗಬೇಕು ಎನ್ನುವ ಮಾತನ್ನು ಸುಗ್ರೀವ ಅವರೆಲ್ಲರಿಗೂ ಕೂಡ ಆದೇಶ ಮಾಡ್ತಕ್ಕಂಥವನಾಗಿದ್ದಾನೆ. ಈಗ
ಯಾವ್ಯಾವ ದಿಕ್ಕಾಯಿತು, ಪೂರ್ವ ದಿಕ್ಕಿಗೆ ಆದೇಶ ಮಾಡಿ ಆಯಿತು, ದಕ್ಷಿಣ ದಿಕ್ಕಿಗೆ ಯಾರ್ಯಾರನ್ನು ಕಳಿಸಬೇಕು ಎಲ್ಲವನ್ನೂ ಕೂಡ ಪ್ರದೇಶಗಳ ಬಗ್ಗೆ ಆದೇಶ ಮಾಡಿ ಆಗಿದೆ. ಮತ್ತು ಪಶ್ಚಿಮ ದಿಕ್ಕಿಗೆ ಮುಖ್ಯವಾಗಿ ಯಾರ್ಯಾರು ಹೋಗಬೇಕು ಅದನ್ನು ಕೂಡ ಹೇಳಿ ಅದರ ಪ್ರದೇಶಗಳ ಬಗ್ಗೆ ಮಾಹಿತಿಯನ್ನು ಕೂಡ ಸುಗ್ರೀವ ಕೊಡ್ತಕ್ಕಂಥವನಾಗಿದ್ದಾನೆ. ಇನ್ನು ಉಳಿದಿರೋದು ಉತ್ತರ ದಿಕ್ಕು. ಉತ್ತರ ದಿಕ್ಕಿಗೆ ತತಸ್ಸಂದಿಶ್ಯ ಸುಗ್ರೀವ ಶ್ವಶುರಂ ಪಶ್ಚಿಮಾಂ ದಿಶಂ ವೀರಂ ಶತಬಲಿಂ ನಾಮ ವಾನರರ್ಷಭ ಏನು ಮಾಡಿದ್ದಾನೆ, ಈ ಸುಷೇಣನನ್ನು ಮುಂದೆ ಮಾಡಿಕೊಂಡು ಪಶ್ಚಿಮ ದಿಕ್ಕಿಗೆ ಸಂಬಂಧಪಟ್ಟಂತೆ ಅನೇಕ ಕಪಿಗಳಿಗೆ 2,00,000 ಕಪಿಗಳಿಗೆ ಎಲ್ಲ ವಿಧವಾದಂತಹ ಆದೇಶಗಳನ್ನು ಮಾಡಿ ಪ್ರದೇಶದ ಜ್ಞಾನವನ್ನು ಕೊಟ್ಟಂತಹ ಈ ಸುಗ್ರೀವ ತಾನು ಏನು ಮಾಡ್ತಾನೆ, ವೀರನಾದಂತಹ ಶತಬಲಿ ಎನ್ನುವಂತಹ ಒಂದು ವಾನರನ್ನು ಕರೆತಕ್ಕಂಥವನಾಗ್ತಾನೆ. ಆ ವಾನರನ್ನು ಕರೆದು ತಾನು ಉತ್ತರ ದಿಕ್ಕಿನಲ್ಲಿ ಏನೇನಿದೆ ಎಲ್ಲವನ್ನೂ ಕೂಡ ತಾನು ಹೇಳ್ತಕ್ಕಂಥವನಾಗ್ತಾನೆ ಸುಗ್ರೀವ. ಉವಾಚ ರಾಜ ಧರ್ಮಜ್ಞ ಸರ್ವವಾನರ ಸತ್ತಮಂ ವಾಕ್ಯಂ ಆತ್ಮಹಿತಂ ಚೈವ ರಾಮಸ್ಸಚ ಹಿತಂ ತಥಾ. ಏನು ಮಾಡಿದ್ದಾನೆ, ಆ ಶತಬಲಿ ಎನ್ನುವಂತಹ ಕಪಿಯನ್ನು ಕರಿತಕ್ಕಂಥವನಾಗಿ ಈ ಧರ್ಮಜ್ಞರಾದಂತಹ ಈ ಸುಗ್ರೀವ ರಾಮನಿಗೆ ರಾಮನ ಒಂದು ಸೇವೆ ಮಾಡಬೇಕು, ರಾಮನಿಗೆ ಹಿತವಾಗಬೇಕಾದ್ದರಿಂದ ರಾಮನಿಗೆ ಹಿತ ಮಾಡಬೇಕು ಅನ್ನೋದೇ ಅವರೆಲ್ಲರ ಉದ್ದೇಶ. ಆ ಸೇವೆಗೋಸ್ಕರನೇ ಬಂದಿದ್ದಾರೆ. ಆದ್ದರಿಂದ ಏನು ಮಾಡಬೇಕು, ಮತ್ತು ಆತ್ಮಹಿತಂ ತನಗೂ ಕೂಡ ಒಳ್ಳೆಯದಾಗಬೇಕು, ಮತ್ತು ಆ ಎಲ್ಲ ಕಪಿಗಳಿಗೂ ಕೂಡ ಒಳ್ಳೆಯದಾಗಬೇಕು, ರಾಮದೇವರ ಸೇವೆಯೂ ಕೂಡ ಆಗ್ತಕ್ಕಂಥದ್ದಾಗಬೇಕು. ಅಂತಹ ಮಾತುಗಳನ್ನು ಆ ಒಂದು ಶತಬಲಿ ಎನ್ನುವಂತಹ ಕಪಿಯನ್ನು ಮುಂದೆ ಮಾಡಿಕೊಂಡು ತಾನು ಹೇಳ್ತಾ ಇದ್ದಾನೆ. ವೃತಃ ಶತಸಹಸ್ರೇಣ 1,00,000 ಕಪಿಗಳನ್ನು ಈ ಶತಬಲಿ ಎನ್ನುವಂತಹ ಕಪಿಯ ಒಟ್ಟಿಗೆ ತಾನು ಕಳಿಸ್ತಕ್ಕಂಥವನಾಗಿದ್ದಾನೆ. ತದ್ವಿಧಾನ ಮನೋಕಸ ಏನು ಅಂತಂದರೆ ನಿನ್ನಂತೆಯೇ ಎಲ್ಲ ಬಲಿಷ್ಠರಾದಂತಹ ಕಪಿಗಳು ಎಲ್ಲರನ್ನೂ ಕೂಡ ತಾನು ಸೇರಿಸಿ ಕಳಿಸ್ತಕ್ಕಂಥವನಾಗಿದ್ದಾನೆ. ವೈವಸ್ವತ ಸುತೈಸ್ಸಾರ್ಧಂ ಏನು ಯಮದೇವರಿಗೆ ಸಂಬಂಧಪಟ್ಟಂತಹ ಅನೇಕ ಜನ ಮಂತ್ರಿಗಳು ಅವರು ಕೂಡ ಕಪಿಗಳೇ, ಅವರೆಲ್ಲರನ್ನೂ ಕೂಡ ಕಳಿಸ್ತಕ್ಕಂಥವನಾಗ್ತಾನೆ. ಯಮದೇವರಿಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು, ಮಂತ್ರಿಗಳು ಮತ್ತು ಶತಬಲಿ ಎನ್ನುವಂತಹ ಕಪಿ ಇವರೆಲ್ಲರನ್ನೂ ಕೂಡ ಸೇರಿಸಿ 1,00,000 ಜನ ಕಪಿಗಳನ್ನು ತಾನು ಉತ್ತರ ದಿಕ್ಕಿಗೆ ಕಳಿಸ್ತಕ್ಕಂಥವನಾಗ್ತಾನೆ ಸುಗ್ರೀವ. ಕಳಿಸ್ಬೇಕಾದ್ರೆ ಮತ್ತೆ ಯಾವ್ಯಾವ ಪರ್ವತ ಇದೆ, ನದಿಗಳಿದೆ, ಯಾವ್ಯಾವ ಒಂದು ಪ್ರದೇಶಗಳು ಸಿಗ್ತಕ್ಕಂಥದ್ದಾಗುತ್ತೆ ಎಲ್ಲವನ್ನೂ ಸಹಿತ ತಾನು ಹೇಳಿ ಕಳಿಸ್ತಕ್ಕಂಥವನಾಗ್ತಾನೆ. ಹೀಗೆ 4 ದಿಕ್ಕುಗಳಿಗೆ ಎಲ್ಲ ಕಪಿಗಳನ್ನು ಕಳಿಸಬೇಕು ಅಂತ ಸಿದ್ಧ ಮಾಡಿಟ್ಟಿದ್ದಾನೆ. ಎಲ್ಲರೂ ಕೂಡ ಸಿದ್ಧರಾಗಿದ್ದಾರೆ. ಇಷ್ಟರಲ್ಲಿ ಹನುಮಂತ ದೇವರಿಗೆ ಕೆಲವೊಂದು ಸೂಚನೆಗಳನ್ನು ಸುಗ್ರೀವ ಕೊಡ್ತಕ್ಕಂಥವನಾದಂತೆ. ಯಾಕೆ ಅಂದರೆ ಸುಗ್ರೀವನಿಗೆ ಪೂರ್ಣ ನಂಬಿಕೆ ಇರೋದೇ ಹನುಮಂತನ ಮೇಲೆ. ಯಾವತ್ತೂ ಕೂಡ ಪೂಜ್ಯ ಶ್ರೀಪಾದಂಗಳವರು ಕೂಡ ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರು ಈ ಮಾತನ್ನು ಹೇಳಿದರು ಪ್ರವಚನದಲ್ಲಿ. ಯಾವತ್ತೂ ಕೂಡ ಪರಮಾತ್ಮನನ್ನು, ಲಕ್ಷ್ಮಿಯನ್ನು ಏನಾದರೂ ಅವರಿಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಮಾತುಗಳು ಮುಂತಾದವುಗಳು ಏನೇ ಇದ್ದರೂ ಅದಕ್ಕೆ ಏನೇ ವ್ಯವಹಾರಗಳು ನಡಿಬೇಕಾದರೂ ಮಧ್ಯ ವಾಯುದೇವರು ಇರಲೇಬೇಕು ಅಂತ. ಅದರಂತೆ ಹನುಮದ ಅವತಾರದಲ್ಲಿ ಏನು ಸೀತೆ ಮತ್ತು ರಾಮನಿಗೆ ಸಂಬಂಧಪಟ್ಟಂತಹ ಏನು ಮಾಡಬೇಕಾದ ಕಾರ್ಯಗಳಿತ್ತೋ ಅದನ್ನು ಮಾಡಿದವರು ಯಾರು ಅಂತಂದರೆ ಹನುಮಂತ ದೇವರು, ವಾಯುದೇವರು. ಕೃಷ್ಣಾವತಾರದಲ್ಲಿ ಬಂದಾಗ ರುಕ್ಮಿಣಿ ಮತ್ತು ಕೃಷ್ಣನಿಗೆ ಸಂಬಂಧಪಟ್ಟಂತೆ ಯಾವ ಬ್ರಾಹ್ಮಣ ಆ ಪತ್ರವನ್ನು ತಗೊಂಡು ಹೋಗಿ ಕೊಟ್ಟು ಮತ್ತೆ ಪತ್ರವನ್ನು ತಗೊಂಡು ತಂದಿಟ್ನೋ ಆ ಬ್ರಾಹ್ಮಣನೇ ಭಾವಿ ಸಮೀರರ ಅವರೇ ವಾದಿರಾಜ ಗುರುಸಾರ್ವಭೌಮರು. ಭಾವಿ ಸಮೀರರಾದಂತಹ ವಾದಿರಾಜ ಗುರುಸಾರ್ವಭೌಮರು ಸಾಧನ ದೇವತೆ ಅಂತ ಅನ್ನಿಸ್ಕೊಂಡಂತಹ ಲಾತವ್ಯ ನಾಮಕ ಋಷಿಗಳು. ಅಂದರೆ ಲಕ್ಷ್ಮೀ ಮತ್ತು ನಾರಾಯಣನ ಮಧ್ಯದಲ್ಲಿ ಏನೇ ಕೆಲಸಗಳಾಗಬೇಕಾದರೂ ಕೂಡ ಋಷಿಗಳೇ ಅದಕ್ಕೆ ಸಮರ್ಥರು. ಇಲ್ಲಿ ವಾಯುದೇವರು, ಮುಂದೆ ವಾಯು ಪದವಿಗೆ ಬರ್ತಕ್ಕಂತಹ, ಬ್ರಹ್ಮ ಪದವಿಗೆ ಬರ್ತಕ್ಕಂತಹ ವಾದಿರಾಜ ಗುರುಸಾರ್ವಭೌಮರು ಹಿಂದೆ ಕೃಷ್ಣಾವತಾರದಲ್ಲಿ ಅವರು ಈ ಒಂದು ಸಾಧನೆಯನ್ನು ಮಾಡಿದ್ದು ನಾವು ಕೇಳ್ತೇವೆ. ಈ ಮಾತನ್ನು ಪೂಜ್ಯ ಶ್ರೀಪಾದಂಗಳವರು ಹೇಳಿದರು ಒಂದು ಪ್ರವಚನದಲ್ಲಿ, ಅದಕ್ಕೆ ಅದನ್ನು ನೆನೆಸ್ಕೊಂಡೆ. ಅದರಂತೆ ಸುಗ್ರೀವನಿಗೆ ಗೊತ್ತಿದೆ ಈ ಕೆಲಸ ಆಗಬೇಕಾದರೆ ಅದು ಹನುಮಂತನಿಂದನೇ ಅನ್ನುವ ಒಂದು ನಿಶ್ಚಯ ಸುಗ್ರೀವನಿಗಿತ್ತು. ಆದ್ದರಿಂದ ಸುಗ್ರೀವ ತಾನೇನು ಮಾಡ್ತಾ ಇದ್ದಾನೆ, ಹನುಮಂತನನ್ನು ಕರೆದು ವಿಶೇಷವಾಗಿ ಮಾತನ್ನು ಆಡ್ತಾ ಇದ್ದಾನೆ. ವಿಶೇಷೇಣತು ಸುಗ್ರೀವೋ ಹನುಮದ್ಯರ್ಥ ಮುಕ್ತವಾನ್ ಸಹಿತಸ್ಮಿನ್ ಹರಿಶ್ರೇಷ್ಠೆ ನಿಶ್ಚಿತಾರ್ಥೋರ್ಥ ಸಾಧನೆ. ಏನು ಅಂತಂದರೆ ಹನುಮಂತನಿಗೆ ಯಾವುದೇ ಒಂದು ಕೆಲಸವನ್ನು ಒಪ್ಪಿಸಿದರೆ ಸಾಕು ಆ ಕೆಲಸ ಆಗೇ ಆಗುತ್ತೆ ಎನ್ನುವಂತಹ ನಂಬಿಕೆ ಸುಗ್ರೀವನಿಗೆ. ಅದರಂತೆ ಆ ಸುಗ್ರೀವ ಆ ಹನುಮಂತನನ್ನು ಕರೆದು ಅನೇಕ ವಿಚಾರಗಳನ್ನು ಹೇಳ್ತಕ್ಕಂಥವನಾಗ್ತಾನೆ. ಅಬ್ರವೀಚ್ಯ ಹನುಮಂತಂ ವಿಕ್ರಾಂತಂ ಅನಿಲಾತ್ಮಜಂ ಸುಗ್ರೀವ ಪರಮಪ್ರೀತಃ ಪ್ರಭು ಸರ್ವಮನೋಕಸಾಂ. ಎಲ್ಲ ಈ ವನಕಾನನೆಗಳಿಗೆ ಎಲ್ಲದಕ್ಕೂ ಕೂಡ ಈ ಎಲ್ಲ ಕಪಿಗಳಿಗೆ ಪ್ರಭುವಾದಂತಹ ಈ ಏನು ಸುಗ್ರೀವ ಇದ್ದಾನೋ ಪರಮ ಪ್ರೀತಿಯಿಂದ, ಯಾಕೆ ಅನೇಕ ಕೆಲಸಗಳನ್ನು ಮಾಡಿಕೊಟ್ಟಾಗಿದೆ ಇಲ್ಲಿಯವರೆಗೆ ಹನುಮಂತ ದೇವರು.
ರಾಮಚಂದ್ರ ದೇವರನ್ನು ಕಲಿಸಿದ್ಯಾರೋ? ಕರೆಸಿ ಈ ರಾಮಚಂದ್ರ ದೇವ ಸಾಕ್ಷಾತ್ ನಾರಾಯಣ ಎನ್ನುವ ಮಾತನ್ನು ಹೇಳಿಸಿಕೊಟ್ಟು ಸಖ್ಯವನ್ನು ಮಾಡಿಸಿ ಎಲ್ಲದಕ್ಕೂ ಕೂಡ ಮುಖ್ಯ ಕಾರಣರಾದವರು ಯಾರು? ಹನುಮಂತ ದೇವರೇ. ಇದಲ್ಲದೆ ಅನೇಕ ಕಾರ್ಯಗಳನ್ನು ಸುಗ್ರೀವನಿಗೆ ಮಾಡಿಕೊಟ್ಟಂಥವರು ಹನುಮಂತ ದೇವರು. ಆದ್ದರಿಂದ ವಿಶೇಷವಾದ ಪರಮ ಪ್ರೀತಿ ಹನುಮಂತ ದೇವರ ಮೇಲೆ ಸುಗ್ರೀವನಿಗೆ. ಆದ್ದರಿಂದ ಆ ಎಲ್ಲ ಪ್ರೀತಿಯಿಂದ ತಾನು ಮಾತಾಡಲಿಕ್ಕೆ ಶುರು ಮಾಡಿದ್ದಂತೆ ಸುಗ್ರೀವ. ಏನು ಮಾತಾಡಿದ? ನ ಭೂಮೌ ನಾಂತರಿಕ್ಷೇವ ನಾಂಬರೆ ನಾಮರಾಲಯೇ ನಾಪ್ಸುವ ಗತಿ ಸಂಗಂತೆ ಪಶ್ಯಾಮಿ ಹರಿಪುಂಗವ. ಕಪಿಶ್ರೇಷ್ಠನಾದ ಹನುಮಂತ, ನಿನಗೆ ಸಮಾನರಾದವರನ್ನ ಇನ್ನೊಬ್ಬರನ್ನ ನಾನು ನೋಡಲಿಲ್ಲಪ್ಪ. ಯಾವುದರಲ್ಲಿ ಅಂತಂದರೆ ನ ಭೂಮೌ, ಭೂಮಿಯಲ್ಲಿ ನಿನಗೆ ಸಮಾನರಾದಂತಹ ಇನ್ನೊಬ್ಬ ವ್ಯಕ್ತಿಯನ್ನು ನಾನು ನೋಡಲಿಲ್ಲ. ಅಂತಹ ವ್ಯಕ್ತಿತ್ವ ನಿನ್ನದು. ಮತ್ತೆ ನಾಂತರಿಕ್ಷೇವ, ಆಕಾಶದಲ್ಲಿ ಆಗಲಿ ಎಲ್ಲೂ ಕೂಡ ನಿನಗೆ ಸಮಾನರಾದಂತಹ ವ್ಯಕ್ತಿಯನ್ನು ನಾನು ಎಲ್ಲೂ ಕಾಣಲಿಲ್ಲ. ಮತ್ತೆ ಅಮರಾಲಯೇ, ದೇವತೆಗಳ ಆಲಯದಲ್ಲಿ, ಸ್ವರ್ಗದಲ್ಲಿ ಆಗಲಿ ಭೂಮಿಯಲ್ಲಿ ಆಗಲಿ ಆಕಾಶದಲ್ಲಿ ಆಗಲಿ ಸ್ವರ್ಗದಲ್ಲಿ ಆಗಲಿ ಎಲ್ಲೂ ಕೂಡ ನಿನಗೆ ಸಮಾನನಾದಂತಹ ವ್ಯಕ್ತಿಯನ್ನು ನಾನು ಕಾಣಲಿಲ್ಲ. ನ ಅಪ್ಸುವ, ನೀರಿನಲ್ಲಾಗಲಿ ಎಲ್ಲಿ ಅಂದರೆ ಇಡೀ ದೇಶ ಅಂತ ಇಟ್ಕೊಳ್ಳಿ, ಇಡೀ ಪ್ರದೇಶ ಪರಮಾತ್ಮನಾದ್ಮೇಲೆ ರಮಾದೇವಿ ಆದಮೇಲೆ ವಾಯುದೇವರೇ, ಇನ್ನೇನು ಹೇಳಬೇಕು. ಆದ್ದರಿಂದ ನಿನ್ನಂತಹ ಸಮನಾದಂತಹ ವ್ಯಕ್ತಿಯನ್ನು ನಾ ಎಲ್ಲೂ ಕಾಣಲಿಲ್ಲಪ್ಪ ಹನುಮಂತ ಅಂತ ಹೇಳಿ ಸುಗ್ರೀವ ಹನುಮಂತ ದೇವರನ್ನು ತಾನು ಹೇಳ್ತಾ ಇದ್ದಾನೆ. ಮತ್ತೆ ಸಾಸುರಾಹ ಸಹ ಗಂಧರ್ವಾಹ ಸನಾಗ ನರದೇವತಾಹ ವಿದಿತಾಹ ಸರ್ವಲೋಕಸ್ಥೆ ಸಸಾಗರ ಧರಾಧರಾಹ. ಎಂಥವು ನೀನು ಹನುಮಂತ ಅಂತಂದರೆ, ನಿನಗೆ ಎಲ್ಲ ಅಸುರರಿಗೆ ಎಲ್ಲ ದೇವತೆಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳೂ ನಿನಗೆ ಗೊತ್ತಿದೆ. ಗಂಧರ್ವರಿಗೆ ಅಂದರೆ ಎಲ್ಲ ದೇವಲೋಕಗಳ ಬಗ್ಗೆನೂ ನಿನಗೆ ಜ್ಞಾನ ಇದೆ, ಎಲ್ಲ ದೇವತೆಗಳ ಬಗ್ಗೆನೂ ನಿನಗೆ ಜ್ಞಾನ ಇದೆ. ಅಷ್ಟೇ ಅಲ್ಲ, ಎಲ್ಲ ಗಂಧರ್ವ ಲೋಕದ ಜ್ಞಾನವೂ ನಿನಗೆ ಇರ್ತಕ್ಕಂಥದ್ದಾಗಿದೆ. ಎಲ್ಲ ಗಂಧರ್ವರ ಜ್ಞಾನ ನಿನಗೆ ಇರ್ತಕ್ಕಂಥದ್ದಾಗಿದೆ. ಮತ್ತು ನಾಗಲೋಕದ ಬಗ್ಗೆಯೂ ಕೂಡ ನಿನಗೆ ವಿಶಿಷ್ಟವಾದಂತಹ ಜ್ಞಾನ ಇರ್ತಕ್ಕಂಥದ್ದಾಗಿದೆ. ವಿದಿತಾಹ ಸರ್ವಲೋಕಸ್ಥೆ, ಅದಲ್ಲದೆ ಏನೇನು ಲೋಕಗಳು ಅಂತಿದೆಯೋ ಎಲ್ಲ ಲೋಕಗಳ ಜ್ಞಾನ ನಿನಗೆ ಇರ್ತಕ್ಕಂಥದ್ದಾಗಿದೆ. ಅದು ಸಮುದ್ರ ಆಗ್ಬೋದು, ಭೂಮಿ ಆಗ್ಬೋದು, ಎಲ್ಲ ವಿಧವಾದಂತಹ ಎಲ್ಲ ಪ್ರದೇಶಗಳ ಜ್ಞಾನ ನಿನಗೆ ವಿಶೇಷವಾಗಿ ಇರ್ತಕ್ಕಂಥದ್ದಾಗಿದೆ ಹನುಮಂತ ಅಂತ ಹೇಳಿ ಸುಗ್ರೀವ ಹನುಮಂತ ದೇವರನ್ನು ಹೇಳ್ತಾ ಇದ್ದಾನೆ. ಮತ್ತಷ್ಟೇ ಅಲ್ಲ, ನೀನು ಎಂಥವನು ಅಂತಂದರೆ ಗತಿರ್ವೇಗಶ್ಚ ತೇದಶ್ಚ ಲಾಘವಂಚ ಮಹಾಕಪೆ ಪಿತುಸ್ತೇ ಸದೃಶಂ ವೀರ ಮಾರುತಸ್ಯ ಮಹಾತ್ಮನಃ. ಏನು ಅಂತಂದರೆ ನಿನ್ನ ಗತಿ ಏನು, ನೀನು ಒಳ್ಳೆ ಗತಿ ಉಳ್ಳವ ನೀನು. ಅಷ್ಟೇ ಅಲ್ಲ, ಮತ್ತೆ ಒಳ್ಳೆ ವೇಗ ಇದೆ ನಿನ್ನಲ್ಲಿ, ವೇಗವಾಗಿ ಹೋಗ್ತಕ್ಕಂಥವು ನೀನು. ಒಳ್ಳೆ ತೇಜಸ್ಸು ನಿನ್ನಲ್ಲಿದೆ. ಮತ್ತು ಲಾಘವ, ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಆದಷ್ಟು ಬೇಗ ಕೆಲಸವನ್ನು ಮಾಡಬೇಕು, ಚೆನ್ನಾಗಿ ಮಾಡಬೇಕು. ಅಂತಹ ಒಳ್ಳೆ ಚಾಕಚಕ್ಯತೆ ನಿನ್ನಲ್ಲಿದೆ. ಈಗ ನಾವು ಇರ್ತೇವೆ, ಏನೋ ಅವಸರ ಮಾಡೋಕ್ಕೆ ಹೋಗಿ ಬೀಳಿಸೇ ಬಿಡ್ತೀವಿ. ದೇವ್ರ ಪೂಜೆ ಮಾಡ್ತಾ ಇರ್ತೀವಿ, ಅಲ್ಲೇನೋ ಅವಸರ ಆಗುತ್ತೆ, ಆಫೀಸ್ಗೆ ಹೋಗಬೇಕು, ಸಾಲಿಗ್ರಾಮ ಎಲ್ಲ ಬೀಳಿಸ್ಬಿಡ್ತೀವಿ, ಹಾಗೆಲ್ಲ ಆಗ್ಬಿಡುತ್ತೆ. ಆದರೆ ಹಾಗಲ್ಲ, ಯಾವುದೇ ಕೆಲಸ ಮಾಡಬೇಕಾದ್ರೂ ಬೇಗ ಮಾಡುವ ಸಾಮರ್ಥ್ಯ ಇದೆ, ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡುವಂತಹ ಸಾಮರ್ಥ್ಯ ನಿನ್ನಲ್ಲಿ ಇದೆಯಪ್ಪ ಹನುಮಂತ. ಮತ್ತೆ ಅಷ್ಟೇ ಅಲ್ಲ, ನೀನು ಹೇಗಿದ್ದಿ ಅಂತಂದರೆ ಪಿತುಸ್ತೇ ಸದೃಶಂ ವೀರ, ತಂದೆ ನಿನ್ನ ಯಾರು ಆ ವಾಯುದೇವರಿದ್ದಾರೋ ಅವರ ಸದೃಶವಾದಂಥ ಅವರಿಗೆ ನೀನು ಸದೃಶನಾಗಿದ್ದಿ, ಅವರಷ್ಟೇ ಒಂದು ಬಲ ನಿನ್ನಲ್ಲಿ ಇರ್ತಕ್ಕಂಥದ್ದಾಗಿದೆ. ಮತ್ತೆ ತೇಜಸ ವಾಪಿತೇ ಭೂತಂ ಸಮಂ ಭುವಿ ನ ವಿದ್ಯತೆ, ನಿನ್ನ ತೇಜಸ್ಸಿಗೆ ನಿನ್ನ ಒಂದು ಸಾಮರ್ಥ್ಯಕ್ಕೆ ಎಲ್ಲದಕ್ಕೂ ಕೂಡ ಸಮಾನನಾದಂತಹ ವ್ಯಕ್ತಿ ಈ ಭೂಮಂಡಲದಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಸುಗ್ರೀವ ತಾನು ಹೇಳ್ತಕ್ಕಂಥವನಾಗಿದ್ದಾನೆ. ಆದ್ದರಿಂದ ತದ್ಯಥಾ ಲಭ್ಯಸೇ ಸೀತಾ ತತ್ವಮೇವೋಪಪಾದಯ, ಹೇಗೋ ಒಂದು ಮಾಡಿ ಸೀತಾದೇವಿಯನ್ನು ನೀನು ಹುಡುಕ್ತಕ್ಕಂಥವನಾಗಬೇಕಪ್ಪ. ನೀನು ಚೆನ್ನಾಗಿ ಆದಷ್ಟು ಬೇಗ ಈ ಕೆಲಸವನ್ನು ನೀನು ಮಾಡ್ತಕ್ಕಂಥವನಾಗಬೇಕು ಅಂತ ಹೇಳಿ ಸುಗ್ರೀವ ತಾನು ಹೇಳ್ತಕ್ಕಂಥವನಾಗಿದ್ದಾನೆ. ತ್ವಯೈವ ಹನುಮನ್ನಸ್ತಿ ಬಲಂ ಬುದ್ಧಿ ಪರಾಕ್ರಮ, ನಿನ್ನಲ್ಲೇ ಬುದ್ಧಿ ಪರಾಕ್ರಮ ಮುಂತಾದವುಗಳೆಲ್ಲವೂ ಕೂಡ ನಿನ್ನಲ್ಲೇ ಇರತಕ್ಕಂಥದ್ದಾಗಿದೆ. ಇವತ್ತಿಗೂ ಕೂಡ ನನಗಿನ್ನೂ ಚೆನ್ನಾಗಿ ನೆನಪಿದೆ, ನಾನು ಚಿಕ್ಕವನಾದರೂ ಕೂಡ ವಿಶ್ವೋತ್ತಮ ತೀರ್ಥರ ಬಳಿಯಲ್ಲಿ ಒಂದು ಮಗುವನ್ನು ಇಟ್ಕೊಂಡು ಒಬ್ಬ ತಾಯಿ ಬಂದಿದ್ಲು. ಸ್ವಾಮಿ, ಮಗು ಚೆನ್ನಾಗಿ ಬೆಳಿಬೇಕು, ಬುದ್ಧಿಶಕ್ತಿ ಎಲ್ಲವೂ ಕೂಡ ಚೆನ್ನಾಗಿ ಆಗಬೇಕು, ಒಳ್ಳೆ ಬಲ ಬರಬೇಕು, ಆರೋಗ್ಯ ಬರಬೇಕು ಮಗುವಿಗೆ ಅಂತ ಕೇಳಿದ ತಕ್ಷಣ ಗುರುಗಳು ಹೇಳಿದ್ರು, ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ, ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಮನೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾರ್ಥವೇ. ಈ ಶ್ಲೋಕವನ್ನು ಮಗು ಕೈಲಿ ಹೇಳಿಸಿ ಎಲ್ಲವೂ ಕೂಡ ಆರಾಮಾಗುತ್ತೆ ಅಂತ ಸ್ವಾಮಿಗಳು ಹೇಳಿದ್ದೆ ನೆನಪಾಯಿತು. ಅದರಂತೆ ಬುದ್ಧಿಯಲ್ಲಿ ಪರಾಕ್ರಮದಲ್ಲಿ ನಿನಗೆ ಸಮಾನನಾದವರು ಯಾರಿಲ್ಲಪ್ಪ ಅಂತ ಹೇಳಿ, ಅಂದರೆ ಆ ಚಿಕ್ಕ ವಯಸ್ಸಿನಿಂದಲೇ ನಮಗೆ ವಾಯುದೇವರ ಉಪಾಸನೆ ಅನ್ನೋದು ಬರಬೇಕು. ವಾಯುದೇವರ ಉಪಾಸನೆ ಚೆನ್ನಾಗಿ ನಡೆದಾಗಲೇ
ಒಳ್ಳೆ ಜ್ಞಾನ, ಒಳ್ಳೆ ಪರಮಾತ್ಮನಲ್ಲಿ ಭಕ್ತಿ, ಒಳ್ಳೆ ಆರೋಗ್ಯ, ಒಳ್ಳೆ ಎಲ್ಲವೂ ಕೂಡ ನಿಮಗೆ ಸಿಗ್ತಕ್ಕಂಥದ್ದಾಗುತ್ತೆ. ಹಾಗೆ ಆಗ ಗುರುಗಳು ಆ ತಾಯಿಯ ಮುಂದೆ ಇದನ್ನು ಹೇಳಿದರು, ಹೀಗೆ ಮಕ್ಕಳ ಕೈಲಿ ಮಾಡಿಸಿ ಮಗು ಒಳ್ಳೆಯದಾಗುತ್ತೆ ಅಂತ. ಅದು ಇವತ್ತಿಗೂ ನನಗೆ ನೆನಪಿದೆ. ಆದ್ದರಿಂದ ಈ ಬುದ್ಧಿ ಮತ್ತು ಪರಾಕ್ರಮಗಳಲ್ಲಿ ಒಳ್ಳೆ ವಿಶಿಷ್ಟನಾದಂತಹ ವ್ಯಕ್ತಿ ಹನುಮಂತ ನೀನು. ಆದ್ದರಿಂದ ನಿನಗೆ ಸಮಾನರಾದವರು ಯಾರೂ ಕೂಡ ಸಿಗೋದಿಲ್ಲ. ಮತ್ತು ನಿನಗೆ ದೇಶ ಕಾಲಾನುವೃತ್ತಿಷ್ಟ, ದೇಶಕ್ಕೆ ತಕ್ಕಂತೆ ಕಾಲಕ್ಕೆ ತಕ್ಕಂತೆ ಯಾವ ಕೆಲಸಗಳನ್ನು ಮಾಡಬೇಕು, ಏನು ಮಾಡಬೇಕು ಅದು ನಿನಗೆ ಚೆನ್ನಾಗಿ ಗೊತ್ತಿದೆ. ಇದು ಬಹಳ ಮುಖ್ಯ. ಮೊನ್ನೆನೇ ಹೇಳಿದ್ನಲ್ಲ, ದೇಶಕ್ಕೆ ತಕ್ಕಂತೆ ಮಾಡಬೇಕು ಅಂತ. ಮತ್ತಷ್ಟೇ ಅಲ್ಲ, ದೇಶ ಯುದ್ಧಗ್ರಸ್ತವಾದಾಗ ಯಜ್ಞಯಾಗಾದಿಗಳು ಮಾಡ್ತಾ ಕೊಡೋಕ್ಕಾಗುತ್ತಾ? ಅವಾಗ ಏನು ಮಾಡಬೇಕು ಅದನ್ನು ಮಾಡಬೇಕು. ಮತ್ತು ಕಾಲಕ್ಕೆ ತಕ್ಕಂತೆ ಯಾವ ಕಾಲದಲ್ಲಿ ಏನು ಮಾಡಬೇಕು ಅದನ್ನೇ ಮಾಡಬೇಕು. ಅವತ್ತು ಉದಾಹರಣೆ ಕೊಟ್ಟನಲ್ಲ, ತಂದೆ ತಾಯಿ ಹಾಸಿಗೆ ಮೇಲಿದ್ದಾಗ ಹೋಗಿ ನಾನು ಯಾವುದೋ ಯಜ್ಞ, ಆಗ ಆ ಕಾಲವೇ ಅಲ್ಲ, ತಂದೆ ತಾಯಿಗಳನ್ನು ನೋಡ್ಕೊಳ್ಳೋದೇ ಆ ಕಾಲ, ಅದೇ ಧರ್ಮವಾಗುತ್ತೆ. ಆದ್ದರಿಂದ ದೇಶ ಕಾಲಕ್ಕೆ ತಕ್ಕಂತೆ ಹೇಗೆ ಧರ್ಮಾಚರಣೆಗಳನ್ನು ಮಾಡಬೇಕು, ಯಾವ ಕೆಲಸಗಳನ್ನು ಮಾಡಬೇಕು, ಇದರ ವಿವೇಕ ನಿನಗೆ ಚೆನ್ನಾಗಿದೆ ಅಂತ ಹೇಳಿ ಹನುಮಂತನನ್ನು ತಾನು ವಿಶೇಷವಾಗಿ ಈ ಎಲ್ಲ ಮಾತುಗಳನ್ನು ಹೇಳ್ತಕ್ಕಂಥವನಾಗ್ತಾನೆ. ತತಃ ಕಾರ್ಯ ಸಮಾಸಂಗಂ ಅವಗಮ್ಯ ಹನುಮತಿ ವಿದಿತ್ವಾ ಹನುಮಂತಂಚ ಚಿಂತಯಾಮಾಸ ರಾಘವ. ಏನು ಮಾಡಿದ್ದಾನೆ, ಹೀಗೆ ಮೆಲ್ಲಕ್ಕೆ ಹನುಮಂತನನ್ನು ಕರೆದು ಈ ಎಲ್ಲ ವಿಷಯಗಳನ್ನು ಮೆಲ್ಲಕ್ಕೆ ಹೇಳ್ತಾ ಇದ್ದಾನೆ ಸುಗ್ರೀವ. ಈ ಎಲ್ಲ ವಿಷಯಗಳನ್ನು ತಿಳಿಸ್ತಾ ಇರಬೇಕಾದ್ರೆ ಎಲ್ಲ ಹನುಮಂತನಿಗೆ ಹೇಳಿದ ಮೇಲೆ ರಾಮಚಂದ್ರ ದೂರದಿಂದ ನೋಡ್ತಾ ಇದ್ದಂತೆ. ಆ ರಾಮಚಂದ್ರ ನೋಡಿ ಆಲೋಚನೆ ಮಾಡ್ತಾನಂತೆ. ರಾಮಚಂದ್ರ ಏನು, ಪ್ರಾಯ ಸುಗ್ರೀವನಿಗೆ ಹನುಮಂತನ ಮೇಲೆ ಬಹಳಷ್ಟು ಪ್ರೀತಿ ಇದೆ. ಸರ್ವಥಾ ನಿಶ್ಚಿತಾರ್ಥೋಯಂ ಹನುಮತಿ ಹರೀಶ್ವರ ನಿಶ್ಚಿತಾರ್ಥಕರಶ್ಚಾಪಿ ಹನುಮಾನ್ ಕಾರ್ಯ ಸಾಧನೆ. ಯಾವುದೇ ಒಂದು ಕಾರ್ಯ ಸಾಧಿಸಬೇಕು ಅಂತಾದರೆ ಹನುಮಂತನಿಂದ ಅವಶ್ಯವಾಗಿ ಆಗೇ ಆಗುತ್ತೆ ಅನ್ನುವ ನಿಶ್ಚಯ ಸುಗ್ರೀವನಿಗಿದೆ ಅಂತ ಕಾಣುತ್ತೆ. ಅದಕ್ಕೋಸ್ಕರ ಇಷ್ಟು ಸುಗ್ರೀವ ಹನುಮಂತನ ಬಳಿಯಲ್ಲಿ ಮಾತಾಡ್ತಾ ಇದ್ದಾನೆ ಅಂತ ಹೇಳಿ ರಾಮಚಂದ್ರ ಆಲೋಚನೆಯನ್ನು ಮಾಡಿದಂತೆ. ತದೇವಂ ಪ್ರತ್ಯುತಸ್ಯಾಸ್ಯ ಪರಿಜ್ಞಾತಸ್ಯ ಕರ್ಮಭಿಃ ಭರ್ತ್ರಾ ಪರಿಗೃಹೀತಸ್ಯ ಧ್ರುವಃ ಕಾರ್ಯ ಫಲೋದಯ ತಂ ಸಮೀಕ್ಷ್ಯ ಮಹಾತೇಜ ವ್ಯವಸಾಯೋತ್ತರಂ ಹರಿಂ ಕೃತಾರ್ಥ ಇವ ಸಂವೃತ್ತಃ ಪ್ರಹೃಷ್ಟೇಂದ್ರಿಯ ಮಾನಸಃ. ಏನು ಮಾಡಿದ್ದಾನೆ, ಇದೆಲ್ಲವನ್ನು ತಿಳಿದಂತಹ ರಾಮಚಂದ್ರ ತಾನು ಹನುಮಂತನನ್ನು ಕರೀತಕ್ಕಂಥವನಾಗಿದ್ದಾನೆ. ಕರೆದು ಬಿಟ್ಟು ಹೇಳಿದಂತೆ, ಹನುಮಂತ, ನಿನ್ನನ್ನು ನೋಡಿದರೆ ನನಗೆ ಪುಲಕಿತವಾಗ್ತಾ ಇದೆ ಶರೀರ. ದೇವರಿಗೂ ಹಾಗಾಗತ್ರಿ, ಒಳ್ಳೆ ಭಕ್ತನನ್ನು ಕಂಡಾಗ ಅವನಿಗೆ ಸಂತೋಷವಾಗೋದಿಲ್ವ? ನಮ್ಮಿಂದ ಸಂತೋಷ ಆಗಬೇಕಾಗಿಲ್ಲ, ಆದರೂ ಭಕ್ತರಲ್ಲಿ ಪ್ರಮುಖರು ಅಂತ ಅನಿಸಿಕೊಂಡಂತಹ ವಾಯುದೇವರನ್ನು ನೋಡಿದರೆ ಪರಮಾತ್ಮನಿಗೆ ಸಂತೋಷವಾಗಲ್ಲ. ಪರಮಾತ್ಮ ರಾಮಚಂದ್ರ ದೇವರು ಹನುಮಂತನನ್ನು ನೋಡ್ತಾ ಇದ್ದರೆ ಅಷ್ಟು ಎಲ್ಲ ಪುಳಕಿತವಾಯಿತಂತೆ ರಾಮಚಂದ್ರ ದೇವರಿಗೆ. ನನ್ನ ಕಾರ್ಯ ಸಿದ್ಧಿ ಆಯಿತು ಅಂತ ಅನಿಸ್ತಂತೆ ರಾಮಚಂದ್ರ ದೇವರಿಗೆ. ಆ ರೀತಿಯಲ್ಲಿ ಇದ್ರಂತೆ ಹನುಮಂತ ದೇವರು. ಅಂತಹ ಹನುಮಂತನನ್ನು ಕರಿತಕ್ಕಂಥವರಾಗಿ ಏನು ಮಾಡಿದ್ದಾನೆ ರಾಮಚಂದ್ರ ಅಂತಂದರೆ, ದದೌ ತಸ್ಮೈ ತತಃ ಪ್ರೀತಃ ಸ್ವನಾಮಾಂಕೋಪಶೋಭಿತಂ ಅಂಗುಲೀಯಂ ಅಭಿಜ್ಞಾನಂ ರಾಜಪುತ್ರ್ಯಾ ಪರಂತಪಃ. ಏನು ಮಾಡಿದ್ದಾನೆ ರಾಮಚಂದ್ರ ಅಂತಂದರೆ, ಸಂಪ್ರೀತನಾಗಿ ಪ್ರೀತಿಯಿಂದ ರಾಮಚಂದ್ರ ಆ ಹನುಮಂತ ದೇವರನ್ನು ಕರಿತಕ್ಕಂಥವರಾಗಿ ದದೌ ತಸ್ಮೈ ತತಃ ಪ್ರೀತಃ ಸ್ವನಾಮಾಂಕೋಪಶೋಭಿತಂ, ತನ್ನ ಹೆಸರಿನಿಂದ ಕೂಡಿದಂತಹ ರಾಮಚಂದ್ರ ಎನ್ನುವಂತಹ ಹೆಸರು ಆ ಒಂದು ಉಂಗುರದ ಮೇಲಿತ್ತಂತೆ. ಆ ಉಂಗುರವನ್ನು ರಾಮಚಂದ್ರ ದೇವರು ಈ ಹನುಮಂತ ದೇವರಿಗೆ ಕೊಡ್ತಕ್ಕಂಥವರಾಗಿದ್ದಾರೆ. ಯಾಕೆ ಕೊಟ್ಟ ಅಂತಂದರೆ, ನೋಡಪ್ಪ ಹನುಮಂತ, ಅಂದರೆ ರಾಮದೇವರಿಗೆ ನಿಶ್ಚಯ, ಯಾಕೆ ಬೇರೆ ಕಪಿಗಳಿಗೆ ಕೊಡ್ಬೋದಿತ್ತಲ್ಲ. ಅದಕ್ಕೆ ನಾನು ಹೇಳಿದ್ದು, ಲಕ್ಷ್ಮೀ ಮತ್ತು ನಾರಾಯಣನ ಮಧ್ಯದಲ್ಲಿ ಏನೇ ಕೆಲಸವಾಗಬೇಕಾದರೂ ಅದು ಋಷಿಗಳಿಂದಲೇ ವಾಯುದೇವರಿಂದಲೇ ಅಂತ ಅದಕ್ಕೆ ಹೇಳಿದ್ದು. ಆದ್ದರಿಂದ ರಾಮನಿಗೆ ನಿಶ್ಚಯ ಸಿಗೋದು ಸೀತೆ ಹನುಮಂತ ದೇವರಿಗೆ ಅಂತಾನೆ. ಅದಕ್ಕೆ ರಾಮಚಂದ್ರ ಹೇಳಿದಂತೆ, ನನ್ನ ಹೆಸರಿರ್ತಕ್ಕಂತಹ ಈ ಉಂಗುರವನ್ನು ನಾನು ನಿನಗೆ ಕೊಡ್ತಾ ಇದ್ದೇನೆ. ಯಾಕೆ ಅಂತಂದರೆ, ನೀನು ಸೀತಾದೇವಿಯ ಬಳಿಯಲ್ಲಿ ಹೋದಾಗ ಸೀತೆಗೆ ಗುರ್ತು ಬರಬೇಕಲ್ಲ. ಏನಂತ ಗುರ್ತು ಬರಬೇಕು? ಮತ್ಸಕಾಶಾದ್ ಅನುಪ್ರಾಪ್ತ, ಮತ್ಸಕಾಶಾದ್ ಅನುಪ್ರಾಪ್ತ, ನನ್ನ ಕಡೆಯಿಂದ ನೀನು ಬಂದಿದ್ದಿ ಅನ್ನೋದು ಆ ಸೀತಾದೇವಿಗೆ ಗೊತ್ತಾಗಬೇಕಲ್ಲಪ್ಪ. ಅದಕ್ಕಾಗಿ ನಾನು ಈ ಉಂಗುರವನ್ನು ನಿನಗೆ ಕೊಡ್ತಾ ಇದ್ದೇನೆ. ಸೀತಾ ಕಂಡಾಗ ಈ ಉಂಗುರವನ್ನು ನೀನು ತೋರಿಸಿದಿ ಅಂತಾದರೆ ಆ ಸೀತಾದೇವಿಗೆ ಓ, ನನ್ನ ಕಡೆಯಿಂದ ನೀನು ಬಂದಿದ್ದಿ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಕ್ಕಂಥದ್ದಾಗುತ್ತೆ ಅಂತ ಹೇಳಿ ಪರಮ ಪ್ರೀತಿಯಿಂದ ರಾಮಚಂದ್ರ ಆ ಒಂದು ಉಂಗುರವನ್ನು ಹನುಮಂತ ದೇವರಿಗೆ ಕೊಡ್ತಕ್ಕಂಥವನಾಗಿದ್ದಾನೆ. ಆ ಉಂಗುರವನ್ನು ಕೊಟ್ಟಾಗ ಹೇಗಿಟ್ಟುಕೊಂಡ್ರು ಹನುಮಂತ ದೇವರು ಅಂತಂದರೆ ಆ ಮಾತನ್ನು ತಿಳಿಸ್ತಾರೆ. ತದ್ಗೃಹ್ಯ ಪರಿಶ್ರೇಷ್ಠ ಸ್ಥಾಪ್ಯ ಮೂರ್ಧ್ನಿ ಕೃತಾಂಜಲಿ ವಂದಿತ್ವ ಚರಣೋಚೀವ ಪ್ರಸ್ಥಿತ ಪ್ಲವಗೋತ್ತಮ. ಏನು ಮಾಡಿದ್ದಾನೆ ರಾಮಚಂದ್ರ ಅಂತಂದರೆ, ಯಾವಾಗ ರಾಮಚಂದ್ರ ಈ ಉಂಗುರವನ್ನು ಕೊಡ್ತಕ್ಕಂಥವನಾದ್ನೋ
ಆ ಉಂಗುರವನ್ನು ತೆಗೆದು ತಾನು ತಲೆ ಮೇಲೆ ಇಟ್ಟುಕೊಂಡಂತೆ. ಯಾಕೆ? ಪರಮಾತ್ಮನಿಗೆ ಸಂಬಂಧಪಟ್ಟಂತಹ ಪದಾರ್ಥ. ಸುಮಧ್ವೀಜಲ್ಲಿ ಒಂದು ಮಾಡುತ್ತೆ, ಒಂದು ಮಾತು ಬರುತ್ತೆ, ರಾಮಾರ್ಚನೆಯೋ ನೇತಪುರುಷೂನಂ ದಾಭ್ಯಾಂ ಕರಾಭ್ಯಾಂ ಅಭವತ್ ಪ್ರಯತ್ನ ಅಂತ. ಈ ಒಳ್ಳೆ ಗಿರಿ ಪರ್ವತಗಳನ್ನೆಲ್ಲ ತರಬೇಕಾದ್ರೆ, ಗುಡ್ಡಗಳನ್ನು ಎತ್ತಿ ಬಿಸಾಕಬೇಕಾದ್ರೆ ಹನುಮಂತ ದೇವರಿಗೆ ಅನಾಯಾಸವಾಗಿ ಇದನ್ನೆಲ್ಲವನ್ನು ಮಾಡುವಂತೆ. ಆದರೆ ರಾಮಚಂದ್ರ ದೇವರು ನಾನು ಪೂಜೆಯನ್ನು ಮಾಡಬೇಕು, ರಾಮಚಂದ್ರ ದೇವರ ಪೂಜೆಗೋಸ್ಕರ ಹೂಗಳನ್ನು ತರಬೇಕಾದ್ರೆ ಅಯ್ಯೋ ನನ್ನ ನೆರಳು ಬೀಳಬಾರದು, ಅದು ಬೀಳಬಾರದು ಅಂತ ಮಹಾಪ್ರಯತ್ನದಿಂದ ಎಲ್ಲ ಎರಡೂ ಕೈಗಳಿಗೆ ಒಂದು ಕೈಯಲ್ಲಿ ತಂದು ಬಿಸಾಕಿದ್ರು ಪರ್ವತವನ್ನು, ಗುಡ್ಡಗಳನ್ನು ಎಲ್ಲವನ್ನು ಪುಡಿ ಮಾಡುವ ಸಾಮರ್ಥ್ಯ ಹನುಮಂತ ದೇವರದ್ದು. ಹೀಗಿದ್ರು ರಾಮನ ಪೂಜೆಗೋಸ್ಕರ ಏನು ಹೂಗಳನ್ನು ತರ್ತಾ ಇದ್ರೋ ಎರಡೂ ಕೈಗಳಿಂದ ಇಟ್ಟು ಭಯಭಕ್ತಿಯಿಂದ ಅದಕ್ಕೆ ನೆರಳು ಬೀಳಬಾರದು ಹಾಗೆ ಅಂತ ಹೇಳಿ ತರ್ತಾ ಇದ್ರಂತೆ. ಅದು ಒಳ್ಳೆ ಆಶ್ಚರ್ಯಕರವಾಗಿತ್ತು ಅಂತ ಹೇಳಿ ವರ್ಣನೆ ಮಾಡ್ತಾರೆ. ಹಾಗೆ ಈ ಉಂಗುರವನ್ನು ಎರಡೂ ಕೈಗಳಿಂದ ಆ ಹನುಮಂತ ದೇವರ ಸ್ವೀಕಾರವನ್ನು ಮಾಡ್ತಕ್ಕಂಥವರಾಗಿ ತೆಗೆದು ತಲೆ ಮೇಲೆ ಇಟ್ಕೊಂಡಿರುತ್ತೆ ಆ ಉಂಗುರವನ್ನು. ಅಷ್ಟು ಸೇವೆ ರಾಮಚಂದ್ರ ದೇವರ ಮೇಲೆ, ಅಷ್ಟು ಭಕ್ತಿ. ರಾಮದೇವರ ಸೇವೆ ಅಂದರೆ ಆ ಸೇವೆಯಲ್ಲಿ ಅಷ್ಟು ಆದರ, ಅಷ್ಟು ಒಂದು ತಲ್ಲೀನತೆ ಯಾರಲ್ಲಿತ್ತು? ಆ ಹನುಮಂತ ದೇವರಲ್ಲಿತ್ತು. ನಿರಂತರ ದರ್ಶನ ಮಾಡುವಂತಹ ಸೌಭಾಗ್ಯ ಹನುಮಂತ ದೇವರದ್ದು. ದಾಸರು ಹೇಳ್ತಾರಲ್ಲ, ಇನಕುಲ ತಿಲಕನ ಅನವರತದಿ ದರೋಶನದಲ್ಲಿ ಹೀಗುವ ಅನುಭವವು ಸನಕ ಸನಂದನ ಮುನಿಜನಗಳಿಗುಂಟೆ ವಿನಯದಿ ಬೇಡುವೆ ಅನುಗ್ರಹವ ವಾಯುಕುಮಾರ. ಇನಕುಲ ತಿಲಕನ ಅನವರತದಿ ದರುಶನದಲ್ಲಿ ಹಿಗ್ಗುವ ಅನುಭವವು. ಎಂಥವರು ಹನುಮಂತ ದೇವರು ಅಂತಂದರೆ, ಇನಕುಲ ತಿಲಕನಾದಂತಹ ಏನು ಈ ರಾಮಚಂದ್ರ ದೇವರಿದ್ದಾರೋ, ಈ ರಾಮಚಂದ್ರ ದೇವರನ್ನ ಸದಾಕಾಲ ನೋಡಿ 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 ಅದರ ಅನುಭವದಿಂದ ಹಿಗ್ಗುತ್ತಾರಂತೆ, ಸಂತೋಷ ಪಡ್ತಾ ಇರ್ತಾರಂತೆ. ಯಾವಾಗಲೂ ಸದಾಕಾಲ ರಾಮಚಂದ್ರ ದೇವರನ್ನ ನೋಡ್ತಾ ಇರೋದೇ, ಅವರು ಸೇವೆಯನ್ನು ಮಾಡ್ತಾ ಇರೋದೇ. ಅದನ್ನು ರಾಮಚಂದ್ರನ ನೋಡ್ತಾ 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 ಹಿಗ್ಗಿ ಹಿಗ್ಗಿ ಸಂತೋಷ ಪಡ್ತಾ ಇರ್ತಾರಂತೆ. ಅಂಥವರು ಹನುಮಂತ ದೇವರು. ಅಂದರೆ ಅಷ್ಟು ರಾಮಚಂದ್ರ ದೇವರ ಸೇವೆಯಲ್ಲಿ ಸರ್ವದಾ ತೊಡಗಿಸಿಕೊಂಡವರು ಅವರನ್ನು. ಇಂತಹ ಸೌಭಾಗ್ಯ ಸನಕ ಸನಂದನ ಮುನಿಗಳಿಗೆ ಇದೆಯೇನಪ್ಪ ಹನುಮಂತ ವಾಯುದೇವರೇ, ಅದು ನಿಮಗೆ ಇರ್ತಕ್ಕಂಥದ್ದು ಈ ಸೇವೆ. ಯಾವ ಸನಕ ಸನಂದನ ಮುನಿಗಳಿಗೂ ಕೂಡ, ಯಾರಿಗೂ ಕೂಡ, ಇಂತಹ ಶ್ರೇಷ್ಠರಾದಂತಹ ಋಷಿಗಳಿಗೆ ಯಾರಿಗೂ ಕೂಡ ಈ ಸೌಭಾಗ್ಯ ಇಲ್ಲ, ನಿಮಗೆ ಇರ್ತಕ್ಕಂಥದ್ದಾಗಿದೆ. ಇಂತಹ ವಾಯುದೇವರೇ, ಹನುಮಂತ ದೇವರೇ ನಮಗೆ ಅನುಗ್ರಹವನ್ನು ಮಾಡಿ ಇಂಥ ಪ್ರಾರ್ಥನೆಯನ್ನು ಮಾಡ್ತಾರೆ. ಅದರಂತೆ ಆ ರಾಮಚಂದ್ರ ದೇವರು ಕೊಟ್ಟಂತಹ ಆ ಉಂಗುರವನ್ನು ತಲೆ ಮೇಲೆ ಧಾರಣೆಯನ್ನು ಮಾಡ್ತಕ್ಕಂಥವರಾಗಿದ್ದಾರೆ ಹನುಮಂತ ದೇವರು. ಮತ್ತೆ ಕೃತಾಂಜಲಿ, ಎರಡೂ ಕೈಗಳನ್ನು ರಾಮಚಂದ್ರ ದೇವರು ಮುಂದೆ ಕೈ ಜೋಡಿಸಿ ಆ ಹನುಮಂತ ದೇವರು ನಿಲ್ತಕ್ಕಂಥವರಾಗಿದ್ದಾರೆ. ಒಂದಿತ್ತ ಏನು ಮಾಡಿದ್ದಾರೆ? ಪರಮಾತ್ಮನ ಎರಡೂ ಕಾಲುಗಳನ್ನು ಮುಟ್ತಕ್ಕಂಥವರಾಗಿ ಆ ಒಂದು ಚರಣಸ್ಪರ್ಶವನ್ನು, ರಾಮದೇವರ ಚರಣಸ್ಪರ್ಶವನ್ನು ಮಾಡ್ತಕ್ಕಂಥವರಾಗಿ ಎಲ್ಲ ರೀತಿಯಿಂದ ಆ ರಾಮಚಂದ್ರ ದೇವರ ಆಶೀರ್ವಾದಗಳನ್ನು ಎಲ್ಲವನ್ನೂ ಕೂಡ ಪಡಿತಕ್ಕಂಥವರಾಗಿ ರಾಮಚಂದ್ರ ದೇವರ ಆಶೀರ್ವಾದವನ್ನು, ಈ ಕೆಲಸಕ್ಕಾಗಿ ಜಯ ಸಿಗಬೇಕು ಅಂತ ಆ ಒಂದು ರಾಮಚಂದ್ರ ದೇವರ ಆಶೀರ್ವಾದವನ್ನು ಪಡಿತಕ್ಕಂಥವರಾದರೂ ಹನುಮಂತ ದೇವರು ಅನ್ನುವ ಮಾತನ್ನು ತಿಳಿಸ್ತಾ, ನಾಳೆಯ ದಿನ ಕಪಿಗಳೆಲ್ಲರೂ ಕೂಡ ಹೇಗೆ ಹೊರಟರು, ಈ ದಕ್ಷಿಣ ದಿಕ್ಕಿಗೆ ಬಂದಂಥವರು ಯಾವ್ಯಾವ ಜಾಗಕ್ಕೆ ಬಂದರು, ಯಾವ ಅಸುರನನ್ನು ಸಂಹಾರ ಮಾಡಿದರು, ಅದಲ್ಲದೆ ಸಂಪಾತಿ ಹೇಗೆ ಬಂದ ಮುಂತಾದ ಎಲ್ಲ ವೃತ್ತಾಂತಗಳನ್ನು, ಸಂಪಾತಿ ಜಟಾಯು ಮುಂತಾದ ವೃತ್ತಾಂತಗಳನ್ನು ಎಲ್ಲವನ್ನು ನೋಡ್ತಾ ಹನುಮಂತ ದೇವರಿಗೆ ಏನು ಹೇಳಬಾರ್ದು ಆ ಮಾತು, ಹನುಮಂತ ದೇವರಿಗೆ ಏನು ತಮ್ಮ ಶಕ್ತಿ ಗೊತ್ತಾಗದೆ ಹೋಗಿತ್ತೋ ಅದರ ವ್ಯಕ್ತವಾಗುವುದು. ಆನಂತರದಲ್ಲಿ ಹನುಮಂತ ದೇವರು ಆ ಲಂಕಾಪಟ್ಟಣವನ್ನು ಸೇರಬೇಕು ಅಂತ ಹೇಳಿ ಒಂದು ಪರ್ವತವನ್ನು ಹತ್ತಿ ನಿಲ್ತಕ್ಕಂಥದ್ದು. ಮನಸ್ಸಿನಿಂದ ಲಂಕಾಪಟ್ಟಣವನ್ನು ಸೇರಿ ಆಗಿದೆ ಹನುಮಂತ ದೇವರು ಅಂತ ಇಷ್ಟೆಲ್ಲ ವೃತ್ತಾಂತಗಳನ್ನು ಹೇಳ್ತಾ ಕಿಷ್ಕಿಂಧ ಕಾಂಡ ಅಲ್ಲಿಗೆ ಸಮಾಪ್ತವಾಗ್ತಕ್ಕಂಥದ್ದಾಗುತ್ತೆ. ನಾಳೆಯ ದಿನ ಈ ಕಿಷ್ಕಿಂಧ ಕಾಂಡದ ಮಂಗಳವನ್ನು ನಾವೆಲ್ಲರೂ ಕೂಡ ಮಾಡ್ತಕ್ಕಂಥವರಾಗಿ ಪರಮಾತ್ಮನಲ್ಲಿ ಸಮರ್ಪಣೆ ಮಾಡೋಣ ಅಂತ ಹೇಳ್ತಾ, ಇವತ್ತೇನು ಎರಡು ಮಾತುಗಳನ್ನು ಆಡಿದ್ದೇನೋ ಈ ಎರಡು ಮಾತುಗಳನ್ನು ಅಸ್ಮದ್ಗುರು ಅಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತನಾದಂತಹ ಉಡುಪಿ ಕೃಷ್ಣನ ಅಭಿನ್ನನಾದಂತಹ ಏನು ರಾಮಚಂದ್ರ ಕೋದಂಡರಾಮಸ್ವಾಮಿ ಇದ್ದಾನೋ ಆ ರಾಮದೇವರಲ್ಲಿ ನನ್ನ ಎರಡು ಮಾತುಗಳನ್ನು ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಮಧ್ಯೇಶಾರ್ಪಣಮಸ್ತು.